ಐಕ್ಯ ಶಕ್ತಿ ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್. ವಿಟ್ಲ ಪ್ರದೇಶದ ಪೂರ್ವ ಭಾಗದ ವಿಟ್ಲ ಪ್ರದೇಶದ ಪೂರ್ವ ಭಾಗದ ದಲಿತ ಕ್ರಾಂತ ಭಾರತ ಮೇಲೆ ಲೈಂಗಿಕವಾಗಿ ಶೋಷಣೆ ಎಸಗಿದ ಭೂಮಾನದ ಮಹೇಶ್ ಭಟ್ಟನ ದೈನಿಕ ಲಕ್ಷ ಭಟ್ಟನ ರಾಕ್ಷಸಿ ಕೃತ್ಯ ಖಂಡನೆ ಮಾಡು. ಎಲ್ಲಿ ಅಡಗಿ ಕೂತಿದ್ದೀರು, ಉತ್ತರ ಹೇಳಿ, ಉತ್ತರ ಹೇಳಿ, ಬಿಜೆಪಿಯವರೇ ಉತ್ತರ ಹೇಳಿ. ಇನ್ಕಿಲಾಬ್ ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್. ಐಕ್ಯ ಶಕ್ತಿ ಏನಿವತ್ತು ವಿಟ್ಲದ ಮುರುವ ಭಾಗದಲ್ಲಿರ್ತಕ್ಕಂಥ ದಲಿತ ಅಪ್ರಾಪ್ತ ವಯಸ್ಸಿನ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ. ಈ ಲೈಂಗಿಕ ದೌರ್ಜನ್ಯ ಕೇವಲ ಲೈಂಗಿಕ ದೌರ್ಜನ್ಯ ಮಾತ್ರ ಅಲ್ಲ, ಇದರಲ್ಲಿ ಅತ್ಯಾಚಾರ ಆಗಿರಬಹುದೆಂಬ ಶಂಕೆ ಕೂಡ ಇವತ್ತು ದಲಿತ ಹಕ್ಕುಗಳ ಸಮಿತಿ ಸಹಿತ ಹಲವು ಈ ಜಿಲ್ಲೆಯಲ್ಲಿರ್ತಕ್ಕಂಥ ವಿವಿಧ ದಲಿತ ಸಂಘಟನೆಗಳು SP ಕಚೇರಿಗೆ ಮನವಿಯನ್ನ ಕೊಟ್ಟಿದ್ದೇವೆ, ಪತ್ರಿಕಾ ಗೋಷ್ಠಿಗಳನ್ನ ನಡೆಸಿದ್ದೇವೆ. ಆಯಾಯ ಸಂಘಟನೆಗಳು ಅವರ ಸಂಘಟನೆಯ ನೇತೃತ್ವದಲ್ಲಿ ಈ ಒಂದು ಪ್ರಕರಣ ಸಮಗ್ರವಾದ ತನಿಖೆಯನ್ನು ನಡೆಸಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಬಂದಿದ್ದೀವಿ. ಆದ್ರೆ ಈ ಪೊಲೀಸ್ ಅಧಿಕಾರಿಗಳು ಆ ಒಂದು ರೀತಿಯಲ್ಲಿ ತನಿಖೆಯನ್ನ ನಡೆಸ್ತಾ ಇಲ್ಲ. ಇದನ್ನ ದಿಕ್ಕು ತಪ್ಪಿಸುವ ರೀತಿಯಲ್ಲಿ ಇವತ್ತು ಪರೋಕ್ಷವಾಗಿ ಭೂಮಾಲಕನಿಗೆ ಸಹಾಯ ಮಾಡುವ ರೀತಿಯಲ್ಲೇ ಈ ಕೇಸ್ ಇವತ್ತು ನಡೀತಾ ಇದೆ ಅನ್ನೋದನ್ನ ನಾವು ಕಾಣ್ತಾ ಇದ್ದೀವಿ. ಈ ಪ್ರಕರಣ ಹಳ್ಳ ಹಿಡಿಯಬಾರದು, ಯಾವುದೇ ಕಾರಣಕ್ಕೂ ಸುಲಭವಾಗಿ ಭೂಮಾಲಕ ತಪ್ಪಿಸಿಕೊಳ್ಬಾರ್ದು ಅಂತ ದಲಿತ ವರ್ಗದ ವಿವಿಧ ಸಂಘಟನೆಗಳು ಇವತ್ತು ನಾವು ಒಂದೇ ಮನಸ್ಸಾಗಿ ವಿಟ್ಲದ ಪೇಟೆಯಿಂದ ನಾಡ ಕಚೇರಿವರೆಗೆ ಕೂಡ ಈ ಧರಣಿಯನ್ನ ಹಮ್ಮಿಕೊಂಡಿದ್ದೇವೆ. ಈ ಧರಣಿಯಲ್ಲಿ ನಾವು ಪ್ರಮುಖ ಬೇಡಿಕೆ ಇಷ್ಟೇ, ಈ ಒಂದು ಪ್ರಕರಣವಾದ ಸಮಗ್ರವಾದ ತನಿಖೆಯನ್ನ ಮಾಡಬೇಕು. ಕೇವಲ ಇದು ಲೈಂಗಿಕ ಕಿರುಕುಳ ಮಾತ್ರ ಅಲ್ಲ, ಇದರ ಹಿಂದೆ ಅತ್ಯಾಚಾರ ಆಗಿರಬಹುದೆಂಬ ಶಂಕೆ ಕೂಡ ಇದೆ. ಆದ್ರೆ ಇವತ್ತು ಪೊಲೀಸರು ಅಥವಾ ಸರ್ಕಾರಗಳು ಏನ್ ಹೇಳ್ತಾ ಇದೆ ಅಂತಂದ್ರೆ, ಕೇವಲ ಅವರು ಕೊಟ್ಟ ಕಂಪ್ಲೇಂಟ್ ಅಲ್ಲಿ ಗುಡ್ಡಕ್ಕೆ ಬರ್ತೀಯ ಅಂತ ಅಷ್ಟೇ ಇರೋದು, ಆ ನಂತರ ಬೇರೆ ಏನು ಉಲ್ಲೇಖ ಇಲ್ಲ, ಅದಕ್ಕೋಸ್ಕರ ಇದನ್ನ ಇಷ್ಟಕ್ಕೆ ನಾವು ಕೇಸ್ ಹಾಕಿರೋದು ಅಂತ ಹೇಳ್ತಾರೆ. ಆದ್ರೆ ಒಬ್ಬ ಪ್ರಭಾವಿ ಪಕ್ಷದ ಭೂಮಾಲಕನನ್ನ ಎದುರು ಹಾಕುವಂತ ಒಂದು ಎದೆಗಾರಿಕೆ ಈ ಕೂಲಿ ಕಾರ್ಮಿಕ ದಲಿತ ವರ್ಗದವರಿಗೆ ಇದೆ ಅನ್ನೋದನ್ನ ಸರ್ಕಾರಕ್ಕೆ ಮನಗಾಣಲಿಕ್ಕೆ ಆಗೋದಿಲ್ವಾ? ಸರ್ಕಾರಕ್ಕೆ ಪೊಲೀಸ್ ಇಲಾಖೆ ಕನಿಷ್ಠವೂ ಪ್ರಜ್ಞೆ ಇಲ್ವಾ? ಇವತ್ತು ಇಷ್ಟು ದೊಡ್ಡ ಭೂಮಾಲಕನನ್ನ ಸಾಮಾನ್ಯ ಕೂಲಿ ಕಾರ್ಮಿಕ ದಲಿತ ವರ್ಗದವರು ಎದುರು ಹಾಕ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಆ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಈಗ ದಲಿತ ವಿವಿಧ ಸಂಘಟನೆ ಮುಖಂಡರುಗಳು ನಾವೆಲ್ಲರೂ ಕೂಡ ನಿಯೋಗ ಅವರ ಮನೆಗೆ ಹೋದಾಗ, ಆ ಹೆಣ್ಣು ಮಗಳ ಜೊತೆ ಧೈರ್ಯ ತುಂಬಿದಾಗ, ಆ ಕುಟುಂಬದ ಜೊತೆ ನಾವಿದ್ದೀವಿ ಅಂತ ಧೈರ್ಯ ತುಂಬಿದಾಗ, ಆ ಹೆಣ್ಣು ಮಗಳಿಗೆ ಈಗ ಧೈರ್ಯ ಬಂದಿದೆ, ಹೆತ್ತವರಿಗೆ ಧೈರ್ಯ ಬಂದಿದೆ. ಈಗ ಒಂದೊಂದೇ ಅಂಶಗಳು ಹೊರಗಡೆ ಬರ್ತಾ ಇದೆ, ಒಂದೊಂದೇ ಅಂಶ ಇವತ್ತು ಬೆಳಕಿಗೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ಇವತ್ತು ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ನಾವು ಸಂಘಟನೆಗಳು ಹೋದ ಸಂದರ್ಭದಲ್ಲಿ ನಮ್ಮ ಮಹಿಳೆಯರು ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥ ಮಹಿಳೆಯರವರ ಜೊತೆ ಮಾತಾಡುವಾಗ ಅವನು ಮೈ ಕೈ ಹಾಕಿರೋದು ಪ್ರಕರಣ ಬೆಳಕಿಗೆ ಬಂದಿದೆ. ಆ ಹೆಣ್ಣು ಮಗಳನ್ನ ಮೈ ಮುಟ್ಟಿದ್ದಾನೆ, ಅವಳ ಹೆಣ್ಣು ಮಗಳು ಅವನಿಂದ ತಪ್ಪಿಸಿ ಅಲ್ಲೇ ಮೇಲ್ಛಾವಣಿಯಲ್ಲಿ ಕೂತದನ್ನ ಅಡಗಿ ಕೂತಿದ್ದನ್ನ ಅವಳು ಹೇಳ್ತಾ ಇದ್ದಾಳೆ. ಅಥವಾ ಇಲ್ಲೇನಾಗಿದೆ, ಕೇವಲ ಗುಡ್ಡಕ್ಕೆ ಕರೆದಿರೋದು ಮಾತ್ರ ಅಲ್ಲ, ಮತ್ತೊಂದು ಅವರ ಹೆತ್ತ ತಾಯಿ ಹೇಳ್ತಾರೆ ಏನಂತಂದ್ರೆ, ಯಾವಾಗ್ಲೂ ದಾರಿಯಲ್ಲಿ ಹೋಗ್ತಾ ಇದ್ದವರು ಅವತ್ತು ಮನೆಯೊಳಗೆ ಬಂದಿದ್ದಾರೆ. ಅಂದ್ರೆ ದಲಿತರ ಮನೆಯೊಳಗೆ ಕಾಲಿಡದಂತ ಭೂಮಾಲಕ. ವಿಟ್ಲ ಪೊಲೀಸ್ ಠಾಣೆ ಇದೆಯಲ್ಲ, ಇದು ವಿಟ್ಲ ಪೊಲೀಸ್ ಠಾಣೆ ಅಲ್ಲ, ಇದು ಡೀಲ್ ಕೇಂದ್ರ. ಯಾಕೆಂದ್ರೆ ಇಲ್ಲಿ ಯಾವುದೇ ರೀತಿಯ ಪ್ರಕರಣ ದಾಖಲಾಗೋದಿಲ್ಲ. ಬಂದ್ರೆ ಅದನ್ನು ಎಲ್ಲವನ್ನ ಮುಚ್ಚಿ ಹಾಕೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ನಿಜವಾಗಿ ಮನಸ್ಸು ಮಾಡಿದ್ರೆ ಒಬ್ಬ ಭೂಮಾಲಕನನ್ನ ಪತ್ತೆ ಹಚ್ಚಲಿಕ್ಕೆ ಎಷ್ಟು ದಿನ ಬೇಕು? ಮೊನ್ನೆ ಬ್ಯಾಂಕ್ ದರೋಡೆ ಆದಾಗ 2 ದಿನದಲ್ಲಿ ಹಿಡಿದಂತ ಪೊಲೀಸ್ ಇಲಾಖೆಯವರು ಒಬ್ಬ ಭೂಮಾಲಕನನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಅದನ್ನ ನಾವು ನಂಬೇಕಾ? ಪೊಲೀಸ್ ನಿಜವಾಗಿ ಮನಸ್ಸು ಮಾಡಿದ್ರೆ ಸಾಧ್ಯ ಇದೆ. ಅದೇ ಬೇರೆ ಯಾರಾದ್ರೂ ಆಗ್ತಿದ್ರೆ ಇವತ್ತು ಪತ್ತೆ ಹಚ್ತಾ ಇದ್ದರು. ಯಾಕೆಂದ್ರೆ ನಾವು ದಲಿತರು, ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದವರನ್ನ ಪತ್ತೆ ಹಚ್ಚೋದಿಲ್ಲ, ಅವರನ್ನ ಬದಲಾಗಿ ರಕ್ಷಣೆ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ನಮ್ಗೆ ಇಲ್ಲಿ ಉತ್ತರಿಸಬೇಕು. ಪೊಲೀಸರಿಗೆ ಭೂಮಾಲಕನನ್ನು ಹಿಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಂದ್ರೆ
ಅವನನ್ನ ಪತ್ತೆ ಹಚ್ಚಿ ಬಂಧನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ನೀವು ಪೊಲೀಸ್ ಆಗ್ಲಿಕ್ಕೆ ಲಾಯಕ್ಕಲ್ಲ. ನೀವು ಹೋಗಿ ಅವನ ತೋಟದಲ್ಲಿ ಕೆಲಸ ಮಾಡಿ, ನೀವು ಅವನ ತೋಟದಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡಿ ಅಂತ ಹೇಳಿಕೆ ಬಯಸ್ತೀನಿ. ನೀವು ಪೊಲೀಸ್ ಅನ್ನೋದಕ್ಕೆ ಲಾಯಕ್ಕಲ್ಲ. ಪೊಲೀಸರು ನಿಜವಾಗಿ ನಿಮ್ಗೆ ಕಾಳಜಿ ಇದ್ರೆ ದಲಿತ ವರ್ಗದ ಈ ಅಪ್ರಾಪ್ತ ವಯಸ್ಸಿನ ಬಾಲಕಿ ಮೇಲೆ ಆದಂತ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾತಾಡಿ ಅವರಿಗೆ ನ್ಯಾಯ ಕೊಡುವಂತ ಕೆಲಸಗಳನ್ನ ಮಾಡಿ. ಅದನ್ನ ಬಿಟ್ಟು ಭೂಮಾಲಕರ ಏಜೆಂಟ್ ಆಗಿ ವರ್ತಿಸೋದಾದ್ರೆ, ಭೂಮಾಲಕನ ಚೇಲನಾಗಿ ವರ್ತಿಸೋದಾದ್ರೆ ನೀವು ಆ ಭೂಮಾಲಕನ ತೋಟದಲ್ಲೇ ಕೆಲಸ ಮಾಡಿ. ನೀವು ನಮ್ಗೆ ಪೊಲೀಸ್ ಆಗಿ ಬರುವ ಅಗತ್ಯತೆ ಇಲ್ಲ. ಅಗತ್ಯವಾದಂತ ಯಾವ ಕಾಳಜಿಯೂ ಅವರ ಮೇಲೆ ಇಲ್ಲ. ಇದು ಹೋರಾಟ ಈಗ ಪ್ರಾರಂಭ ಅಷ್ಟೇ. ವಿವಿಧ ಸಂಘಟನೆಗಳು ಆ ನಿಟ್ಟಿನಲ್ಲಿ ಇವತ್ತು ಈ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಇವತ್ತು ದಲಿತ ಪ್ರಗತಿಪರ ಸಮಾನ ಮನಸ್ಕ ಸಂಘಟನೆಗಳು ನಾವು ಒಟ್ಟಾಗಿ ವಿಟ್ಲದ ಪೇಟೆಯಲ್ಲಿ ಇವತ್ತು ಭೂಮಾಲಕನಿಗೆ ಮತ್ತು ಮನುವಾದವನ್ನ ಪ್ರತಿಬೋಧಿಸುವಂತ ಆ ಒಂದು ಭೂಮಾಲಕ ಮತ್ತು ಮೇಲ್ವರ್ಗದ ನಾಯಕರಿಗೆ ಉತ್ತರವನ್ನ ನಾವಿವತ್ತು ಕೊಟ್ಟಿದ್ದೇವೆ. ಈ ಒಂದು ಪ್ರಕರಣ ಬೆಳಕಿಗೆ ಬರುವವರೆಗೆ ಮತ್ತೆ ಇದರ ಹಿಂದಿರ್ತಕ್ಕಂತ ನೈಜ ಸತ್ಯಾಂಶಗಳನ್ನು ಬಯಲುಗೊಳಿಸಬೇಕು. ಪೊಲೀಸ್ ಇಲಾಖೆ ಆ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ ತನಿಖೆ ಮಾಡಬೇಕು. ಸತ್ಯಾಂಶ ಹೊರಗೆ ಬರಬೇಕು. ಮತ್ತು ಈ ದೌರ್ಜನ್ಯ ಎಸಗಿರ್ತಕ್ಕಂತ ಯಾರು ಮಹೇಶ್ ಭಟ್ ಇದ್ದಾನೆ ಅವನನ್ನ ಕೂಡಲೇ ಬಂಧಿಸಬೇಕು ಮತ್ತು ಆತನನ್ನು ಕೂಡ ಸಮಗ್ರವಾದ ತನಿಖೆಗೆ ಒಳಪಡಿಸಬೇಕು. ಪೊಲೀಸ್ ಇಲಾಖೆಗೆ ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ. ಒಂದು ವೇಳೆ ಅವನು ಪತ್ತೆ ಹಚ್ಚುವ ಮೊದಲು, ಬಂಧನಗೊಳಿಸುವ ಮೊದಲು ಒಂದು ವೇಳೆ ಅವನಿಗೆ ನಿರೀಕ್ಷಣಾ ಜಾಮೀನು ಪಡೆದರೆ ನಮ್ಮ ಹೋರಾಟ ಮುಂದುವರಿಯಲಿದೆ. ನಮ್ಮ ಹೋರಾಟ ಮುಂದುವರಿತದೆ. ಇವತ್ತು ವಿಟ್ಲದ ಪೇಟೆಯಿಂದಾದ್ರೆ ಮುಂದಿನ ಹೋರಾಟ SP ಕಚೇರಿ ಚಲೋವರೆಗೂ ಕೂಡ ಹಮ್ಮಿಕೊಳ್ಳಲಿದೆ ಎಂಬ ಎಚ್ಚರಿಕೆಯನ್ನ ಪೊಲೀಸ್ ಇಲಾಖೆಗೆ ಈ ಮೂಲಕ ಕೊಡ್ತಾ ಇದ್ದೀವಿ. ರಾಜ್ಯ ಮುಖಂಡರ ನೆಂಚಿನ ಈಶ್ವರಿ ಮೇಯರು ಪನ್ನೋಡು ಬಂದು ವಿನಂತಿ ಅಂತ. ಆತ್ಮೀಯ ಎನ್ನ ಮಾತಾ ಸಹೋದರ ಸಹೋದರಿಯರೇ, ಎನ್ನ ಹಿರಿಯಕ್ಲೆ ಸಂಘ ಮುಲ್ಪ ಇತ್ತಿನ ಜನಕಡ ಒಂಜಿ ವಿನಂತಿ ಮಂತೊಂದುಲ್ಲೆ ನಮ್ಮ ಮಾತೆರ್ಲ ಮುಲ್ ಸೇರ್ದ ಒಂಜೇ ವಿಚಾರವಾದ ರಾಜಕೀಯ ಬೇತೆ ಬೇತೆ ಉಂಡು. ಎನ್ನ ರಾಜಕೀಯ ಬೇತೆಪ್ಪು, ಇನ್ನ ರಾಜಕೀಯ ಬೇತಿಪ್ಪು, ನನ್ನರ ರಾಜಕೀಯ ಬೇತೆಪ್ಪು ಮುಲ್ಪ ರಾಜಕೀಯ ಪತ್ತೊಂದು ನಮ್ಮ ಏರ್ಲ ಬೈಜ ಸ್ಪಷ್ಟವಾದ ನಮ್ಮ ಕುಡಲ ಪಂಪೆ ಒವೇ ರೀತಿಯ ರಾಜಕೀಯ ಮುಲಿಚಿ ಮುಲ್ಪ ಇಪ್ಪನ ಆ ನೊಂದ ಬಾಲಕಿಗೆ ಆಲೆಗೆ ನಮ್ಮ ನೈತಿಕ ಬೆಂಬಲ ಕೊಟ್ಟ ಮಾತ್ರತೆ ಆಲೆಗೆ ತಿಕ್ಕೊಡು, ನ್ಯಾಯ ತಿಕ್ಕೊಡು, ಕಾನೂನು ಪ್ರಕಾರವಾದ ಆರೋಪಿ ಇರಲಿಲ್ಲ ಆಗ ಕೇಸ್ ಅವಡನ್ ದೃಷ್ಟಿಕೋನದಿ ಒಂದು ನಮ್ಮ ಮಾತಿರ್ಲ ಮುಲ್ಪ ಸೇರುಲ್ಲ. ಈ ವಿಚಾರ ಏನ್ ದುಂಬತ್ತಗ ದಾಯಿ ಪಂಪ ಬಂತಾನ ಕೆಲವು ದಕ್ಕಲ್ ನಮ್ಮ ಮಾತಾ ಸಂಘಟನೆ ಪುದರ್ ಬಂದಾಗ ಅಕ್ಕಲು ಆಡಳಿತ ಬಂತ ಇಪ್ಪನ ಮುಕ್ಕಲು ವಿರೋಧ ಪಕ್ಷ ದಾಯಿ ನಮ್ಮ ಅಕ್ಕಲು ದೂರ್ನ ಆಡಳಿತ ಪಕ್ಷ ದೊಡ್ಡ ಈ ಬೇತೆ ಬೇತೆ ಜಿಜ್ಞಾಸೆ ನಮ್ಮ ಮೂಲಕ ಮೂಡೊಂದು ಐಡ್ತಾರ ದಯದಿ ಸ್ಪಷ್ಟವಾದ ಪಂಪೆ ಒಂದು ಒವೇ ರಾಜಕೀಯ ಸಂಬಂಧಪಟ್ಟನತ್ತು ವಾ ರಾಜಕೀಯ ದಕ್ಕಲ್ ನಂಗೆ ಬೆಂಬಲ ಕೊಡೋಣಲ್ಲ. ಈ ಬಾಲೆಗೆ ನ್ಯಾಯ ತಿಕ್ಕೊಡೋದು ಮಾತ್ರ ನಮ್ಮ ಕಣ್ಣೋಟ ಗುರಿ. ಐಕೋಸ್ಕರ ಮುಲ್ಪ ನಮ್ಮ ಒಂಜ ತಪ್ಪನ ಮೇಲೆ ಸ್ಪಷ್ಟಪಡಿಸೋದಿಲ್ಲ. ಆತ್ಮೀಯರೇ, ನಿಖಲೆ ಗೊತ್ತಿಪ್ಪು ವಿಟ್ಲ ಪ್ರದೇಶದ ಮುರುವಡೆ ಎಂಕಲ ಗಮನಕ್ಕೆ ಬತ್ತ 23 ತಾರೀಕು ದಲಿತ ಹಕ್ಕು ಸಮಿತಿದ ನಮ್ಮ ಜಿಲ್ಲಾ ಮುಖಂಡರ ಏನಂಚಿನ ಕೃಷ್ಣ ತಣ್ಣೀರು ಬಾವಿಗೆ ಅಲ್ಪ ಮುಲ್ಪದ ಮುರುವ ಘಟ್ಟ ಕಡ್ದು ಒಂಜಿ ಫೋನ್ ಕಾಲ್ ಪೋಪುಂಡು ಮುಲ್ಪದ ಮುರುವ ಸ್ವಲ್ಪ ದಲಿತ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಆತನೆ ಐನೆ ಮುಚ್ಚಿದ ಪಾಠ ತಗೊಂಡುಲ್ಲೇರೆ ಐನ ನಿಕ್ಕಲ ಬರ್ತದೆ ಒಂಜಿ ಎಂಚಿನ ಮಲ್ಪೋಲಿ ಪಂದ್ ಮರೀತಿ ಒಂಜಿ ತೀರ್ಮಾನದ ತೊಗೊಂಡು ಪಂದ್ ಮರೀತಿ ಬಂದ್ಪೇರು ಅಪಗನೆ ಕಾರ್ಯಪ್ರವೃತ್ತರೇನ ಕೃಷ್ಣ ತಣ್ಣೀರು ಬಾವಿ ಆರೆ ಮಕ್ಕಳ ಸಹಾವಾಣಿಗೆ ಫೋನ್ ಮಲ್ಪೇರೆ, ಸಂಬಂಧಪಟ್ಟ ಇಲಾಖೆಗಳ ಫೋನ್ ಮಲ್ಪೇರೆ. ಫೋನ್ ಮಲ್ತಾನಾಗ ಒಂದೇ ವಿಟ್ಲದ ಸರ್ಕಲ್ ಇನ್ಸ್ಪೆಕ್ಟರ್ ಬಂದ್ಪೇರು ನಿಕ್ಲು ಮನದಾನಿ 24 ತಾರೀಕಿಗೆ ನಿಕ್ಕಲ ಸ್ಟೇಷನ್ ಬಲೆಂದು ಈ ಸಂದರ್ಭ ಎನ್ನ ಗಮನ ಕೃಷ್ಣ ತಣ್ಣೀರ್ ಬಾವಿ ಪಂಡೇರಿ ಎರೆಗಾಡೆಗರ ಪಾರಾಪಣ ಅಂದು ಅಪಗ ಯಾನ ಇಡೆಗೆ ಬರ್ತದೆ ಮುಲ್ಪ ಸ್ಟೇಷನ್ ಪಾತಿರ್ದೆ ಅಪಗ ಮುಲ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಪಂಡೇರಿ ಖಂಡಿತವಾದ ಒಂದು ಅಲ್ಪ ಇಪ್ಪನ ಅಲ್ಲ ಲೆತ್ತದನ ಪಂಪ ಮಾತ್ರ ಇಪ್ಪನ ಬೇತಿದಾಲ ಇಜ್ಜಿ ಆಂಡ್ಲ ಸಾಂತ್ವನ ಕೇಂದ್ರಕ್ಕೆ ತಂದು ಆ ಪೊಣ್ಣನ ತನಿಖೆಯನ್ನು ಮಲ್ಪೋಡುದು. ಆ ಸಂದರ್ಭ ಏನ್ಪಂತೆ ಪೊಣ್ಣ ಒವೇ ಕಾರಣಗಳ ಸ್ಟೇಷನ್ ಲೆಪ್ಪಿರಬಲ್ಲೆ ಅಲ್ಲ ಇಲ್ಲಡೆ ಪೋದು ಅಲ್ಪ ಅಲ್ಲ ತನಿಖೆ ಆಗ್ಬಿಡೋದು ದಾಯ್ ಪಂಡ ಅಪ್ರಾಪ್ತ ಬಾಲೆ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಪನ್ನ ನಮ್ಮ ಊರು ಪುರಕ್ಕೆ ಎಂದಿಪ್ಪ ಸಂದರ್ಭ ಆ ಬಾಲೆ ಪೋದ್ರಿಪ್ಪಿರ ಸಾಧ್ಯ ಉಂಡು ಸತ್ಯಾಂಶ ಪನ್ನೀರ್ ಅಲೆ ಕಷ್ಟಾಪು ನಮ್ಮ ಕಾರಣಗೂ ಯಾನ್ ಅಲೆನೆ ಸ್ಟೇಷನ್ ಬರ್ರೆ ಪಡುಚಿ ಆಂಡಲ ಮುಲ್ಪದ ನಿಜವಾದ ಮುಲ್ಪ ಇಂಕ ಬೇಜಾರ್ ಹಾಕೊಂಡು ಒಂಜಿ ಮಿತ್ರ ಗೌರವ ಹಾಕೊಂಡು ಗೌರವದಾಯಿ ಬಂದಿತ್ತಾಂಡ ಎನ್ನಂಚಿನ ಮಹಿಳೆ ಸಬ್ ಇನ್ಸ್ಪೆಕ್ಟರ್ ಆದುಲ್ಲೇರಿ ಬಂದ ಕಾರಣಗ ಬೇಜಾರದಾಯಿ ಬಂದಿತ್ತಾಂಡ ಆ ಮಹಿಳೆಗೆ ಒಂಜಿ ಬಾಲದ ಸಮಸ್ಯೆ ಅರ್ಥ ಮಾಡ್ತಾರ ಸಾಧ್ಯತೆ ಆತು ಜೀವಂತ ಬೇಜಾರ್ ಒಂಜಿ ವೇಳೆ ಆರ್ನ ಮಗಳೇ ಆದಿತ್ತು ನಾಂಡ ಏನ್ ಬಹಿರಂಗವಾದ ಆರ್ನ ಮಗಳು ಬಂತಾರ ಸ್ಟೇಷನ್ ಎನ್ಕ್ವೈರಿ ಮಾಡ್ತೀರಾ
ಇಲ್ಲಗ್ಲೆತ್ತದ ಉಪಚಾರ ಮಂತು ದಾನೆ ಬಾಲೆ ಅಂತ ಕೇಂದ್ರ ಆ ಸಂದರ್ಭಡ್ಲ ಬಕ್ಕಲ ಯಾನೆ ಐದು ಅಕ್ಲ ಆ ಬಾಲೆ ಲೆಪ್ಪೆರ ತುಂಬಿ ಯಾನೆ ಮುಕ್ಳು ಸಾಂತರ ಕೇಂದ್ರಕ್ಕೆ ಬರ್ಪೇರ ಮಂಡದೆ ಉಂತು ಬೊಕ್ಕ ಅಕ್ಲ ಬರ್ಪಿಜೇರ ನಾನು ಲೇಟ್ ಆಫ್ ನೋಂಡೇರಿ ಯಾನ್ ಸೀದಾ ಪೋಯೆ ಯಾನ್ ಪುತ್ತೂರು ಪೋಯೆ ಪೋತಿಪುರ ಸಂದರ್ಭಡು ವಾಪಸ್ ಮುಕ್ಳಿನ ಬಾಲೆನ ಸ್ಟೇಷನ್ ಎತ್ತದ ಬಂದರಿಗೆ ಇದು ಕರ್ದದ್ ಮಾತ್ರ ಅಲ್ಲ ಸ್ವಾಮಿ ಯಾನ ಈ ಇಲಾಖೆ ಅಧಿಕಾರನಕ್ಕೆ ಏನ್ ಬೇ ನಿಕ್ಲ ಜೋಕ್ಲಿಲ್ ಎತ್ತವರ್ನ ನಿಕ್ಲು ಬಿಡ್ತವರ ಒಂದ್ ಉತ್ತರ ಕೊಡ್ಲಿ ಆತ್ಮಸಾಕ್ಷಿ ಆದ ಪನ್ನೆ ಪ್ರಜ್ಞಾಪೂರ್ವಕವಾದಲೆ ನಿಕ್ಲ ಮಗ್ಗಲೇನ ಏರಾಂಡ ஒரு ಸಾಧನೆ ಪೋಯ ಲೆಪ್ಪೆ ಬಂದ ನಿಕ್ಲು ಬಿಡ್ತವರ ಕೇಸಾಡೆ ಮುಗಿಪೋ ಅಂದ ಅದೇ ಲೆತ್ತನ ಮಾತ್ರ ಬೇದಲ್ಲ ಮಂತ್ಜೇತ ಅಪ್ಪಗ ನನ್ನ ಅರ್ಥ ಮಂತೋಡಿಪ್ಪನ ಒಂಜಿ ಲೆತ್ತನವೇ ತಪ್ಪು ಪಂತ್ಮ ಒಂಜಿ ಇಲಾಖೆಯಲ್ಲಿ ಏರ್ನ ಪರವಾದ ಕೆಲಸ ಮಲ್ತೊಂದು ಪಂಪ ನಮ್ಮ ಯೋಚನೆ ಮಲ್ಪಡಪ್ನು ಮೊಕ್ಕ ವಿಟ್ಲ ಪೊಲೀಸ್ ಸ್ಟೇಷನ್ ಒಂದು ಫಸ್ಟ್ ಆತ್ ಬೋಡನಾಥ್ ಪ್ರಕರಣ ಆತ್ನ ವಿಟ್ಲ ಪೊಲೀಸ್ ಠಾಣೆ ನ್ಯಾಯ ತಿಕ್ಕುಡು ಅಂತ ನಂಬಿಕೆ ಏರೆಗ್ಲೆಜ್ ಯಾನ್ ಸುಮಾರು ಕೇಸ್ ಆತ್ ಸುಮಾರು ಘಟನೆ ಆತ್ನ ಮುನ್ಪ ಎಂಚಾತನ ಬಂದಿತ್ತಾಂಡ ಇಲಾಖೆಯಲ್ಲಿ ಕೇಸ್ ಬತ್ಬೇಟ್ಟು ಪ್ರಕರಣ ದಾಖಲೆ ಮಲ್ಪತ್ತು ಚೌಕಾಸಿ ಮಲ್ಪರ ಪೊಲೀಸ್ ಇಲಾಖೆ ಬೊಚ್ಚಿ ಸ್ವಾಮಿ ಚೌಕಾಸಿ ಅಂತಾರೆ ಬೋಡಲ್ಲೇ ಬೇತ ಸಂಘಟನೆ ಉಲ್ಲ ಐಕನೆ ಪುಡಾರ್ಲಕ್ಕೆ ಉಳ್ಳರೆ ಸ್ವಾಮಿ ಎಂಕ್ಲು ಬಂದ ಎಂಕ್ಲು ಬಾಳೆಗ ನ್ಯಾಯ ಅಲೆಗೆ ನ್ಯಾಯ ಕೊರ್ಲೆ ಕಾನೂನು ಪ್ರಕಾರವಾದ ನಿಕ್ಲು ಪೋಕ್ಸ ಕಾಯ್ದೆ ಪಾಡ್ದಾರ ಸರಿಯಪ್ಪ ಒತ್ತಂಗ ಅವ್ರು ಯಾನು SP ಫೋನ್ ಮಾಡ್ತಿಬೇಕ SP ಪಂಡರ ಹುಡುಗಿ ಹೇಳಿಕೆ ಮೇಲೆಗೆ ನಾವು ಕೇಸ್ ದಾಖಲಿಸ್ತೇವೆ ಅಂದ್ ಆರು ಪಂಡ್ ಬೆಟ್ಟಿಗೆ ಫೋನ್ ಮಾಡ್ತೇವೆ ಆ ಸಂದರ್ಭಡ್ಲ ಯಾನು ಮುಪ್ಪ SI ಫೋನ್ ಮಲ್ಪ ಅಕ್ಲೆ ಹುಡುಗಡೆ ಯಾನು ಫೋನ್ ಕೊರ್ಲೆ ಪನ್ನಗ ನನಗೆ ಕೇಸ್ ದಾಖಲಿಸಿ ನನಗೆ ಮಾತಾಡಲಿಕ್ಕೆ ಟೈಮ್ ಇಲ್ಲ ಕೇಸ್ ಬರ್ಕೊಳ್ತಾ ಇದ್ದೆ ನಾನು ಅಣ್ಣತೆ ವಾಪಸ್ ಆರ್ನ ಫೋನ್ ಜೊತೆ ಆರಿಗೆ ಫೋನ್ ಮಲ್ಪ ರಿಸೀವ್ ಅಂತ ಪಾತಿರೇರು ಅಣ್ಣತೆ ಅರ್ನ ಫೋನ್ ಮಲ್ತನ ಮಾತ್ರ ಫೋನ್ ಪಾತಿರ ಸಾಧ್ಯ ಅಪ್ಪನ ನೊಂದ ಹೆತ್ತವರ್ನ ಫೋನ್ ಹಿಡಿದು ಫೋನ್ ಮಲ್ತನ ಹಾಕ್ಲಿಗೆದಲ್ಲ ಫೋನ್ ರಿಸೀವ್ ಮಾಡ್ತಾರೆ ಬಲ್ಲಿ ಅಂತಾರೆ ಪಾತಿರ ಬಲ್ಲಿ ಬಂತೇರ ಉಂದ್ ಎಂಕ ಅರ್ಥ ಒಂದಿಜ್ಜಿ ದಾಯಿ ಪಂದಿತ್ನಾಡ ಆರಂಚ ಪನೇರನೇ ಬಲ್ಲಿತ್ತಲು ಇನ್ನು ಈ ಬಾಲೆಗಾಯಿನ ತೊಂದ್ರೆ ಎನ್ನ ಬಾಲೆಗ ಬರೋ ಇನ್ ಏರಿನಿ ಹೆಂಗ ನೆಕ್ ಪ್ರಕರಣಕ್ಕೆ ಬೆಂಬಲ ಕೊಡ್ತಾರೆ ಅರ್ನ ಇಲ್ಲ ಅಕ್ಲ ಇಲ್ಲ ಜೋಕ್ಲಿಲ್ಲ ಬರ್ರೆ ಸಾಧಿಪ್ಪು ಪನೇರ ಸಾಧ್ಯ ಜೆ ಕಾಲ ಇತ್ತಲೆಕ್ಕನೆ ಜದೆ ಲಕ್ಕೆರ ತೀರನ್ನ ತನ್ನ ಮಲಮಲ ಜೋಕ್ಲಿತ್ತ ಪರಬೇರೆ ಈ ರೀತಿ ಮಲ್ಪೆ ಪಂದಿತ್ನಾಡ ಜವನೇರ ಸ್ಥಿತಿ ಎಂಚ ಅಪ್ಪಣ ಅಕ್ಲ ಮಲ್ತಿನ ತಪ್ಪು ನಮ್ ಪಂಡ್ರೆ ಸಾಧ್ಯ ಅಂಜನ ಜವನೇರ ಮಲ್ತಿನ ತಪ್ಪು ನನಗೆ ಪಂಡ್ರೆ ನೈತಿಕತೆ ಉಂಡ ಅವಳು ಆರೆ ಗೊತ್ತಿಪ್ಪಡ ಬಟ್ರೆಗೆ ಅರ್ನನೆ ಈ ಬಾಲದಾತೆ ಪ್ರಾಯತ ಪೊಣ್ಣು ಮಗಲ ಆರೆಗ್ಲುಂಡು ಎಂಕಿ ತಂಗಿ ಡೌಟ್ ಬರೋದುಂಡು ಅರ್ನ ಮಗಲೇನ ಅರ್ನ ಇಲ್ಲಲ್ಲ ಎಂಚ ಮಲ್ತೊಂದುಲ್ಲ ನಿಂಗೆ ಸತ್ಯವಾದ್ಲ ಗೊತ್ತಿಜಿ ದೇಪಣ್ಣ ಅಮ್ಮೇರತ್ತ ಪನಿಯರ ಅಪ್ಪನ ಪ್ರಕರಣ ಅಮ್ಮೇರ ಎಂಚ ಮಲ್ತಾನ ಅಮ್ಮೇನ್ ಮಂದ್ ಬಿಡ್ತೊಂದ್ಲಿರ ಪಂಡ್ ಮರೀತಿಲ್ಲ ಅಪ್ಪನು ಕುಡಂಜಿ ಡೌಟ್ ಬರೋದುಂಡು ಈ ಪ್ರಕರಣಕ್ಕೆ ಸಂಬಂಧಪಟ್ಟದು ಮುಲ್ಪ ಮುರುವದಲ್ಪ ಪೂರ ನಮ್ಮ ಬ್ಯಾನರ್ ಪಾಡುವೇರೆ ಇನಿಗ್ತ ಹೋರಾಟ ಬರೋಡೊಂದು ಅಪ್ಪಗ ಅಲ್ಪವೇ ಮಹೇಶ್ ಭಟ್ರೆನ ಬುಡದಿ ಪಂಚಾಯತ್ ಕಂಪ್ಲೇಂಟ್ ಕೊರ್ಪೇರು ಎಂಚ ಅಕ್ಲು ಪರ್ಮಿಷನ್ ದೆಪ್ಪಂತ ಬ್ಯಾನರ್ ಪಾಡ್ದಿರಂದು ಇರ ಕಂಡನೆ ಮಾತ್ರ ಸರಿ ಅಂತ ಹೋಜುನು ಅದೇ ಇರ ಕಂಡನೆ ಮಾತ್ರ ಸರಿ ಅಣ್ಣ ಮಕ್ಕಳೇ ತಿಳುವಳಿಕೆ ಕೊರತೆ ಇರ್ದಾರ ಪಂಚಾಯತ್ ಪರ್ಮಿಷನ್ ದೆತ್ತಂದೆ ಬ್ಯಾನರ್ ಪಾಡ್ನ ತಪ್ಪು ನಮ್ಮ ಪೊಲೀಸ್ ಇಲಾಖೆ ನೋಡಪ್ಪನು ದಲಿತ ವಿಭಾಗದ ಒಂಜಿ ಬಾಲೆ ಒಂಜಿ ಹುಡುಗಿ ಕಳ್ಳತನ ಮಲ್ತಂದಾಂಡ ಆನ ಪತ್ತುನ ದಾನೆ ಹಾಕನ ದಾನೆ ಬತ್ತು ಪೆಟ್ಟು ಅದೇ ಆಯ ತಿಕ್ಕು ಜನ ಆನ ಅಪ್ಪನ ಕೊಳತು ಕುಲ್ಲವನ ದಾನ ಆನ ಅಪ್ಪನ ಕುಲ್ಲವದು ಕೊಳತೋರನ್ನ ಮಕ್ಕಳನ್ನು ಪೂರಲ್ಲ ಕೊಳತೋರಿ ಈತ ಇಟ್ಟ ತಾನಿಗೆ ಇತ್ತ ಕತ್ತಿಜ್ಜ ಅಂತ ಕೇಳಿದ್ರೆ ಮಹೇಶ್ ಭಟ್ರ ಬುಡಜಿ ಮೂಲೆಯಲ್ಲೇರತ್ತ ದಯಾಳಸ್ವಂತರ ಸಾಧ್ಯತಿಜ್ಜಿ ಅರ್ನ ಇಲ್ಲದ ಕಣ್ಣ ಸಾಕ್ಲಿಕ್ಕೆ ಮುಲುಕ್ ಸ್ಟೇಷನ್ ಒಂದು ದಿನ ಕೊಳತು ಕುಲ್ಲಲೆ ಮಹೇಶ್ ಭಟ್ ಒಲ್ಪಿತ್ತ ಪಾರನ್ ಬರ್ಪೆ ಆ ಪ್ರಕರಣ ನಿಕ್ಲೆಗೆ ದಲಿತರ ಕಣ್ಣ ಪ್ರಕಾರ ಮಲ್ಲ ತೋಜಿನ ಸ್ವಾಮಿ ಎಂಕ್ಲ ಬಾಲೆಗೆ ತೊಂದ್ರೆ ಆತನ ಎಂಕ್ಲೆಗೆ ಬೇನೆ ಆವೊಂದುಂಡು ಎಂಕ್ಲೆಗೆ ಸಾಧ್ಯ ಆತದು ಮುಂದೆ ಈ ಇಲಾಖೆ ಪಂಡ ತಾಕತಿಜ್ಜ ನಮ್ಮ ಕರ್ನಾಟಕ ಪೊಲೀಸ್ ಪಂಡ ಇತ್ತ ಗೌರವನೇ ಬೇತುಂಡು ವಾ ಕೆಲಸ ಸಾಧ್ಯ ಇಜ್ಜಿಂದಲ್ಲ ಆಪಣೊಂದು ಇತ್ತೀಚೆಗೆ ಬೆಳಾಲೊಂದು ಪ್ರಕರಣ ಉಂಡು ಬಾಲೆನೆ ಕೊನತ್ತು ಕಾಡು ಬುಡ್ನ ಪ್ರಕರಣ ಅದೇ ಏರು ಗೊತ್ತಿಜಿ ದಾಯ್ತ ಗೊತ್ತಿಜಿ ಪೂರ್ವ ತನಿಖೆ ಆಗ್ತೇರು ಆ ಆರೋಪಿಲ ಗೊತ್ತಾಂಡು ಏರು ಪಂಪ ಸಂಗತಿನ ಬತ್ತೀರ ಟೈಮ್ ಏತಾಂಡು ಸಮಯ ಏತಾಂಡು ಏರ್ದೆ ಗೊತ್ತುಜಿ ಆರೋಪಿ ಏರನ್ನ ಗೊತ್ತಿದ ವಿಷಯನೇ ಗೊತ್ತುಜಿ ಒಂದು ಆರೋಪಿ ಗೊತ್ತುಂಡು ಪನ್ನ ಮಿಂಚಿನೇ ನೆಂಕ ಪಣೊಂದುಲ್ಲ ಪನ್ನ ಆರೋಪಿ ನಿಕ್ಲೆ ಪತ್ತೆರಾಯ್ಜಿ ಬಂದಿತ್ತು ನಾನು ಗೊತ್ತಿದ್ದ ಆರೋಪಿ ನಿಕ್ಲೆ ಎಂಚ ಪತ್ಯಾರೆ ಉಂಡೆನ್ ನಮ್ಮ ಅರ್ಥ ಮಲ್ತು ನೋಡು ಮುಲ್ಪ ಆರೋಪಿಲಿ ಬಚಾವ್ ಮಲ್ಪನಂಚಿನ ಸಿದ್ಧತೆ ನಡತುಂಡು ದಾಯಿ ಪಂದಿತ್ತನ ಆಯ್ವರಿ ಭೂಮಾಲಕ್ಕೆ ಮಾತ್ರತ್ತೆ ಮುಲ್ಪದ ಒಂಜಿ ರಾಜಕೀಯ ಪುಡಾರಿ ಪಂಪ ಮಾತೆಲ್ಲ ಗೊತ್ತುಂಡು ಮುರುವ ಸೊಸೈಟಿದ ನಿರ್ದೇಶಕರಲ್ಲಾದುಲ್ಲೇ ಆನತೆ ತಪ್ಪಾರ ಬೇತೆ ಈ ವಿಷಯ ಪೋಯ್ಬಟ್ಟಿಗೆ ತಪ್ಪಾರ 1000 ಜನ ಇತ್ತೇರು ಆಂಡ ಎಂಕುಲ್ ಪನ್ಪ ಒಂಜಿ ಆ ಬಾಲೆಗೆ ನ್ಯಾಯ ತಿಕ್ಕೊಡು ಅಲ್ಲಿ ಓಡಮುಟ್ಟ ಪೋಡ್ತಂದಲ್ಲಿ ಪಂದಿತ್ನಾಂಡ ಅಲ್ಲಿ ಬಾಯಿ ಬುಡಿಯರ ಒಂದಿಜ್ಜಿ ಆ ಬೇನೆನ ಅಪ್ಪೆಡೆ ಪನಿಯರ ಒಂದಿಜ್ಜಿ ನೆರೆಕರ ತಕ್ಲ ಎಂಕಲ್ ಪೋಂಡ ಮನ್ಸ ಬಾಯಿ ಬುಡ್ಡ ಆಪುಜಿ ಪಂದಿತ್ನಾಂಡ
ಇನ್ನೇ ನಮ್ಮ ಅರ್ಥ ಮಾಡ್ತಾರೋಡು ಐಕು ದುಂಬೆ మరి ఈ ఘటన ఆಯ್ಕೆ ದುಂಬು ಆ ಬಟ್ಟ ಆ ಇಲ್ಲಡೆ ಪೋದಿಪುನ ಸಂದರ್ಭಡು ಆ ಬಾಲೆಗೆ ಪ್ರಜ್ಞೆ ಪೋದಿಪುನು ಈ ಘಟನೆ ನಿಕ್ಲೆ ಗೊತ್ತಿಜ್ಜಿಂತೋಜುನು ಪ್ರಜ್ಞೆ ಪೋದಿಪುನ ಸಂದರ್ಭಡು ಆ ಬಟ್ಟಾಡೆ ಪೋನಾಗ ಈ ಬಾಲೆಗೆ ಪ್ರಜ್ಞೆ ತಪ್ಪ ಆ ಬಾಲೆ ಅಂಚನೆಪುಂಡು ಐದು ದುಃಖ ಇಂಕ ದಾಯ್ತಾ ತಂದೆ ಗೊತ್ತಿಜ್ಜು ಅನ್ಪಲ್ ಐದು ದುಃಖ ಪ್ರಜ್ಞೆ ತತ್ತಿ ಒಕ್ಕ ಎಂಕ ದಾಲಾತಿಜಿ ಎಂಕ ಎಂಚಿನಾತನೆ ಬಂಡದ ಗೊತ್ತಿಜ್ಜಿಂದು ಅಪ್ಪಗಳ ಅಲ್ಲ ಆ ವಿಚಾರದ ಇದು ತೊಂಜಾರು ಪೊಲೀಸ್ ಇಲಾಖೆ ಐಂದಾಯ್ತು ಏನ್ ಮಾಡ್ತಿದ್ದಾರೆ ಐಂದಾಯ್ ತನಿಖೆ ಒಳಪಡಿಸ್ತಾ ಇದ್ದಾರೆ ಆ ಬಾಲೆನೆ ತನ್ನ ಸ್ವಂತ ಬಾಲ್ಯಕ ಟ್ರೀಟ್ ಮಾತ್ರ ಆ ಬಾಲೆ ಬಂದಿರೋ ಸಾಧ್ಯತೆ ಉಂಟು ಐದು ಬೊಕ್ಕ ಬೇತೆ ಪ್ರಕರಣ ಅಪ್ಪ ನಕ್ಲೆ ಕೊಲೆ ಬೆದರಿಕೆ ಬರ್ಕೊಂಡು ಈ ಪ್ರಕರಣ ಸಂಬಂಧಪಟ್ಟது ಆ ಕೊಲೆ ಬೆದರಿಕೆ ಬತ್ನಲ್ಲ ಯೋಚನೆ ಅನ್ಪಡು ಏರು ಕೊಲೆ ಬೆದರಿಕೆ ಬಂತಾರೆ ದಾಯಿ ಮಲ್ತಾರೆ ಒಂಜು ವೇಳೆ ಒಂಜಿ ಅರ್ಥ ಮಾಡ್ತಾರೆ ನಮ್ಮ ಒಂಜಿ ಇಲಾಖೆಗೆ ಈತರ ಒಂಜಿ ಜ್ಞಾನ ಇಜ್ಜಂತ ನಾವು ಅರ್ಥ ಮಾಡ್ತಾರೆ ನಾಪನು ಸ್ವಾಮಿ ಯಾನ ಕಂಡಿಜಿಂದ ಯಾನ ತಪ್ಪಿಜ್ನಂಡ వా ఇలాఖెనే బాడు వా పోలీస్ సంతే బాడు యాన్ పోడిచి ఇమ్మేదా దెంగదు కుళ్ళిదే అపనాన కైర్ తప్పాతనತ್ತ ತಪ್ಪನೇ ಮಾತ್ರ ಪೋಡಿ ಹೊಡತ್ತಂದ ಎನ್ನಂಚನ್ ಧೈರ್ಯ ಹಿಡಿತ ತಪ್ಪೇ ಮಾಡ್ತೀವಿ ಬಂದಿತ್ತಾನ ಎದುರು ಬರಲೆತ್ತ ದಾಯಿ ಬರ್ಪುಜೇರೆ ಉಂದಿಲ ಪ್ರಕರಣದ ಒಂಜಿ ಸಾಧಿ ಸ್ವಾಮಿ ಉಂದೆಲ್ಲ ಇಲಾಖೆ ಅಂಕಲ್ ಪಂಡದ ಕೊರೋಡ ಆಯ್ ತಪ್ಪದಕ್ಕುಂಡ ಆಯ್ ತಪ್ಪು ಮಾಡ್ತಾ ಅರ್ಥ ಅನ್ನತೆ ಉನ್ನೆಲ್ಲ ಒಂಜಿ ಅರ್ಥ ಮಾಡ್ತಾ ಇಲಾಖೆ ಮೂಲ ಬಿಟ್ಲಾಡು ಉಣ್ಣು ಬಂದಿತ್ನಾಂಡ ನಮ್ಮ ಈತ್ ಜನ ಸೇರಿದ ನ್ಯಾಯ ಕೊಡ ಸಾಧ್ಯತೆ ಬಂದಿತ್ನಾಂಡ ಒರಿ ಒತ್ತಿ ಬತ್ತನಾಂಡ ಈ ಇಲಾಖೆ ಎಂಚಾಕ್ಲೆ ಗೌರವ ಕೊರು ನಿಕ್ಕ ಮಾಡ್ತಾ ಮಾಡ್ತೋಡಿಪ್ಪನ ಎಂಚ ಗೌರವ ಕೊರು ಬಕ್ಕ ಪ್ರತಿ ಒಂದ್ ಅಲ್ಪ ನಮ್ಮ ಬಾಲೆ ತೊಂದ್ರೆ ಅನಾಗ ಇನಿ ಒಂಜಿ ದಲಿತ ಬಾಲಕಿ ಪನ್ಮ ಉದ್ದೇಶ ಬತ್ತನೆತ್ ಮೂಲ್ ಬತ್ ಸೇರ್ನಕ್ಕೆ ಮಾತ್ರ ದಲಿತ ಇರ್ಲತ್ ಇನಿ ಆ ಬಾಲಗ ಅನ್ಯಾಯ ನಾವು ಎನ್ನ ಮಗಳೆಲ್ಲ ಆರ ಬಲ್ಲಿ ಪನ್ಮ ಸಂದೇಶ ಕೊಡ್ಪ ಮುಖಾಂತರ ಈ ವಿಟ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಓಲ್ಲ ಆರ ಬಲ್ಲಿ ಪನ್ಮ ಈ ಹೋರಾಟ ಈ ಪ್ರಕರಣ ನಾಂದಿ ಅವಡುವಂತ ಕಾರಣ ಈ ಹೋರಾಟಕ್ಕೆ ಜತ್ತಿದ್ದಾರೆ ನಿಕ್ಲ ಪ್ರತಿಯೊಲ್ಲ ನಿಕ್ಲ ಬೇತೆ ಬೇತೆ ಕಷ್ಟ ಹೊಂದಿದೆ ಈ ಒಂಜಿ ಮುಲ್ಪ ಸೇರ್ದಾರೆ ನಿಕ್ಲ ಅಭಿನಂದನೆ ಕೊರೊಂದಿಲ್ಲ ಕೊನೆಯದಾದ ಈ ಪ್ರಕರಣ ಈತ್ ಬೇತೆ ಬೇತೆ ಊಹಾಪೋಹಾಗ ಕಾರಣ ಆತಲೆ ಬೇತೆ ಬೇತೆ ಒಂಜಿ ವಿಚಾರಗಳು ಬರೋದುಂಡು ಈ ಸಂದರ್ಭದ ಒಂಜಿ ಇಲಾಖೆ ಒಂಜಿ ಸ್ಪಷ್ಟವಾದ ನಿರ್ಧಾರ ತರೋಡು ಆ ಬಾಲೆನೆ ವೈದ್ಯಕೀಯ ತಪಾಸಣೆ ಒಳಪಡಿಸೋಡು ಆ ಮುಖಾಂತರ ಏರೆ ಆರ ತಪ್ಪ ಇಜ್ಜ ಪಂಡ ಗೊತ್ತಿಪ್ಪ ನಾನು ತಪಾಸಣೆ ಮಾಡ್ತಬೇಕ ಇಜ್ಜಿನ ಏರೆ ಪಂಡ ಸಾಧ್ಯ ತುಯ್ಬಟ್ಟು ಏರೆ ಪಂಡ್ರೆ ಸಾಧ್ಯ ಅದೇ ಐದಾರ ಆ ಬಾಲೆನ ವೈದ್ಯಕೀಯ ತಪಾಸಣೆ ಪಡು ಬೊಕ್ಕ ಆಕಳಿಗೆ ಬೇತೆ ಬೇತೆ ಕಟ್ಟನು ಬೆದರಿಕೆ ಪಾಡೊಂದಿಪ್ಪನ ಆಕಳಿಗೆ ಉಳ್ಳೇರೆ ಐದಾರ ಆಕಳಿಗೆ ಸೂಕ್ತ ರಕ್ಷಣೆ ಕೊರಡು ಪಂಡ ಒಂಜಿ ಬೇಡಿಕೆ ನದಿ ಒಂದು ಈ ಸಂದರ್ಭದ ಇಂಕ ಪಾತ್ರ ಪ್ರಾಸ್ತಾವಿಕ ಪಾತ್ರ ಅವಕಾಶ ಮಾಡ್ತಾರ ನಿಕ್ಲೆ ಮಾತ್ರ ಬಂಧಿಸದು ಎನ್ನರಾಡು ಪಾತ್ರ ಅಂತ ಧನ್ಯವಾದ ಅಂತ ದಲಿತ ಹಕ್ಕುಗಳ ಸಂಘಟನೆಯ ಮುಖಂಡರುಗಳೇ, ಸಮಾನ ಮನಸ್ಕರ ಸಂಘಟನೆಯ ಮುಖಂಡರುಗಳೇ, ಆಗ ಸೇರಿಸತಕ್ಕಂಥ ಎಲ್ಲ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಎತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತಾರೆ. ಅಂದ್ರೆ ಒಂದು ಮಹಿಳೆಯನ್ನು ಪೂಜಿಸಿರುವಾಗ ಅಲ್ಲಿ ದೇವಾನ ದೇವತೆಗಳು ನೆಲೆಸ್ತಾರೆ ಅಂತ. ಆದ್ರೆ ಇದೆಲ್ಲ ನೋಡುವಾಗ ಹೆಣ್ಣಾಗಿ ಹುಟ್ಟುವುದೇ ತಪ್ಪ ಅಂತ ಹೇಳುವ ಒಂದು ನಮ್ಗೆಲ್ಲ ಅನಿಸ್ತಾ ಉಂಟು. ಹಾಗೆ ಏನು ಈ ಮಹೇಶ್ ಭಟ್ ಈ ರೀತಿಯ ಒಂದು ಆರೋಪ ಅವತ್ತು ಎಲ್ಲಿ ಅಡಗಿ ಕೂತ್ಕೊಂಡಿದ್ದಾರೆ ಈ ಮಹೇಶ್ ಭಟ್, ಅವ ಆರೋಪ ಅವನೇನು ಮಾಡಿಲ್ಲದಿದ್ರೆ ಅವನು ಯಾಕೆ ಅಡಗಿ ಕೂತ್ಕೊಳ್ಬೇಕಿತ್ತು? ಅವ್ ಬರ್ಬೋದಿತ್ತಲ್ಲ ಎದುರುಗಡೆ. ಹಾಗೆ ಮತ್ತೆ ಇನ್ನೊಂದು ವಿಷಯ ಹೇಳುದಂದ್ರೆ, ಎಲ್ಲಿ ಈಗ ಇವರು ಹೇಳಿದ್ರು ಯಾವ ಬಿಜೆಪಿ ಸಂಘಟನೆಯವರು ಯಾರು ಬರ್ಲಿಲ್ಲ ಅಂತ. ಸುಳ್ಳು, ಬಂದಿದ್ರು. ಇವ್ರಿಗೆ ಯಾರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ದೊಡ್ಡ ದೊಡ್ಡ ಮುಖಂಡರುಗಳೆಲ್ಲ ಹೊರಟು ಬಂದ್ರು. ಕಲ್ಲಡ್ಕ ಪಾಸ್ ಆಯ್ತು. ಇಲ್ಲಿ ವಿಟ್ಲದ ಹತ್ರ ಬಂದ್ರು. ಬಸ್ ಸ್ಟ್ಯಾಂಡ್ ಹತ್ರ ಬರುವಾಗ ಅಡ್ರೆಸ್ ಕೇಳಲಿಕ್ಕೆ ನಿಲ್ಲಿಸಿ ಒಬ್ಬರನ್ನ ಕರೆದು ಕೇಳಿದ್ರು, ಆ ಮಹೇಶ್ ಮೊಹಮ್ಮದ್ ಎತ್ತ ನಾವು ಇಲ್ವಲ್ಪ ಮರಯ ಏನ್ ಸರ್ ಮಹೇಶ್ ಮೊಹಮ್ಮದ್ ಅವು ಇಂಚಿನ ಪುಣ್ಣನ ಒಂಜಿ ಅತ್ಯಾಚಾರ ಆತಂಡಿಗೆ ದೌರ್ಜನ್ಯ ಸಾಲ ಅತ್ಯಾಚಾರ ಸರ್. ಅವು ಮಹೇಶ್ ಮೊಹಮ್ಮದ್ ಸರ್, ಅವು ಮಹೇಶ್ ಭಟ್ ಓ ಮಾರಾಯರೇ ಪೋಯ್ ಎಂಕ್ಲ ನನ್ನ ಪೀರ ಕಂಡ ದಾಲ ಎಂಕ್ಲೆ ಮುಲ್ಪ ನಾತಿ ಚಿಕ್ಕ ಬೈದಿನೇಕ್ ಪೋಯ್ ತಿರ್ಗಾಲೆ ಕಾರ್. ಹಾಗೆ ಇವರಿಗೆಲ್ಲ ಗೊತ್ತಿಲ್ಲ. ಬಂದು ಅಂದ್ರೆ ಆ ಜಾಗದಲ್ಲಿ ಎಲ್ಲಿಯಾದ್ರೂ ಆ ಮಹೇಶ್ ಭಟ್ ಬದ್ಲಿಗೆ ಮೊಹಮ್ಮದ್ ಡಿಸೋಜನ ಇದ್ದಿದ್ರು ಉಂಟಲ್ಲ, ಇವರ ಆರ್ಭಾಟ ನೋಡ್ಬೇಕಿತ್ತು. ದೊಡ್ಡ ದೊಡ್ಡ ಎಲ್ಲ ಎಲ್ಲಿದ್ರು ಇಡೀ ಪಾತಾಳದಿಂದೆಲ್ಲ ಬರ್ತಿದ್ರು ಸಂಘಟನೆಯವರು. ಇದಕ್ಕೆ ಯಾರು ಬರುದಿಲ್ಲ. ಯಾಕೆಂದ್ರೆ ಒಂದು ಒಂದು ದಲಿತ ಮಹಿಳೆ ಅಂತ ಹೇಳ್ಬಿಟ್ಟು ಅವರ ಒಂದು ಮಗು ಅಂತೇಳಿ. ಆದ್ರೆ ನಾನೊಂದು ಈ ಸಮಯದಲ್ಲಿ ಹೇಳ್ತೇನೆ, ಹಿಂದೂಗಳು ಕೊಲೆ ಮಾಡಿದ್ರೆ ಅದು ಕೊಲೆ ಅಲ್ಲ. ಅದೇ ಹಿಂದೂ ಮಗುವಿಗೆ ಆಗ್ಲಿ ಒಂದು ಹೆಣ್ಣುಗೆ ಅತ್ಯಾಚಾರ ಮಾಡಿದ್ರೆ ಅದು ಅತ್ಯಾಚಾರ ಅಲ್ಲ. ಇದು ಬಿಜೆಪಿಯವರ ನಕಲಿ ಹಿಂದುತ್ವ. ಬಿಜೆಪಿಯವರ ನಕಲಿ ಹಿಂದುತ್ವ ಇದು. ಮಾತಾಡಿದ್ರೆ ಸಾಕು, ಬಾ ಎತ್ತಿದ್ರೆ ಸಾಕು, ಭಾರತ್ ಮಾತಾ ಕಿ ಜೈ ಅಂದ್ರೆ ಇವ್ರಿಗೆ ಗೊತ್ತಿಲ್ಲ
ಆ ಭಾರತ್ ಮಾತೆ ತಾಯಿ ಅಂತ ಗೊತ್ತಿಲ್ಲ ಇವರಿಗೆ. ಯಾಕಂದ್ರೆ ಇವರಿಗೆ ಬರೀ ಭಾರತ್ ಅಂದ್ರೆ ಪ್ರಚಾರಕ್ಕೆ ಒಂದು ರಾಜಕೀಯಕ್ಕೆ ಮಾತ್ರ ಹೆಣ್ಣನ್ನು ಉಪಯೋಗಿಸ್ತಾರೆ ಅಂತ ಇದರಲ್ಲೇ ಗೊತ್ತಾಗ್ತದೆ. ಇವರಿಗೆ ನಿಜವಾಗ್ಲೂ ನೈತಿಕತೆ ಇದ್ದಿದ್ರೆ ಇದೇ ಈ ಮಹೇಶ್ ಭಟ್ ಏನು ದೊಡ್ಡ ಏನು ಅವರಿಗೇನು ಕಷ್ಟ ಇಲ್ಲ ಹುಡುಕ್ಲಿಕ್ಕೆ. ಹಾಗೆ ನಾನೊಂದು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಒಂದು ಹೇಳುವುದೇನಂದ್ರೆ, ಪೊಲೀಸ್ ಇಲಾಖೆಗೆ ಸಂಬಳ ಕೊಡುವುದು ಸರ್ಕಾರ ಸ್ವಾಮಿ. ನಿಮ್ಗೆ ಯಾವುದೇ ರಾಜಕೀಯ ಮುಖಂಡರುಗಳಾಗ್ಲಿ ಅಥವಾ ಯಾವುದೇ ಒಂದು ಈ ಮಹೇಶ್ ಭಟ್ನಂತಹ ಒಂದು ಪುಂಡರುಗಳಾಗ್ಲಿ ಇವ್ರು ಹೇಳಿದ್ರು ಪ್ರಭಾವಿ ಅಂತೆ. ಪ್ರಭಾವಿ ಅಲ್ಲ, 3 ಕಾಸಿನವ ಪ್ರಭಾವಿ. ಎಂತ ಪ್ರಭಾವಿ? ಅವನು 3 ಕಾಸಿನವ ಅಂತ ಕರಿಬೇಕು ಆ ಮಹೇಶ್ ಭಟ್ಟನನ್ನು. ಯಾಕೆಂದ್ರೆ ಈ ರೀತಿ ಮಾಡ್ತಾನಲ್ಲ. ಹಾಗೆ ನಮ್ಮ ರಾಜೇಶ್ವರಿ ಅವರು ಒಂದು ಮಾತು ಹೇಳಿದ್ರು, ಬ್ಯಾನರ್ ಕಟ್ಟುವಾಗಂತೆ ಆ ತಾಯಿ ಅವಳ ಹೆಂಡತಿ ಅಂತೆ, ಆ ಮಹೇಶ್ ಭಟ್ಟನ ಹೆಂಡತಿ ಬಂದು ಕಂಪ್ಲೇಂಟ್ ಕೊಟ್ರು ಏನಂತ, ಪರ್ಮಿಷನ್ ತಗೊಳ್ಳಿಲ್ಲ ಅಂತ. ಓ ಅಮ್ಮ, ನಿನ್ನ ಹತ್ರ ನಾನು ಕೇಳ್ತೇನೆ, ನಿನ್ನ ಗಂಡ ಮಹೇಶ್ ಭಟ್ಟ ಆ ಹುಡುಗಿ ಹತ್ರ ಹೋಗಿ ಗುಟ್ಟಕ್ಕೆ ಕರೆಯೋಗಿ ನಿನಗೆ ಪರ್ಮಿಷನ್ ತಗೊಂಡಿದ್ನಮ್ಮ? ಯಾಕೆ ನಿನ್ನ ಮನೆಯಲ್ಲಿ ಮಗು ಇಲ್ವಾ, ಹೆಂಡತಿ ಇಲ್ವಾ ಇವನಿಗೆ ಕರ್ಕೊಂಡು ಹೋಗ್ಲಿಕ್ಕೆ? ನಿನ್ನ ತಂಗಿ ಇಲ್ವಾ ಮಹೇಶ್ ಭಟ್ಟ? ನಿನ್ನ ತಾಯಿ ಇರ್ಲಿಲ್ವಾ? ಯಾಕೆ ಆ ಮಗು ನಿನ್ಗೆ ಬೇಕಾಯ್ತು ಅಲ್ಲಿ ಕರೀತಿಯಲ್ಲ? ಹಾಗೆ ಏನೆಲ್ಲ ಮಾಡ್ತಾರೆ ಇವರಿಗಂದ್ರೆ ಹೆದರಿಕೆ ಇಲ್ಲ. ಒಂದು ಕಾನೂನಿನ ಬಗ್ಗೆ ಇವರಿಗೆ ಯಾವುದೇ ರೀತಿ ಹೆದರಿಕೆ ಇಲ್ಲ. ಈ ಕಾನೂನು ಇದೇ ಪೊಲೀಸರಿಗೆ ಹೇಳುದು, ಇವರು ಮನಸ್ಸು ಮಾಡಿದ್ರೆ ಅರ್ಧ ಗಂಟೆ 24 ಗಂಟೆ ಯಾಕೆ ಅರ್ಧ ಗಂಟೆ ಇವರಿಗೆಲ್ಲ ಗೊತ್ತುಂಟು ಅದು ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ತಂದು ಅವನಿಗೆ ಕಠಿಣ ಶಿಕ್ಷೆ ಕೊಡ್ಬೇಕು. ಯಾಕಂದ್ರೆ ಒಂದು ಶಿಕ್ಷೆ ಕೊಟ್ರೆ ಮಾತ್ರ ಇನ್ನೆಲ್ಲರಿಗೆ ಹೆದರಿಕೆ ಆಗ್ತದೆ. ಈ ರೀತಿ ನಾವು ಮಾಡಬಾರದು ಅಂತ ಆ ರೀತಿ ಶಿಕ್ಷೆಯನ್ನು ಕೊಡುವುದರ ಮುಖಾಂತರ ಈ ಒಂದು ಸಂತತಿ ನಮ್ಮ ಹುಡುಗಿಗೆ ಇಲ್ಲಿಯ ಭಾಗೀರಥಿ ಅವರು ಸಹ ಒಂದು ಹೆಣ್ಣಲ್ವಾ, MLA ಆಗಿರುವವರು. ಅವರೆಲ್ಲಿದ್ದಾರೆ? ಅವರು ಮೊನ್ನೆ ಬಹಳ ಮಾತಾಡ್ತಾ ಇದ್ರು, ದಲಿತರಿಗೆ ನಮ್ಗೆ ಹಕ್ಕು ಕೊಡುದಿಲ್ಲ, ನಮ್ಗೆ ಅದು ಕೊಡುದಿಲ್ಲ, ಇದು ಕೊಡು. ಇವತ್ತು ಬನ್ನಿ ಅಮ್ಮ ಭಾಗೀರಥಿ ಅಮ್ಮ, ಬನ್ನಿ ಇವತ್ತಿಲ್ಲಿ ಮಗುವಿಗೆ ಇದು ಏನ್ ಅನ್ಯಾಯ ಆಗಿದೆ ಬಂದು ಮಾತಾಡಿ. ಇಲ್ಲಿ ಬಂದು ಇವರೊಟ್ಟಿಗೆ ಸೇರಿ ಆ ತಾಯಿ ಒಟ್ಟಿಗೆ ಒಂದು ಸೇರಿ ಬಂದು ಏನಾಗಿದೆ ಅಂತ ಪ್ರಶ್ನೆ ಆದ್ರೂ ಮಾಡಿ. ಲೋಕಸಭೆಯಲ್ಲಿ ಮಾತಾಡಿದ ತಕ್ಷಣ ಜೈ ಭೀಮ್, ಜೈ ಅಂಬೇಡ್ಕರ್ ಅಂದ್ರೆ ರಾಜಕೀಯಕ್ಕೆ ಮಾತ್ರ ನಿಮ್ಗೆ ಅಂಬೇಡ್ಕರ್ ನೋಡುವ. ಈ ಮಹೇಶ್ ಭಟ್ಗೆ ನಾನು ಹೇಳ್ತೇನೆ, ಇದೇ ಈ ದಲಿತ ಈ ಹೆಣ್ಣು ಮಗುನ ತಂದೆ ತಾಯಿಗಳು ನಿಮ್ಮ ಮನೆಗೆ ಕರ್ಕೊಂಡೋಗಿ ಕೂರಿಸಿ ಚಹಾ ಕಾಫಿ ಕೊಡಿ ಅಣ್ಣ, ಕೊಡ್ತೀರಾ ನೀವು? ಇವ್ರನ್ನ ಮನೆ ಒಳಗೆ ಸೇರಿಸುದಿಲ್ಲ ನೀವು. ನಿಮ್ಗೆ ನಿಮ್ಮ ಕಾಮಕ್ಕೆ ಯಾರಾದ್ರೂ ಆಗ್ತದೆ, ಅದು ಯಾವ ಜಾತಿನೂ ಆಗ್ತದೆ, ಏನಾಗ್ತದೆ ನಿಮ್ಗೆ ಅಲ್ಲ, ಅದೇ ನೀವು ಮರ್ತಿರ್ತೀರಾ. ನಿಮ್ಗೆ ಹೆತ್ತದ್ದು ತಾಯಿ, ಅದು ಹೆಣ್ಣು. ನಿಮ್ಮ ಕೈ ಹಿಡಿದವಳು ಹೆಂಡತಿ ತಾಯಿ. ಮತ್ತೆ ನಿಮ್ಗೆ ಒಂದು ಮಗು ಸಹ ಉಂಟು ಅಂತ ಕೇಳಿದೆ ಈಗ, ಚಿಕ್ಕ ಮಗು ಅಂತೆ. ಯಾಕಂದ್ರೆ ಕಾಲ ಹಾಗೆ ಇರುವುದಿಲ್ಲ ಮಹೇಶಣ್ಣ, ತಿರುಗ್ತಾ ಇರ್ತದೆ ಕಾಲಚಕ್ರ. ಈ ಕಾಲಚಕ್ರದಲ್ಲಿ ಯಾರನ್ನು ಏನು ಮಾಡಿ, ನಾನು ಇವತ್ತು ಗೆದ್ದೆ ಅಂತ ತಿಳ್ಕೊಂಡಿರ್ಬೋದು, ನಾಳೆ ನಿಮ್ಮ ಮನೆಯಲ್ಲೂ ಸಹ ಒಂದು ಉಂಟು, ನೆನಪಿಟ್ಟುಕೊಳ್ಳಿ. ಇಷ್ಟು ಮಾತನ್ನು ನಾನು ಆಡ್ತಾ ಏನು ಇವರಿಗೆ ನ್ಯಾಯ ಸಿಗ್ಬೇಕು, ಈ ನ್ಯಾಯಕ್ಕೋಸ್ಕರ ಏನು ಇವರೆಲ್ಲ ಈ ಪ್ರತಿಭಟನೆಗಾರರು ಒಂದಾಗಿದ್ದೀರಾ, ಇವರ ಒಟ್ಟಿಗೆ ಎಲ್ಲ ನಾವು ಸಹ ಇದ್ದೇವೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಜೈ ಭೀಮ್, ಜೈ ಸಂವಿಧಾನ. ಧನ್ಯವಾದಗಳು ಮಂಜುಳಾ ನಾಯಕ್ ಮೇಡಮ್ ಅವರಿಗೆ. ಈಗ ನಮ್ಮನ್ನು ಉದ್ದೇಶಿಸಿ ದಲಿತ ಮುಖಂಡರಾಗಿರುವ ಏಪ ಪೊಲೀಸ್ ಇಲಾಖೆ ನಮ್ಮ ದಾಖಲೆ ಮಾಡ್ಕೊಳ್ಳೋ ಒವೇ ವಿಚಾರ ಅವು ದಾಖಲಾದ ಮಾತ್ರ ನಮ್ಗೆ ನ್ಯಾಯ ತಿಳ್ಕೊಂಡು ಬರ್ಬೇಕು. ಯಾಣ 25 ನಿಮಿಷ ಹೋರಾಟ ಮಾಡ್ತಿದ್ದು ದಾಖಲೆ ಮಾಡ್ತಿರೋ ವಿಚಾರ ಹಿಂಗ್ ಮಾತ್ರ ಬೇಜಾರುಂಡು ದೇವಮಂಡ ಒವೇ ದಾಖಲೆ ಇನಿ ಮರತಾಡಿಟ್ಟ ಅತರ ಗ್ರೌಂಡ್ ರೋಡ್ ಇಟ್ಟ ಅಂಡ ಅವು ದಾಖಲೆ ಹಾಕಿ ಪೊಲೀಸ್ ಇಲಾಖೆ ಬರೆಪಣ FIR ಹೆಂಚೊಂಡ ಐನ ಮಿತ್ತು ನಮ್ಮ ಕೇಸ್ ಜೈಗೆ ಹಾಕೊಂಡು ಈ ವಿಚಾರ ನಂಗೆ ಪ್ರತಿವರ್ಯಗಳ ಸೇರಿಕೊಂಡು ಪೊಲೀಸ್ ಇಲಾಖೆ ಕೋಡೆ ಧರ್ಮಸ್ಥಳದ 16 ವರ್ಷದ ಪಿರಾವತ ಕಚೇರಿ ಕೋಟೆ ಒಬ್ಬ ರಿಟೈರ್ಡ್ IGP ಪೊಲೀಸ್ ಮೇಲಾಧಿಕಾರಿ ಬಂದಿಲ್ಲ ಅವಳು ಎಂಕಲ ಪೊಲೀಸ್ ದಾಖಲೆ ಬರೆಯೇ ತತ್ತಿದ್ದು ಪೂರಾ ದಾಖಲೆ ಮಾಡ್ತಾರ ತತ್ತಿದ್ದು ಅಂಚಾಸ ಕೇಸ್ ಬಾರಿ ಕಷ್ಟ ಉಂಟು ಒಂದು ಬಣ್ಣ ಇಂಚಿನ ವಿಚಾರ ಪ್ರತಿ ಇಲಾಖೆ ಒಂದು ಜಯಗೊಂಡ ಪೊಲೀಸ್ ಇಲಾಖೆ ಇನಿ ದಲಿತ ಪರಿಶಿಷ್ಟ ಜಾತಿಯ ಪೊಲೀಸ್ ದಾಖಲೆ ಉಳ್ಳೇರು ಹಿಜರ ಉಳ್ಳೇರು ಎಂಕಲ ಪೊಲೀಸ್ ಇಲಾಖೆಗೆ ಫಸ್ಟ್ ಜನಸಂಪರ್ಕ ಪೋಪನ ಪೂರ ವಿಚಾರ ಪಾತಿರ್ಪ ಬಟ್ ಇಂಚಿನ ಕೇಸು ಬಂದಾಗ ಅಕ್ಕಲ ತುಂಬು ಬೀರೋದು ಜಾತಿ ಆಧಾರಿತವಾದ ಕೇಸೆಲ್ಲ ದಾಖಲೆ ಹಾಕೊಂಡು ಜಯಗೊಂಡ ಯಾನು ಮೂಜಿ ವಿಚಾರ ಬಂತೆ ಇಂಜಿ ಒಂಜಿ 2 ವರ್ಷ ದುಂಬು ಕುಡ್ಲಾಟ ಒಂಜಿ ಪೊಣ್ಣಾನ ರೇಪ್ ಮಾಡ್ತೇವೆ ರೇಪ್ ಮಾಡ್ತು ಮೂಜಿ ದಿನಗಳ ಮಾಧ್ಯಮದಾಗ ಪುದಾರ ಬಂದಿದ್ದೇರು ಬುಕ್ಕದ ಒಂಜಿ ಮಹೇಶ್ ಭಟ್ ವಕೀಲೇರು ರೇಪ್ ಮಾಡ್ತಾನ ಮೂಜಿ ದಿನ ಪೇಪರ್ ಡೇ ಮಾಡಿದ್ದೇರು ಅನ್ನ ಪುದಾರ ಬುಕ್ಕ ಪಾಡೇರು ಐನಡ್ದು ಬುಕ್ಕ ಎಂಕೆಲ್ಲ ಸುಳ್ಳೋಡು ಇಂಜಿಬ ಕನಕ ಮಾತಾಡ್ತು 2 ಜನ ಆಕ್ಸಿಡೆಂಟ್ ಮಾಡ್ತಿರ್ತೀರು ಕೆರಿಯರ್ ಆಕ್ಸಿಡೆಂಟ್ ಮಾಡಿಸಿ ಈಕೋ ಗಾಡಿಟ್ಟು ಮೂಜಿ ದಿನ 4 ದಿನ ಕೇಸ್ ಏರಂದೇ ಗೊತ್ತಿಜ್ಜಿ
ಸಿಸಿ ಕ್ಯಾಮರಾ ಓಲ್ನ ವರ್ಕ್ ಆಪುಜಿ ಸಿಸಿ ಕ್ಯಾಮರಾ ಮಲ್ಲಕ್ಲ ಆಕ್ಸಿಡೆಂಟ್ ಅದ ಮಲ್ಲನ ಕೇಸ್ ವರ್ಕೇ ಆಪುಜಿ ತುಳೆ ಅಂದ ತುಳೆ ಮೂಜಿ 4 ದಿನ ಕರಿದಾಯಿನದ ಬುಕ್ಕ ಆರ್ಕೆ ಭಟ್ರ ಮಗೆ ಆಯುಕ್ತ ಮಟ್ಟದ ಪೂದಾರ ಬರ್ತದೆ 500 ಬುಕ್ಕ ಪೂದಾರ ಪೇಪರ್ ಬರ್ತದೆ ಇನ್ನು ದಲಿತ ನಮ್ಮ ಪೊಣ್ಣು ಇಂದೇ ಮಾಣಿಲ ಗ್ರಾಮದ ಏತು ದಿನ ಒಂದೇಗೆ ಜನವರಿ ಆಯ್ದ ಕೇಸಿಗೆ ಯಾಣಕ್ಕೆನ್ನ ಶಾಲದ ಹೆಡ್ ಮಾಸ್ಟರ್ ಓಡಬೋದಿತ್ತೀರಿ ಶಾಲದ ಬೆಟರ್ಮೆಂಟ್ ಕಮಿಟಿ ದಾಖಲು ಓಡಬೋದಿತ್ತೀರಿ ಆನು 2 ತಿಂಗಳು ಶಾಲೆಗೆ ಬರೆದು ಕೊಡ್ಬೇಕ ಆ ಜನಕ್ಕೂ ಓಡಬೋದಿತ್ತೀರಿ ಅಂದ್ರೆ ಏನು ಪ್ರಶ್ನೆ ಮಾಡೋದಿಲ್ಲ ಅವನಿಗೆ ಪ್ರಶ್ನೆ ಮಾಡೋಣ ಬರ್ತೀನಿ ಪೊಲೀಸ್ ಇಲಾಖೆಗೆ ದಾಖಲಾಯಿನ ಬುಕ್ಕ ಮುಗುಳು ಮಲ್ಪನ ದಾಖಲೆ ಉಳ್ಳತ್ತೆ ಅವು ಸರಿಯಾದ ಮಾತನ್ನ ಮಾಡಿ ಲಂಚ್ ಕೇಸ್ ನಾವು ಇಚ್ಚಿದಂಟ ಆಯಣ್ಣ ತಪ್ಪವನ ಕೆಲಸ ಮುಗುಳು ನಡೆದೇರ ಆಪಡು ಒಮ್ಮೆ ಒಂಜಿ ಇನ್ನು ತಾನಾತ್ಮಂಟ ದೇಶಡು ನಮ್ಮ ಕಾನೂನು ದುಡ್ಡು ಇತ್ತ ನಾಯಕ ನಿರೀಕ್ಷಣಾ ಜಾಮೀನು 15 ದಿನ ಕಾಪುಣ ನಿರೀಕ್ಷಣಾ ಜಾಮೀನು ಬರ್ಪುಣ 500 ಹಾರಾರ್ಪಣೆ ಮಲ್ಪುಣ ఆయన ವೆಲ್ಕಮ್ ಮಲ್ಪುಣ 500 ಕೊಂಚ 10 ವರ್ಷ 2-3 ವರ್ಷ ಅವರ ಪರವಾಗಿ ವಾದಿಸಿ ಅವರನ್ನು ಖುಲಾಸೆಗೊಳಿಸಿರುವುದು ವಕೀಲರನ್ನಾಗಲ ಪುದಾರ ಬರ್ಪುಣ ದಿನ ತುಳಿ ಒಮ್ಮೆ ಕೇಸಿನ ದಲಿತ ಕೇಸಿನ ಅವರ ಪರವಾಗಿ ವಾದಿಸಿದರು ಖುಲಾಸೆ ಆಯಿತು ಒಳ್ಳೆ ದಾಖಲನ್ನು ಮಾಡಿಚ್ಚಿ ಇಂಚಿನ ವಿಚಾರಣೆ ಗಂಭೀರವಾದ ತೆತ್ತರು ದಯವಿಟ್ಟು ಅಂಬೇಡ್ಕರ್ ನಕ್ಕು ಸ್ವರ ಕೊಡ್ತಾನ ಅಂಬೇಡ್ಕರ್ ನಕ್ಕು ನ್ಯಾಯ ಕೊಡ್ತಾನ ಅಂಬೇಡ್ಕರ್ ನಕ್ಕು ಜನಸಾಮಾನ್ಯಕ್ಕೆ ಇಂಚಿನ ವ್ಯವಸ್ಥೆಯನ್ನು ಕೊಡ್ತಾನ ಈ ವಿಚಾರ ನಮ್ಮ ಪ್ರತಿವೇದಿಯ ಗೊತ್ತುಗಳು ಯಾಣಂಜಿ 30 ವರ್ಷ ಸರ್ಕಾರಿ ಇಲಾಖೆ ಕೆಲಸ ಮಾಡ್ತಾರೆ ಎನ್ನ ಉದ್ದೇಶ ಪೊಲೀಸ್ ಇಲಾಖೆ ಬೋತು ನೇರವಾದ ಪಾತ್ರ ಇಂಚೆಂಚನೆ ಮಾಡ್ಬಿಡುದು ಪೊಲೀಸ್ ಇಲಾಖೆದ ಅಧಿಕಾರಿಗಳು ಸಸ್ಪೆಂಡ್ ಅನ್ನಗಳೇ ಅನ್ಬೋದಿತ್ತೆ ದಯವಿಟ್ಟು ಅಕಲೆಲ್ಲ ಸಸ್ಪೆಂಡ್ ಬರ್ತಾರೆ ಇಲ್ಲಿ ಪೊಲೀಸ್ ಕೇಸು ನೀವು ಪೊಲೀಸ್ ಸ್ಟೇಷನ್ ಕೊಡಿ ದಲಿತರು ಯಾರು ಉಳ್ಳಿರ ಪಾಪದಾಗಲಿರ ಅಕಲೆ ಮಾತ್ರ ಬೆಟ್ಟು ಮಾಡ ಮಲ್ಲಾಣ ಜೋಕ್ರ ಎರಗಣ್ಣ ಬೆಟ್ಟು ಮಾಡ ಅಂತಾರೆ ಇವು ಬೇರೆಗಳು ಹಾಕುಜಿ ಅಕಲು అయినట్టు కుల్లాపున పోలీస్ స్టేషన్ కాంటాడు వయ్యముట కుల్లాపున వేస్తారా కొల్లంటి మీటింగ్ వాళ్ళు పేరు పక్కనించి అట్లా చా కాపీ అక్కడ బిల్లు అప్పుడు దాటి ಇದು ಸತ್ಯ ಇಚ್ಚಿನ ವಿಚಾರ ನಮ್ಮ ತೆರಿಗೆ ನೋಡಬಾರದು ನಂತರ ನ್ಯಾಯ ಕೊಡಲ್ಪ ಎನ್ನ ಉದ್ದೇಶವು ಏತು ಮಲ್ಲ ಹೋರಾಟ ಮಾಡ್ತೀವಿ ಇನಿ ಶಿವಾಜಿ ಶ್ರೀಧರ ಕೊಲೆಯನ್ನು ಅಣ್ಣ ನಾಟ್ಲಿಲ್ಲ ಅಣ್ಣ ಕಥೆ ಹೆಂಚಿಲ್ಲ ಮಾಡೋದು ಆ ದಲಿತ ಕೋಲಂಡಿಗೆ ಗಂಗಾಸರ ಸಪ್ಲೈ ಮಾಡ್ತದೆ ನಮ್ಮ ಸಾಧ್ಯ ತಪ್ಪತ್ತು ಕೇಸು ಮಾಡ್ತಾ ಕೆರಿಯರ್ ಇಡೀ ನ್ಯಾಯ ತಿಕ್ಕಣ ನಂಗೆ ಒಂಜಿ ಕೋಡಂತ ಮುನ್ನ ಪೇಪರ್ ಬರ್ತೀನಿ ಅಮ್ಮೆನೆ ಮಗಳೇನು ಬಲತು ಬಂಜಿ ಒಂದು ಬಲತ್ಕಾರ ಮಾಡ್ತದೆ ಅಲ್ಲಿನ ಗರ್ಭಿಣಿ ಮಾಡ್ತಿದ್ದು ಒಂದು ಸತ್ಯನ ನಾಟ್ಲಿ ಮೂಟ 5 ವರ್ಷ ತುಂಬು ಇಂಚಿನ ಒಂಜಿ ಕೇಸನ ಏನು ನಾಡಿ ತೂಣಾಗ ಅಮ್ಮೆರ ಹತ್ತಿ ಅಮ್ಮೆರ ಪರ್ಪುಣ ಅಭ್ಯಾಸ ಅಮ್ಮಗ ಪರ್ಪಾದ್ರೆ ಏರ ಬರ್ತದೆ ಅಲ್ಲಿ ಪೂರ ಉಪಯೋಗ ಮಾಡ್ತೀರಿ ಇಂಚಿನ ವಿಚಾರ ಒಂದುಂಡು ಇಂಚಿನ ವಿಚಾರ ನಮ್ಮ ಜಾಗ್ರತೆ ಬೋರ್ಡ್ ಮಾಡ್ಬಿಡಿ ನಮ್ಮ ಉದ್ದೇಶ ನಮ್ಮ ಉದ್ದೇಶ ತಗೊಂಡು ನಮ್ಮ ಇಲ್ಲಲ್ಲ ಇನ್ನು ಪುಂಜೋಕ್ಲು ಪೊಲೀಸ್ ಇಲಾಖೆಟ್ಲ ಉಳ್ಳೇರಿ ಅಧಿಕಾರಿಗಳ ಉಳ್ಳೇರಿ ಸಮಾಜಕ್ಕೆಲ್ಲ ಇಲಾಖೆಟ್ಲ ಪುಂಜೋಕ್ಲು ಉಳ್ಳೇರಿ ಮುಕ್ಳಿ ಬಂದಾಗ ಮಾತ್ರ ಗೊತ್ತಾಗ್ಬಿಡಕ್ಲಿ ಇಂಚಿನ ವಿಚಾರ ಗಂಭೀರವಾದ ತೋರ್ಲಿ ಪೊಲೀಸ್ ಇಲಾಖೆ ಇನಿ FIR ಮಾಡ್ಬಿಡ ಕೇಸ್ ಇಂಚಿನ ಉಂಟದ ಅವು ಸರಿಯಾದ ಮಾಲ್ಪುಡಿ ಮಾಡ್ಬಿಡಿ ವಿನಂತಿ ಸರಿಯಾದ ಮಾಲ್ಪುಡಿ ಇಜ್ಜಿದಂಟ ನಂಗೆ ನ್ಯಾಯ ತಿಕ್ಕುಳ ಚಾನ್ಸೇ ಇಜ್ಜಿ ಒಂಜಿ ಆಕ್ಸಿಡೆಂಟ್ ಕೇಸ್ ಇಡು ಒಡೆತ್ತು ಮರಡಿ ಒಂಜಿ ವಕೀಲಕ್ಕೆ 1,50,000 ಎನ್ಮ ಜನಕ್ಕೂ ಪಾಲಾತರಿಗೆ ಒಂಜಿ ಕೇಸ್ ಇಡು ವಿನ್ನಾತ್ ಒಂದೇ ಒಂಜಿ ಎನ್ಮ ಜನಕ್ಕೂ 1,50,000 1,50,000 ಆಟ ವಕೀಲನ ಡಿಮಾಂಡ್ ಎತ್ಕೊಂಡ ಎಂಕು 90,000 ಕೊರಡು ಎಂಕು 90,000 ಎಂಕು ಕೊರಡು ಮಾಡುದು ಎನ್ನಡೆ ಕೇಸ್ ಬರ್ತೀನಿ ಯಾರು ಬಂದ ದಾಖಲೆ ಕೊರಲಿ ದುಃಖ ఉంది ಪೇಪರ್ ದಂಡ ಮಾಡ್ಕೋ ಪೇಪರ್ ದಂಡ ಮಾಡ್ಕೋ ನಂಕು ಇಂಚಿನ ವಿಚಾರ ಪ್ರತಿ ಒಂಜಿ ದಿಕ್ಕಲ ಆವೊಂದು ಪೊಲೀಸ್ ಇಲಾಖೆಗೆ ಎಡ್ಡೆ ಉಳ್ಳೇರಿ ಎಡ್ಡೆ ಊರ್ದಾಗ ಲೆಕ್ಕಲ್ಲ ಊರ್ದಾಗ ಪೊಲೀಸ್ ಆಂಟ ನಿಕ್ಕಲಾತಿ ಈ ದಲಿತ ದೌರ್ಜನ್ಯ ಬಂದಾಗ ನಿಕ್ಕಲೆ ಕಾನೂನು ನಿಕ್ಕಲೆಗಳ ಸೇಪಾಪಡಿನ ವ್ಯವಸ್ಥೆ ಉಂಟು ಎಂಕಲೆಗಳ ನ್ಯಾಯ ಕೊರ್ಪಡಿನ ವ್ಯವಸ್ಥೆ ಉಂಟು ಅಣ್ಣು ಸರಿಯಾದ ದಾಖಲೆ ಮಕ್ಕಳು ನಿಕ್ಕಲ FIR ಸರಿಯಾಯಿಸಿದಂಟ ಒವ್ವೇ ವಿಚಾರಲ ತುಂಬ ಬರೆಯಲು ಸಾಧ್ಯ ನ್ಯಾಯ ಕೊರ್ಪಡಿನ ವ್ಯವಸ್ಥೆ ಎಂಕಲ ದುಮ್ಮುಡ್ತೆ ಬೆಂಗಲ್ ಸೀಟ್ ಬೆಂದನಾಗ್ಲು ಎಂಕಲ ದುಮ್ಮುಡ್ಲ ಗೊತ್ತುಂಡು ಎಂಕಲ ಓಡು ರೋಡ್ಲ ಕೆಲಸ ಗೊತ್ತುಂಡು ಕಣ್ಣ ಚಾ ಬರತ್ರ ಗೊತ್ತುಂಡು ಗಂಜಿ ಚಕ್ಲಿಲ್ಲ ಗೊತ್ತುಂಡು ಆಂಡ ಸಾಮಾಜಿಕ ನ್ಯಾಯಕ್ಕೂ ಸ್ವಾಭಿಮಾನ ಕೊಡದು ಹೋರಾಟ ಮಾಡ್ತಾರೆ ದಲಿತ ವರ್ಗ ಅದು ಎಂಕಲಕ್ಕೆ ಪರಿಗಣಿಸ ಅಂಚಾತ್ ಎಂಕಲ್ನ ಈ ಒಂಜಿ ಹಕ್ಕದ ಹೋರಾಟ ಇಲ್ಲಿ ಮತ್ತೆ ಜನ ಸೇರಿದ್ದೀರಿ ಪೂರಾ ದಲಿತ ಹಕ್ಕುಗಳ ವಿವಿಧ ದಲಿತ ಸಮಾನ ಮನಸ್ಸಿನ ಸೇರಿದಂಚಿನ ಒಂಜಿ ಈ ಪೊರ್ತುಡು ಎಡ್ಡೆ ಪದ ನ್ಯಾಯನು ಪೊಲೀಸ್ ಇಲಾಖೆ ದಾಖಲೆ ಮೂಲಕ ಕೊರಡು ಅವೇಲೆಗಳು ಸುಮೋಟ ಕೇಸರ ದಾಖಲೆ ಮಾಡ್ಪಣ ಈಗ ಸಾಧ್ಯತೆ ಉಂಟು ಐನ ಮಾಡ್ಪಣೆ ಮಹೇಶ್ ಭಟ್ ಮಾಡ್ಪಣ ಇನಿ ದೆಂಗು ತುಳ್ಳರಿಗೆ ದೆಂಗಾಯಿನ ಏರೊಂದು ಉದುಂಬು ಹುಟ್ಟುಲ್ಲ ಐನ ದಯವಿಟ್ಟು ಎಂಕಲಲ್ಲಿ ಮಲ್ಲ ಕಳವೊಂದು ತೆಗೆದು ಬಿಡಿ ఆయన ಒಂಜಿ ತಿಂಗಳು ನಾಡಿನಾಗ ಇಜ್ಜೆ ತೂಣಗಾಯಿ ಮಲ್ಲಾಯನ ಇಲ್ಲಾಲ ಕುಳ್ಳೊಂದು ಬರೀ ಮಲ್ಲಾಯನ ಇಲ್ಲಾಲ ಕುಳಿತಿಲ್ಲ ಇಮ್ಮೇಲೆ ಜನ ಕುಳಿದಿಪ್ಪಿ ಏರ್ನವಣ್ಣ ಇಲ್ಲಾಲ ಕುಳಿದಿಪ್ಪಿ ಒಂದು ಸತ್ಯ ಅತ ತೆಂಗಂಬಳಗಳಲ್ಲಿ ಬರ್ತಾಡು ಆ ತೆಂಗಂಬಳಗಳಲ್ಲಿ ಏನು ಮಾಡ್ತಾರೆ ಆಕಲೆ ಬರ್ತದೆ ಪೊಲೀಸ್ ಇಲಾಖೆ ಪಡ ಒಂದು ತಾಲೂಕು ಆಫೀಸ್ ತಹಸೀಲ್ದಾರ್ ಆಫೀಸ್ ತುಳೆ
ನೀವು ಚುರುಕು ಮತ್ತು ದಲಿತ ಕುಂದುಕೊರ ಕೇಳಲಿ ನಿಖಲ ಸೀಚಿಗೆ ಮರ ಸರಿ ಉಂಟು ಪಕ್ಕದ ಸೀಚಿಗೆ ಮರ ಎಪ್ಪ ಸರಿ ಏಪ್ಪ ತುಂಡ್ಲ ಸರಿ ಜನ ಕೆಮ್ಮೆ ಸಾರಿಸಿದ ಸುರುಕು ನಿಖಲ ಸೀಚಿಗೆ ಮರ ಸರಿ ಉಂಟು ಸೀಚಿಗೆ ಮರ ಸರಿಚಿ ದಯಮಂಡ 30 ಜನ 40 ಜನ ಬ್ರೋಕರ್ ನಾಗರು ಪಕ್ಕದ ಗೊತ್ತಾಗ್ಬಿಡು ದುಡ್ಡು ಇರ್ತಾನು ಬ್ರಾ ಪಕ್ಕದ ಏಪಲ ಸೀಚಿಗೆ ಮರ ಸರಿಚಿ ಒಂದು ಆವಡು ಪಂಪ ವಿಚಾರ ಈ ಒಂಜಿ ಒಂದೇಟು ಪೊಲೀಸ್ ದಾಖಲ ಮೂಲಕ ಎಂಕಲ್ನ ಈ ಒಂಜಿ ದಲಿತ ಪಣ್ಣಾಗ ಎಂಚಿನ ಅನ್ಯಾಯ ಆತನ ಮಾಯ ಫಸ್ಟ್ ಅರೆಸ್ಟ್ ಮಾಡ್ತತ್ತು ಜೈಲು ಅವಡು ಬೇತಂಡ ನಿಕ್ಲೆ ಬೇತ ಇಲ್ಲದಾಗಲಿಲ್ಲ ಅರೆಸ್ಟ್ ಮಾಡ್ತಾರೆ ಸಣ್ಣ ಇದ್ದೆ ಬೇನಾರ್ದ ಕೊಂಡಿರಾರು ಅನ್ನ ಬುಡೈತಿ ಬರ್ತದೆ ಬಿಡುದು ಆ ಬುಡೈತಿಲ್ಲ ಬುಂಜು ಹೊತ್ತಿ ಆ ಬುಡೈತಿಲ್ಲ ಬುಂಜು ಹೊತ್ತಲ್ಲ ఆయన ఆయన ಕೆನ್ನೊಟ್ಟು ಬಿಡ್ಚಿ ಇಂಚಿನ ಮಾತ ಸಾಮಾಜಿಕ ಅನ್ಯಾಯ ಅಪರಾಂಚರ ವಿರುದ್ಧ ನಮ್ಮ ಧ್ವನಿ ಎತ್ತದ ನಮ್ಮ ನ್ಯಾಯಕ್ಕೆ ಹೋರಾಟಕ್ಕೂ ನ್ಯಾಯ ತಿಕ್ಕಡು ಪೊಲೀಸರ ಕೆಡ್ದು ಈ ಒಂಜಿ ಕೇಸಿಡಿ ಎಂಕಲಿಗೆ ನ್ಯಾಯ ತಿಕ್ಕೊಡು ಮಾಡೋದು ವಿನಂತಿ ಮಾಡ್ತದ್ದು ಪಾತ್ರ ಅವಕಾಶ ಮಾಡ್ತಾರೆ ಪಾತ್ಯರಿಲ್ಲಗ ವಂದನೆ ಮಾಡ್ತಾರೆ ಪಾತ್ರ ನಮಸ್ಕಾರ. ಬಾಲಕಿಯರ ಮೇಲೆ ಅತ್ಯಾಚಾರಗಳು ಆಗ್ತಾ ಇದೆ ಅದು 18 ವರ್ಷ 16 ವರ್ಷ 17 ವರ್ಷ ಇಂಥ ಬಾಲಕಿಯರ ಮೇಲೆ ನಿರಂತರ ಅತ್ಯಾಚಾರ ಆಗ್ತಾ ಇದೆ. ಆದ್ರೆ ಒಂದೊಂದು ಬೆಳಕಿಗೆ ಬರ್ತದೆ, ಒಂದೊಂದು ಬೆಳಕಿಗೆ ಬರುವುದಿಲ್ಲ. ಇದರ ಬಗ್ಗೆ ನಾವು ಮಹಿಳೆಯರು ಸಹ ಜಾಗೃತರಾಗಬೇಕು. ಯಾಕೆ ನಮ್ಮ ಮಕ್ಕಳ ಮೇಲೆ ಈ ರೀತಿ ಒಂದು ಅನ್ಯಾಯ ಆಗ್ತಾ ಇದೆ ಈ ಮಕ್ಕಳಿಗೆ ಹೇಳಿ. ಇವತ್ತು ಮಹೇಶ್ ಭಟ್ಟ ಆ ಬಾಲಕಿಯ ಶಾಲೆಗೆ ಹೋಗುವ ಹಂತದಲ್ಲಿ ಕರೆದು ಮತ್ತೆ ಆ ಮಗುವಿನ ಮನೆಗೆ ಯಾರೂ ಇಲ್ಲದ ಹೊತ್ತಿನಲ್ಲಿ ಆ ಮಗುವನ್ನು ಓಡಿಸಿಕೊಂಡು ಮನೆಗೆ ಹೋಗಿದ್ದಾನೆ. ಇವರಿಗೆ ನಾನು ಹೇಳ್ತಾ ಇದ್ದಾನೆ, ಬೇರೆ ಸಮಯದಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗುವಾಗ ದಲಿತರಿಗೆ ಹೀಗೆ ಎತ್ತಿ ತೀರ್ಥವನ್ನಾಕ್ತಾರೆ, ಪ್ರಸಾದವನ್ನಾಕ್ತಾರೆ, ದೂರ ನಡ್ಕೊಂಡು ಹೋಗುವಾಗ ದೂರದಲ್ಲಿ ಹೋಗ್ತಾ ಇದ್ದಾರೆ. ಆದ್ರೆ ನಮ್ಮ ಮಗುವನ್ನು ಮುಟ್ಟುವಾಗ ಕರೆಯುವಾಗ ಇವರಿಗೆ ನಾಚಿಕೆ ಆಗ್ಲಿಲ್ವಾ? ಈ ಮಹೇಶ್ ಭಟ್ಟನಿಗೆ ಅವಾಗ ಇದು ದಲಿತ ಮಗು ಎಂದು ಗೊತ್ತಾಗ್ಲಿಲ್ವಾ? ಅಥವಾ ಆ ಮಗುವಿನ ತಂದೆ ನಮ್ಮ ಮನೆಯಲ್ಲಿ ಜೀತವಾಗಿ ದುಡಿತಾ ಇದ್ದಾರೆ, ಆ ಮಗುವನ್ನು ಏನು ಮಾಡಿದ್ರು ಆಗೋದಿಲ್ಲ, ಯಾರು ಏನು ಕೇಳುವವರಿಲ್ಲ ಅಂತ ಹೇಳಿ ಈ ಮಹೇಶ್ ಭಟ್ಟ ತಿಳ್ಕೊಂಡು ಇದ್ದಾನೆ. ಇವನು ತಪ್ಪು ಮಾಡ್ಲಿಲ್ಲದ್ರೆ ಇವನು ಯಾಕೆ ಅಡಗಿ ಕೂತ್ಕೊಳ್ಬೇಕಿತ್ತು? ಇವನಿಗೆ ಏನು ಬಂದು ಪೊಲೀಸ್ ಠಾಣೆಯಲ್ಲಿ ಶರಣಾಗಿ ನಾನೇನು ತಪ್ಪು ಮಾಡ್ಲಿಲ್ಲ ಆ ಹುಡುಗಿ ಅಂತ ಹೇಳ್ಬಹುದಿತ್ತಲ್ಲ. ಆದ್ರೆ ಆ ರೀತಿ ಮಾಡ್ಲಿಲ್ಲ. ಅವರನ್ನು ಮುಟ್ಲಿಲ್ಲದ್ರೂ ಮುಟ್ಲಿಕ್ಕೆ ಅವನಿಗೆ ಆಗ್ತದೆ. ಅಂತ ಒಂದು ಮೂರ್ಖನನ್ನು ಕೂಡ್ಲೆ ಬಂಧಿಸದೆ ಇದ್ದರೆ ನಾವು ಎಸ್ ಪಿ ಆಫೀಸಿಗೆ ಮುತ್ತಿಗೆಯನ್ನು ಹಾಕಲಕ್ಕೆ ಸಹ ಹಿಂದೆ ಹೋಗುವವರಲ್ಲ. ನಾವು ಖಂಡಿತ ಹೋಗಲು ಒಂದು 24 ಗಂಟೆಯ ಒಳಗೆ ಮಹೇಶ್ ಭಟ್ಟನನ್ನು ಬಂಧಿಸಬೇಕು. ಬಂಧಿಸದೆ ಹೋದರೆ ನಾವು ಇದಕ್ಕಿಂತ ದೊಡ್ಡ ಹೋರಾಟವನ್ನು ಮಾಡಲು ಖಂಡಿತವಾಗಿ ನಾವು ಸಜ್ಜಾಗಿ ಬಂದಿದ್ದೇವೆ. ಖಂಡಿತವಾಗಿ ನಾವು ಹೋರಾಟ ಮಾಡೇ ಮಾಡ್ತೇವೆ. ಪಿರೋಡು ಬೆತೆ ಬೇತೆ ಎಂಕ್ಲ ಮಾಹಿತಿ ಸಂಗ್ರಹ ಮಲ್ಪುನಾಗ ತುಲೆ ದಾದ ತೋಜಿದ ಬತ್ತನ್ಗೆ ಅನ್ನಾಗ ಅಯ್ಯವರಿ ಮಹೇಶ್ ಭಟ್ ಅತ್ಯಾಚಾರ ಮಲ್ಪರ ಪ್ರಯತ್ನ ಮಲ್ತೆ ಅತೆ ಅವೇನು ಮುಚ್ಚಿದ ಮಾಡ್ಯಾರ ಮೊಗಲನ್ನ ಕೂಡ ಟೀಮ್ ಹೋಗ್ಬಿಡಿ ಏರ್ನ ಬಿಜೆಪಿ ಸಂಘ ಪರಿವಾರದ ಟೀಮ್ ಹೋದು ಅಕ್ಲಿಗೆ ಪೋಡಿಗೆ ಮುಟ್ಟವನು ಒಟ್ಟಿ ಪನ್ಪಾಲ್ ಬುಧರ ಬಡ್ಚಿ ಏರಂದು ದಲಿತ ಸಮಾಜದ ಅಲ್ಲೇ ಒಟ್ಟಿ ಉಲ್ಲ ಅಲ್ಲಿ ನೇತೃತ್ವ ವಹಿಸೋದು ಇಲ್ಲಡ್ಬೋದು ಪನ್ಪಾಲ್ಗೆ ಮಹೇಶ್ ಭಟ್ಟಡ ಕಾಸುಂಡು ಆರು ಜಮೀನ್ದಾರರು ಅರೆ ಎದುರು ಪಾಟ ನಿಕ್ಲೆ ತೀರುವ ಎಲ್ಲ ಆರೆಂಡು ಪ್ಯೂರ್ ವೈಟ್ ಮಾಲ್ದ ನಿಕ್ಲೆ ಎದುರು ಅಂತ ಉಂಟಾವ ಎಂಕಲ್ ತಂದು ಪನ್ಪೇರು ಬಂದಾನಾಗ ಮಾತ ದಲಿತ ಸಮಾಜದ ಬಂಧುಲು ಎಂಕ್ಲ ಒಂಜಿ ಅರ್ಥ ಮಾಡ್ತ ನೋಡು. ನಮ್ಮ ಏಪಲ ದೂರ್ವ ಏರಿಯನಿಕೆ ಅನ್ನಕ ಮೇಲ್ವರ್ಗದಕ್ಲೇನು ಅತ್ತ ಬಂದನ ಸಂಘ ಪರಿವಾರದ ಮುಖಂಡ ಅನ್ನಕ್ಲೇ ಬರ ದೂರ್ವ ಸುರುಟು ನಮ್ಮ ಉಳ್ಳಾಡು ಉಪ್ಪುನ ಕಲ್ವಿರಲಿರದು ಕೆಲವು ಫಸ್ಟ್ಗೆ ಅಕ್ಲೇನ್ ನಮ್ಮ ಉಂಡತ್ತೆ 10 ಅಕ್ಲೇನು ಫಸ್ಟ್ಗೆ ಅರೆಸ್ಟ್ ಮಾಡ್ಕೋಡು. ನಮ್ಮ ಉಳ್ಳಾಡು ಇಟ್ಟಿದ್ದು ನಮ್ಮ ಒಟ್ಟಿಗೆ ಇಟ್ಟಿದ್ದು ತೆಲ್ತೊಂದು ಅಕ್ಲೆ ಒಟ್ಟಿಗೆ ಸೇರೊಂದು ಅಕ್ಲಿಗೆ ಬಕೆಟ್ ಬತ್ತಿರತ್ತೆ ಅಂಚಿನ ಅಕ್ಲೆ ನಮ್ಮ ಸಮಾಜವರ್ದು ದೂರ ಮಲ್ಪರ ಬಸ್ತು ಸಾಧ್ಯ ಅವಳು ಕುದರ ಬಡ್ಚಿ ಎಂಗ್ಲೆ ಗೊತ್ತು ನೇರಂದು ಅಕ್ಲೆ ಗೊತ್ತಾಣ ಯಾವ ಅವಣ್ಣತ್ತೆ ಐದು ಬಕ್ಕ ರಡ್ಡೆ ಇಂಜಕ್ಕೆ ಅನ್ನಾಗ ಪೊಲೀಸ್ ಸ್ಟೇಷನ್ ಪೋದು ಕೇಂದ್ರ ಎಂಕಲ್ ಪೊಲೀಸ್ ಸ್ಟೇಷನ್ ಪೋದು ಕೇಂದ್ರ ಇನ್ಸ್ಪೆಕ್ಟರ್ ಕೇಂದ್ರ ಸರ್ ಎಂತ ಆಯ್ತು ಆರೋಪಿಯನ್ನು ಬಂಧನ ಮಾಡಿದ್ದೀರಾ ಎಲ್ಲಿವರೆಗೆ ಮುಟ್ಟಿದ್ದು ಕೇಂದ್ರಾಗ ಅನ್ಪೇರು ಇಲ್ಲ ಅವಳಿಗೆ ಏನು ಪ್ರಾಬ್ಲಮ್ ಆಗಿಲ್ಲ ಅವಳು ಹೇಳಿಕೆ ಕೊಟ್ಟಿದ್ದಾಳೆ ಅಂತ ಬಂದೇರು ಅಪ್ಪಾಗ ಆ ಹೇಳಿಕೆಯನ್ನು ಬರೀ ಹೇಳಿಕೆಯನ್ನು ಬರೀ ನೀವು ಏರ್ಲ ಎಕ್ಸ್ಪರ್ಟ್ ಬರಹಾಗಾರ ಬರತೀನಿ ಪೊಲೀಸ್ ದಾಖಲೆ ಬರನಾಗ ಆರೋಪಿನ ವಾ ರೀತಿಡು ಎಲ್ಲ ಇಂಜಿ ಕೋರ್ಟ್ ಖುಲಾಸೆ ಮಲ್ಪರ ಸಾಧ್ಯ ಉಂಡ ಆ ರೀತಿದ ಒಂಜಿ ಅಲ್ಪ ಕಂಟೆಂಟ್ ಬರತೀರಿ
ನೀನು ಚಂದ ಇದ್ದಿ ಗುಡ್ಡೆಗೆ ಬರ್ತೀಯ ಅಂತ ಆತ ಬರತೀನಿ ಬಹುಶಃ ಎಲ್ಲಂಜಿಗೆ ಅವಾಗ ಲಾಭ ಆಪುಂಡು ಹೆಲ್ಪ್ ಆಪುಂಡು ನಮ್ಮ ನಂದರಾಜರು ಪಂಡೇರು ಬಾತೇರ್ನಾಗ ಏಪಲ ಈ ಅಟ್ರೋಸಿಟಿ ಕೇಸ್ ಇಡು ಮಲ್ಲ ತಪ್ಪು ಹೋಗೋದಂಡೆ ನಂಗೆ ಕಂಪ್ಲೇಂಟ್ ಬರೋರೆ ಗೊತ್ತಿಜ್ಜಿ ಏನನ್ನ ಡಿಪೆಂಡ್ ಆಪಿನಿ ಅಕ್ಲೇ ಕೊಡಲಕ ಬರೀಪಿನಿ ಒಂದು ಮಾತ ಸಾಧ್ಯ ಅಪ್ಪ ಬೇಲಲ್ಲಿ ಪುರ ಅವೊಂದುಕೊಂಡು ಅವಾಗ ನಮ್ಮ ಈ ಅಟ್ರೋಸಿಟಿ ಕೇಸ್ ಬಹಳ ಮುಖ್ಯವಾದ ಬೋರ್ಡ್ ನಿಂಜನಗೆ ಅನ್ನಕ ಕಂಟೆಂಟ್ ದಾದ ನಡತ್ತಿನ ಘಟನೆ ನಮ್ಮ ಇಡೀ ಕತೆ ಬರಪ್ಪ ಇಡೀ ಕತೆ ಅವಳು ಬೇಲೆ ಬೋತೀರು ಮೂಲು ಬೇಲೆ ಬೋತೀರು ಆಟೋಗಳೆತ್ತೀರು ನೇಮಗಳೆತ್ತೀರು ಅವು ಹತ್ತು ಬಾಟಾಯಿನಿ ಆನಿದ ದಿನ ಎಂಚಿನ ಘಟನೆ ನಡತ್ತಂಡು ದಾದ ಆತಂಡು ಅವೇನು ಬರೆಯುಡು ಬಹುಶಃ ಮೂಲ ಅವು ಇಜ್ಜಿ ಏನ್ ಸಾರಾಂಶನ ಓದಿದಾಗ ಆಕೆ ಆರೋಪಿಗೆ ಬಿಡುಗಡೆ ಆಗ್ಲಕ್ಕನೆ ರೀತಿದ ಒಂಜಿ ಹೇಳಿಕೆ ಮಾತ್ರ ಅಲ್ಪ ಬರತ್ತೇವೆ ಅದ ಇಂದು ಇಂಜಿರಿ ತಕ್ಕಲಿಕ್ಕೆ ಲಾಭ ಆಪಿನ ಅಂಚಿನ ಅಂಶಗಳು ಕೂಡ ಒಂಜಿ ರಡ್ನೆ ಇಂಜಕ್ಕೆ ಅನ್ನಾಗ ಇತ್ತ ತುಲೆ ಮಹೇಶ್ ಭಟ್ಟಿನ ಬಂಧನ ಮಲ್ಪೋಡು ಬಂದ ಪ್ರತಿಭಟನೆ ಮೊತ್ತನೂ ಇಲ್ಲ ಓಲಾರಲ್ಲ ಪೇಪರ್ ಉಂಟಮ್ಮಿನಿ ತೂತರ ನಿಕ್ಲ ಮಹೇಶ್ ಭಟ್ನ ಪುದಾರ ಮಿನಿ ಓಲ್ಲಜ್ಜಿ ಮಹೇಶ್ ಭಟ್ನ ಪುದಾರಜ್ಜಿ ದಾಯ ಗೊತ್ತಂಡೆ ಆಯ್ ಮೇಲ್ವರ್ಗದ ಪುದಾರ ಮಿನಿ ಅಲ್ಪ ಬತ್ತನ ಮಂದಾಂಡ ಹೆಂಜಾಪಿಗೆ ಅನ್ನಕ್ಲ ಬ್ರಾಹ್ಮಣ ಸಮಾಜಕ್ಕೆ ಬಾರಿ ಮಲ್ಲ ನಷ್ಟ ಆಪುಂಡವು ಬಟ್ಟು ಬಂದು ಬತ್ತಂಡ ತುಲೆ ನಿಕ್ಲಾಗ ಬಿಟ್ ಕಾಯಿನ್ ಹಗರಣ ಗೊತ್ತುಂಡು ಮಾತ್ರ ಇಲ್ಲ ಬಿಟ್ ಕಾಯಿನ್ ಹಗರಣ ಏರು ಶ್ರೀಕೃಷ್ಣ ಭಟ್ ಪೇಪರ್ ಎಂಚ ಬತ್ತಂಡು ಪಲ್ಲೆಗ ನಿಖಿಲ್ ಶ್ರೀಕಿ ಬಂದದು ಶ್ರೀಕಿ ಬಂದ ಅರ್ಥ ಆಪುಂಡು ಎರಗನ್ಲ ಎಲ್ಲ ಬಹುಶಃ ಮಹೇಶ್ ಭಟ್ನಲ್ಲ ಮಹೇಶ್ ಕುಮಾರ್ ಒಂದು ಬರು ಎಲ್ಲ ಅದನ್ನ ಮಹೇಶ್ ಶೆಟ್ಟಿಂದೆಲ್ಲ ಬರೆಯರು ಯಾರು ಯಾಕೆನ್ನಾಗ ಈ ಮಾಧ್ಯಮ ಪೂರಂಡತೆ ಮಕ್ಕಳೇ ಪೂರ ಬಕೆಟ್ ಬತ್ತೊಂದುಂಡು ಏರಗೆ ಇಂಚಿನ ವರ್ಗದಾಕ್ಲೆ ಮಾತ ಪಕ್ಕ ಇನ್ನು ಕೆಲವರು ಬಂಡೇರು ಹಿಂದುತ್ವ ಬಗ್ಗೆ ಪಾತಿರಿಯರಿಗೆ ಮುಖಂಡರ್ ನಕಲಂದು ಕೆಲವರು ಮಾತ್ರ ಬೇಜಾರಾಣಿಗೆ ಅಂದು ದಯಮಂತ ನಿಕ್ಲಿ ಏರ್ಲ ಹಿಂದುತ್ವ ಬಗ್ಗೆ ಪಾತೇರ್ನಾಗ ಬೇಜಾರು ಮಲ್ಬರ ಬಲ್ಲಿ ಇನಿ ದಲಿತ ಸಮಾಜದ ಮಿತ್ತು ನಿರಂತರವಾದ ದಾಳಿ ದಪ್ಪಾಳಿಕೆ ಮಲ್ದಿನೇ ಹೋಗುಲು ಮತ್ತೆ ಏರ್ಲತ್ತು ಇತ್ತ ಅಂದಾಜರು ಬಂಡೇರು ಶಿಪಾಜದ ಶ್ರೀಧರ ಮರ್ಡರ್ ಮಲ್ತಿ ನಕಲಿ ಏರು ಸಂಘ ಪರಿವಾರದ ಕಾರ್ಯಕರ್ತೆಯರ ನಕಲು ಪುತ್ತೂರು ಬಟಗಣ್ಣೂರು ಒಂದು ದಲಿತ ಬಾಲಕಿಗೆ ಅತ್ಯಾಚಾರ ಮಲ್ತದ ಒಂಜಿ ಬಾಲ್ಯದ ಒಂಜಿ ಹುಡುಗಿ ಅದು ಕೊರ್ನಿ ಏರಿಕೆ ಅನ್ನಕ ನಾರಾಯಣ ರೈ ಏರಿಕೆ ಅನ್ನಕ RSS ಪುತ್ತೂರದ ಬಾರಿ ಮಲ್ಲ ಲೀಡರ್ ಮೇಡಮ್ ಬೈದಿರ ಪ್ರತಿಭಟನೆಗೆ ಅವಾಗ ಪಿರೋಡ್ ಉಪ್ಪುನಕಲ್ ಏರಿಕೆ ಅನ್ನಕ ಸಂಘ ಪರಿವಾರ ಹಿಂದುತ್ವ ಸಂಘಟನಕಲ್ ಅಕಲ್ ತಪ್ಪು ಮಾಡ್ತೀನಿ ಪನ್ನೆರಡು ಎಂಕ್ಲು ಬೋರ್ಡ್ನ ಅವಶ್ಯಕತೆ ಇಚ್ಚೆಂಗಲ್ ಥೈರಾಯ್ಡ್ ಎಂಕ್ಲು ಬಂದ ಸಾಧ್ಯ ಓಳೆಂಗಲ್ ಪಕ್ಕ ಪೊಲೀಸ್ ಇಲಾಖೆದರ ಮುಲ್ಪ ಒಂಜಿ ಬಾರಿ ಮಲ್ಲ ತಪ್ಪುಂಡು ತುಲೆ ಒಬ್ಬ ಅಪರಾಧಿ ಹಾಕಿ ಆರೋಪಿನ ಹಾಕಿ ಬತ್ತಿರು ಮುರಾನಿ ಎದ್ದು 73 ಕೋಟಿ ರೂಪಾಯಿದ ಬಾರಿ ಮಲ್ಲ ಡ್ರಗ್ಸ್ ಬತ್ತಿರು ಬೆಂಗಳೂರು ಏರ್ ಬತ್ತೀನಿ ಕುಡ್ಲದ CCB ಪೊಲೀಸ್ ಹಾಕಿ ಬೋದು ಬತ್ತೀನಿ ಕೂಡ್ಲದ CCB ದಾಖಲೆ ಬೋದು ಬತ್ತೀನಿ ಅವಾಗ ಆತ್ತು ಒಂಜಿ ಆಕ್ಟಿವ್ ಆಯ್ನ ಒಂಜಿ ನಮ್ಮ ತನಿಖಾ ಸಂಸ್ಥೆ ಉಂಟು ಆತ ಆಕ್ಟಿವ್ ಆಯ್ನ ಹಂಚಿನ ಒಂಜಿ ಪೊಲೀಸ್ ವ್ಯವಸ್ಥೆ ಒಪ್ಪುನಾಗ ದಾಯಕ ಸರ್ ಎಂಕಲ್ನ ಈ ಪೊಣ್ಣನ ಅತ್ಯಾಚಾರ ಮಲ್ಪರ ಪ್ರಯತ್ನ ಬರ್ತೇನೆ ಮಹೇಶ್ ಭಟ್ಟಿಂದ ಬತ್ತಾರೆ ಆತಿಜಿ ದಾಯ ಆತಿಜಿ ಹಾ ರಣ್ಯರಾವ್ನ ಈ ರಣ್ಯರಾವ್ನ ಪ್ರಕರಣ ಅತ್ಯಾಚಾರ ಅಂಡ್ ದೂರ ಒಬ್ಬನ ಬಡ್ಚಿ ನಮ್ಮ ಕೈತೆ ಅಲ್ದ ಕೋಟೆಕಾರಡ್ ಗಳವಾಂಡ್ ಸೊಸೈಟಿ ಅತ್ತೆ ಅವೇನು ಬಾಂಬೆಡ್ ಬೋದು ಪತ್ತರ ಸಾಧ್ಯ ಅಂಡ್ ಎಂಗ್ಲ ಪೊಲೀಸ್ ದಾಖಲೆಗೆ ಕಾನೇರ್ದು ಬೈಯದಲ್ಲೇ ಪತ್ತರ ಸಾಧ್ಯ ಅಂಡ್ ಅಪ್ಪನ ಮಹೇಶ್ ಭಟ್ಟಿಂದ ಪತ್ತರ ಸಾಧ್ಯ ಅಪ್ಪುಜಿ ಒಂದೊಂದೇ ಇಲ್ಲದ ಮೆಂಬರ್ ಹಾಕ್ಲಿಂಕಂತ ಕುಲ್ಲಲ್ಲಪ್ಪ ಸ್ಟೇಷನ್ ತನ್ನದಿಗೆ ಬರ್ಪೆ ಓಡುತ್ತನಲ್ಲ ಅವೇ ಈ ಪ್ರಕರಣಡು ಏರಾನ ದಲಿತರು ಅಥವಾ ಶೂದ್ರರು ಏರಾನ ತಪ್ಪು ಮದ್ದತ್ತಿನ ಮಂದಾಂಡ ಅಕ್ಲೇನು ವಿದಿನ್ ಅವರ್ದ ಉಲಾಡಿನತೆ ಅಕ್ಲೇನು ಕಂತ ಕುಲ್ಲಾದು ಅಕ್ಲೇನು ತನಿಖೆ ಮಲ್ಪುನಂಚಿನ ಅಕ್ಲೇ ಟ್ರೀಟ್ಮೆಂಟ್ ಕೊರ್ಪುನಂಚ ಕೆಲಸ ಮಲ್ಪೇರು ಪೊಲೀಸ್ ಇಲಾಖೆ ದಕ್ಕಲು ಅಪ್ಪಗ ನುದಾಯ ಸಾಧ್ಯ ಅಪ್ಪಜಿ ಅಪ್ಪಗ ಮೂಲ ದಾದ ನಮ್ಮ ಅರ್ಥ ಮಂತ್ರ ನೋಡಿಕೆ ಅನ್ನಾಗ ಪೊಲೀಸ್ ಇಲಾಖೆ ನೆತ್ತ ಪಿರಾವುಡು ಆಗ ರಕ್ಷಣೆ ಕರೊಂದುಂಡು ಪಂಪಿನ ನಮ್ಮ ಅರ್ಥ ಮಲ್ತ ನೋಡು ಪಕ್ಕ ರಡ್ಡೆಂಜಕ್ಕೆ ಅನ್ನಾಗ ಮಗುಲತ್ತೆ ಬಾಲದ ಉನ್ನತವಾದ ತನಿಖೆ ಮಲ್ಪೋಡುವಂತ ಹೆಂಗ್ಲಿ ಮೆಡಿಕಲ್ ಚೆಕಪ್ ಮಲ್ಪೋಡು ಅಂತ ಹೆಂಗ್ಲಿ ಪೊಲೀಸ್ ಹಾಕ್ಲಿ ಬಂದ್ಪೇರಿ ಮೆಡಿಕಲ್ ಚೆಕಪ್ ಮಲ್ಪಾರೆ ಪೊಲೀಸ್ ಅಧಿಕಾರಿ ಬಂದ್ಪು ಏನಡ ಮೆಡಿಕಲ್ ಚೆಕಪ್ ಮಲ್ಪಾರೆ FIR ಬೈ ಜಾಗ್ತಾವು ಗೊತ್ತಾಂಡೆ FIR ಎಂಕ್ ಪ್ರಯತ್ನ ಮಾಡ್ತಾರೆ ಅತ್ಯಾಚಾರ ಮಾಡ್ತಾರೆ ಬಂದು ಬೈ ಜಾಗ್ತಾ ಅಂಚಾದ ಎಂಕ್ಲಿಗೆ ಅವನಿಗೆ ಏನೇ ರಾಪುಜಿಂದು ಬಂದ್ಬೇರಾಗಿಲ್ಲ ಅಪ್ಪಗ ಎಂಕ್ಲು ಪೊಲೀಸ್ ಇಲಾಖೆ ತಗಲೆ ಬಂದ್ಪ ಹೆಜ್ನಕ್ಕೆ ಅನ್ನಾಗ ನಿಖಿಲ್ ಕೋರ್ಟ್ಗೆ ನಿಖಿಲ್ ಅಪ್ಲಿಕೇಶನ್ ಪಾಡ್ಲೆ ಜಡ್ಜಿಗೆ ಅಪ್ಲಿಕೇಶನ್ ಪಾಡ್ದು ನೆಟ್ಟು ಮಲ್ಲ ರೀತಿ ತನಿಖೆ ಆವೋಡ್ ನೆಟ್ಟು ಅಲ್ಲ ಮಿತ್ತು ಬೇತೆ ಸಂಶಯ ಉಂಟು ಎಂಕ್ಲೆಗ್ ನಾಟಿನ ಅತ್ಯಾಚಾರ ಆದುಪ್ಪು ಮನ್ಪಿನ ಬಗ್ಗೆ ಸಂಘಟನೆ ದಾಖಲೆ ಮಾತ್ರ ಸಂಶಯ ವ್ಯಕ್ತಪಡಿಸೊಂದು ಬಂದು ನಿಖಿಲ್ ಕೋರ್ಟ್ಗೆ ಅರ್ಜಿ ಬಾರದು ನಿಖಿಲ್ ಆ ಮೂಲಕ ಕೋರ್ಟ್ ನಿಖಿಲ್ ಪರ್ಮಿಷನ್ ಗೆತ್ತೊಂದು ನಿಖಿಲ್ ವೈಕಿ ಮೆಡಿಕಲ್ ಮಲ್ಪರ ನಿಖಿಲ್ ಅವಕಾಶಕ್ಕೆ ಏನ್ಲೇ ಬಂದು ಎಂಕ್ಲು ಪಣಂದಿಲ್ಲ ಅಣ್ಣ ಮೊಗಲ್ ಮಲ್ಪುಜರು
ಮಕ್ಕಳು ಮಲ್ಪುಜರು ನಿಜವಾದಲ ಎಸ್ ಐ ಬಕ್ಕ ಸಂಬಂಧಪಟ್ಟನಕಲು ಈ ಆರೋಪಿನ ಬಚಾವ್ ಮಲ್ಪಾರ ಹತ್ಮಂದಂಡ ಈ ಆರೋಪಿಗೆ ಸಹಾಯ ಮಲ್ಪಾರ ಬೊಡಾದೆ FIR ದಾಖಲು ಮಾಡ್ದೇರಿ ತನಿಖೆದ ದಿಕ್ಕು ತಪ್ಪಿಸರ ಪ್ರಯತ್ನ ಮಾಡ್ತಂದ್ಲೇರು ಅಂಚೆ ಆದುಪ್ಪುನಗ ಮಗುಲು ಪೊಲೀಸ್ ಇಲಾಖೆದ ಅಧಿಕಾರನಕಲು ಕರ್ತವ್ಯ ಲೋಪ ಮಲ್ತೊಂದುಲ್ಲೇರು ಐಕೋಸ್ಕರ ಮನೊಂದುಲ್ಲೇನು ಮುಲ್ಪದ SI ಬತ್ತಿನ ಇನ್ಸ್ಪೆಕ್ಟರ್ ನಕ್ಲೇನು ಹೊರತ ಮಟ್ಟಕ್ಕೆ ಗಮನತ ಮಲ್ಪೋಡು ಮಕ್ಕಳೇನು ಹಾಗೆ ಅನ್ನಗ ಮಕ್ಕಳು ನಿಜವಾದಲ ಈ ಪ್ರಕರಣ ದಲಿತ ದೌರ್ಜನ್ಯ ಪ್ರಕರಣ ನಿಜವಾದಲ ಮಕ್ಕಳು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಲ್ತಿದ್ದಾರೆ ಮಕ್ಕಳು ಈ ರೀತಿ ಮಕ್ಕಳು ದಿಕ್ಕು ತಪ್ಪಿಸರ ಪ್ರಯತ್ನ ಮಾಡ್ತಾರೆ. ನಮ್ಗೆ ನ್ಯಾಯ ದೊರಕ್ತದೆ ಅನ್ನುವಂತ ಒಂದು ಆತ್ಮವಿಶ್ವಾಸ ನಮ್ಗೆ ಹೋರಾಟಗಾರರಿಗಿಲ್ಲ. ಅಂದ್ರೆ ಈಗಿನ ರಾಜಕೀಯ ಅಥವಾ ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಒಂದು ನ್ಯಾಯವನ್ನ ಪಡೀಲಿಕ್ಕೆ ವರ್ಷಗಳೇ ಹೋದಂತ ಪ್ರಕರಣಗಳು ಇನ್ನೂ ಕೂಡ ತನಿಖೆಗೆ ಬಾಕಿಯಾಗಿ ಹಳ್ಳ ಹಿಡಿದಂತ ಪ್ರಕರಣ ಅತ್ಯಾಚಾರ ಇರ್ಬೋದು, ಕೊಲೆಯಾಗಿರ್ಬೋದು. ಆದ್ರಿಂದ ಇವತ್ತು ನಾವು ಎಲ್ಲರೂ ಕೂಡ ಒಟ್ಟಾಗಿರುವಂತ ಒಂದು ಉದ್ದೇಶವೂ ಕೂಡ ಅದೇ. ಇಲ್ಲಿ ನಾವೆಲ್ಲ ಒಟ್ಟಾಗಿ ಈ ಒಂದು ಏನು ತಪ್ಪಿತಸ್ಥ ಮಹೇಶ್ ಭಟ್ ಅವರನ್ನ ದಸ್ತಗಿರಿ ಮಾಡಿ ಬಂಧನ ಒಳಗಿಸ್ಪಡಿಸಬೇಕು. ಕಾನೂನು ಕಾಯ್ದೆಯ ಅಡಿಯಲ್ಲಿ ಬಹಳವಾದಂತ ಕಠಿಣ ಒಂದು ಕಾಯ್ದೆ ಅಡಿ ಅವನಿಗೆ ಶಿಕ್ಷೆಯನ್ನ ಕೊಡ್ಬೇಕಂತೇಳಿ ನಾವೆಲ್ಲರೂ ಕೂಡ ಒಕ್ಕೊರಲಿನಿಂದ ಇವತ್ತು ಸರ್ಕಾರವನ್ನ ಸಂಬಂಧಪಟ್ಟಂತ ಪೊಲೀಸ್ ಮೇಲಿನ ಅಧಿಕಾರಿಗಳಿಗೆ ನಾವು ಒತ್ತಡವನ್ನು ತರ್ತಾ ಇದ್ದೇವೆ. ಬೇರೆ ಬೇರೆ ನಮ್ಮ ಮಾತನಾಡಿದವರು ಹಲವಾರು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಆದ್ದರಿಂದ ಈ ಹೋರಾಟ ಇದೊಂದು ಸಾಂಕೇತಿಕವಾಗಿ ಇವತ್ತು ಪ್ರಾರಂಭ ಆಗಿದೆ ಅಷ್ಟೇ. ಏನು 10 ದಿವಸದಲ್ಲಿ ನಡೆದಂತ ಆ ಘಟನೆಗೆ ಪೊಲೀಸ್ ಇಲಾಖೆಯ ಒಂದು ಸ್ಪಂದನೆ ಅದು ಬಹಳಷ್ಟು ತೀರಾ ಒಂದು ಕಡಿಮೆ ಆಗಿದ್ರಿಂದ ನಾವೆಲ್ಲ ಇಂಥ ಒಂದು ಆಕ್ರೋಶದಿಂದ ಈ ಹೋರಾಟಕ್ಕೆ ನಾವು ಹೊರಟಿದ್ದೇವೆ. ಆದ್ರೆ ಇನ್ನಷ್ಟು ಒಂದು ತೀವ್ರವಾದ ಹೋರಾಟಗಳನ್ನ ಎದುರಿಸಲಿಕ್ಕೆ ಪೊಲೀಸ್ ಇಲಾಖೆ ಅಥವಾ ಸಂಬಂಧಪಟ್ಟಂತ ಸರ್ಕಾರ ಎಡೆ ಮಾಡಿ ಕೊಡಬಾರದು. ಏನು ನಮ್ಮ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಕಾನೂನಿನ ಅಡಿಯಲ್ಲಿ ಆ ಆರೋಪಿಯನ್ನ ದಸ್ತಗಿರಿ ಮಾಡಿ ಬಂಧನ ಮಾಡಬೇಕು. ಆ ಏನು ಸಂತ್ರಸ್ತ ಆ ಬಾಲಕಿಯ ಕುಟುಂಬಕ್ಕೆ ನ್ಯಾಯವನ್ನ ಕೊಡಬೇಕು. ಆ ಬಾಲಕಿಗೆ ಈ ಒಂದು ನೆಲದಲ್ಲಿ ಬದುಕಲಿಕ್ಕೆ ಅವಳಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ಬೇಕಂತೇಳಿ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಅನೇಕ ಜನ ನಮ್ಮ ಮುಖಂಡರು ಇವತ್ತು ಒಂದು ಹಕ್ಕೊತ್ತಾಯದ ರೀತಿಯಲ್ಲಿ ಮಹೇಶ್ ಭಟ್ಟನ್ನ ಬಂಧನ ಮಾಡಬೇಕನ್ನುವಂತ ಮಾತುಗಳನ್ನಾಡಿದ್ದಾರೆ. ಆ ಮಾತಿಗೆ ಸಹಮತವನ್ನ ವ್ಯಕ್ತಪಡಿಸುತ್ತಾ ಈ ಹೋರಾಟವನ್ನ ಬೆಂಬಲಿಸ್ತಾ ಈ ಒಂದು ಪ್ರಕರಣವನ್ನ ಗಮನಿಸಿದಾಗ ಸ್ಪಷ್ಟವಾಗಿ ಪೊಲೀಸ್ ಇಲಾಖೆ ಮಹೇಶ್ ಭಟ್ಗಿಂತಲೂ ದೊಡ್ಡ ರೀತಿಯ ತಪ್ಪುಗಳನ್ನ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದ್ರೆ ಒಂದು ಬಾಲಕಿಯ ಮೇಲೆ, ಅಪ್ರಾಪ್ತ ಬಾಲಕಿಯ ಮೇಲೆ ದೌರ್ಜನ್ಯ ನಡೆದಾಗ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಎನ್ನುವಂಥದ್ದು ಬಿಟ್ರೆ ಮಕ್ಕಳ ಹಕ್ಕುಗಳನ್ನ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯಗಳಿಗೆ ಖಾಲಿ ಪೋಕ್ಸೋ ಕಾಯ್ದೆ ಮಾತ್ರ ಇರುವುದಲ್ಲ, ಪೊಲೀಸರಿಗೆ ಗೊತ್ತಿರಬೇಕು. ಜೆವಲಿನ್ ಜಸ್ಟಿಸ್ ಎನ್ನುವಂತ ಒಂದು ಕಾನೂನು ಇದೆ. ಆ ಜೆವಲಿನ್ ಜಸ್ಟಿಸ್ ಎನ್ನುವಂತ ಮಕ್ಕಳ ಪರವಾದಂತ ಒಂದು ಕಾಯ್ದೆ. ಆ ಕಾಯ್ದೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಆಗ ಮಾತಾಡುವಂತ ಮುಖಂಡರು ಹೇಳಿದ್ರು, ಆಕೆಯ ಮನೆಗೆ ಹೋಗಿ ಆಕೆಯ ಹೇಳಿಕೆಯನ್ನ ಪಡಿಬೇಕು. ಜೆವಲಿನ್ ಜಸ್ಟಿಸ್ ಆಕ್ಟ್ ಅಲ್ಲಿ ಏನಂತ ಹೇಳ್ತದೆ ಅಂತ ಹೇಳಿದ್ರೆ, ಆ ಮನೆಗೆ ಹೋಗುವಂತ ಪೊಲೀಸ್ ಅಧಿಕಾರಿ ಆತ ಯಾವುದೇ ಕಾರಣಕ್ಕೂ ಕೂಡ ಪೊಲೀಸ್ ಸಮವಸ್ತ್ರದಲ್ಲಿ ಇದ್ದುಕೊಂಡು ಒಂದು ಮಗುವನ್ನ ಪ್ರಶ್ನೆ ಮಾಡಬಾರದು, ಆಕೆಯ ಮಕ್ಕಳ ಹೇಳಿಕೆಯನ್ನ ಪಡಿಬಾರದು ಅನ್ನುವಂಥದ್ದು ಜೆ ಆಕ್ಟ್ ಹೇಳುವಂತ. ಆದ್ರೆ ಇವತ್ತು ವಿಟ್ಲ ಪೊಲೀಸರು ಆ ಮಗುವನ್ನೇ ಠಾಣೆಗೆ ಕರೆಸಿ ಹೇಳಿಕೆಯನ್ನ ಪಡಿತಾರಂತಾದ್ರೆ ಮೊತ್ತ ಮೊದಲು ಇವತ್ತು ಇಲ್ಲಿನ ವಿಟ್ಲ ಪೊಲೀಸ್ ಠಾಣೆಯ ಯಾರು ಆ ಮಗುವಿನ ಹೇಳಿಕೆಯನ್ನ ಪಡಿದ್ದಾರೆ, ಆ ಅಧಿಕಾರಿ ಮತ್ತು ಆ ಠಾಣೆಯ ಯಾರು ಅಧಿಕಾರಿ ಇದ್ದಾರೆ ಅವರನ್ನ ತಕ್ಷಣ ಅಮಾನತು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಅದೇ ರೀತಿಯಲ್ಲಿ ಈ ಜೆ ಆಕ್ಟ್ ಅನ್ನ ಯಾಕೆ ಆಗಿದೆ, ಈ ಜೆ ಆಕ್ಟ್ ಅನ್ನು ಜೆ ಆಕ್ಟ್ ಬಂದಿರತಕ್ಕಂಥದ್ದು ನಮ್ಮ MLAಗಳು, ನಮ್ಮ MP ಗಳು ಪಾರ್ಲಿಮೆಂಟ್ ಅಸೆಂಬ್ಲಿಯಲ್ಲಿ ಕೂತು ಚರ್ಚೆ ಮಾಡಿ ಬಂದಿರತಕ್ಕಂತ ಕಾಯ್ದೆ ಅಲ್ಲ ಅದು. ಜೆ ಆಕ್ಟ್ ಒಂದು ಪತ್ರಿಕೆಯ ಒಬ್ಬ ಪತ್ರಕರ್ತ ಬರೆದಿರ್ತಕ್ಕಂತ ಅಂಕಣ ಮಕ್ಕಳ ಬಗ್ಗೆ ಆಗ್ತಾ ಇರುವಂತಹ ಶೋಷಣೆ, ದಬ್ಬಾಳಿಕೆ, ದೌರ್ಜನ್ಯದ ಬಗ್ಗೆ
ಒಂದು ಪತ್ರಿಕೆ, ಆಂಗ್ಲ ಪತ್ರಿಕೆ ಬರೆದಿರ್ತಕ್ಕಂತ ಒಂದು ಲೇಖನವನ್ನ, ಅಂಕಣವನ್ನೇ ಸುಪ್ರೀಂ ಕೋರ್ಟ್ ಅದನ್ನ PL ಆಗಿ ತಗೊಂಡು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಾಗಿ ಬರೆದುಕೊಂಡು JJ ಆಕ್ಟ್ ಈ ದೇಶದಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು ನಮ್ಮ ಪೊಲೀಸರಿಗೆ ಗೊತ್ತಿರಬೇಕು. ನಮ್ಮ ಪೊಲೀಸರು ಹೇಗಿದ್ದಾರೆ ಅಂತ ಹೇಳಿದ್ರೆ, ಮಹೇಶ್ ಭಟ್ ಬಿಜೆಪಿ ಅಂತ ನಮ್ಮಿಂದ ಗೊತ್ತಾಗಿದ್ದು ಗೊತ್ತಿಲ್ಲ, ಪೊಲೀಸರಿಗೆ ಹೇಗೆ ಗೊತ್ತಾಗಿದೆ ಗೊತ್ತಿಲ್ಲ. ಬಿಜೆಪಿ ಅಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ಪೊಲೀಸ್ ಠಾಣೆಗೆ ಹೋದ್ರು ಕೂಡ ಅಲ್ಲಿ ಬಿಜೆಪಿಯ ಸಂಘ ಪರಿವಾರದ ಕಾರ್ಯಕರ್ತರು ಪೊಲೀಸ್ ಅಧಿಕಾರಿಗಳಾಗಿ, ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಿದಲ್ಲ. ತೆಹಲ್ಕಾ ನಡೆಸಿದಂತಹ ಒಂದು ವಿಡಿಯೋದಲ್ಲಿ ಆಗಿನ ಒಬ್ಬ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಗಣೇಶ್ ಕಾರ್ತಿಕ್ ಹೇಳಿದ್ದಾರೆ, ಸಂಘ ಪರಿವಾರದ ನಾಯಕರು, ಸಂಘ ಪರಿವಾರದ ಕಾರ್ಯಕರ್ತರು ಪೊಲೀಸ್ ಇಲಾಖೆಯಲ್ಲಿ ಇದ್ದಾರೆ. ಆ ಕಾರಣಕ್ಕಾಗಿ ಮಹೇಶ್ ಭಟ್ ಅಂತವರು ಇವತ್ತು ರಕ್ಷಣೆಗೆ ಆಗ್ತಾ ಇದ್ದಾರೆ, ಅವರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ನಮ್ಮ ವಿಟ್ಲದ ಪೊಲೀಸರಿಗೆ ನಾನು ಹೇಳುವಂತದ್ದು, ನಿಮಗೆ ವಿಟ್ಲದ ಪೊಲೀಸರಿಗೆ ನಾನು ಎಚ್ಚರಿಕೆ ಕೊಡುವಂತದ್ದು, ನಿಮಗೆ ಬಿಜೆಪಿ ಸಂಘ ಪರಿವಾರದವರ ಮೇಲೆ ಪ್ರೀತಿ ಇದ್ರೆ ನೀವು ಹಾಕಿರ್ತಕ್ಕಂತ ಕಾಕಿ ಪ್ಯಾಂಟು, ಕಾಕಿ ಚಡ್ಡಿಯನ್ನ ಕಳಚಿ ಬಿಟ್ಟು RSS ನ ಕಾಕಿ ಚಡ್ಡಿಯನ್ನು ಹಾಕಿಕೊಂಡು ಬಜರಂಗ ದಳದ ಕಚೇರಿಯಲ್ಲಿ ಕೆಲಸಕ್ಕೆ ಸೇರಬೇಕು ಅಂತ ನಾನು ಹೇಳ್ತಾ ಇರುವಂತದ್ದು. ಈ ರೀತಿಯ ಒಂದು ದಲಿತ ಬಾಲಕಿಯ ಮೇಲೆ ಶೋಷಣೆ ನಡೆದ್ರೆ, ದೌರ್ಜನ್ಯ ನಡೆದ್ರೆ ಇವತ್ತು ನೀವು ಒಂದು FIR ಅನ್ನ ದಾಖಲು ಮಾಡಿ ಆತನ ಬಂಧನ ಮಾಡಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಾವು ವಿಟ್ಲ ಪೇಟೆಯಿಂದ ಪೊಲೀಸ್ ಠಾಣೆಯನ್ನ ದಾಟಿಯ ಬಂದಿರತಕ್ಕಂಥದ್ದು. ಪೊಲೀಸ್ ಠಾಣೆಯ ಮುಂದೆ ಪೊಲೀಸರಿಗೆ ಧಿಕ್ಕಾರವನ್ನ ಕೂಗಲಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ನೀವು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತ ನಿಮಗೆ ಸಮಯಾವಕಾಶವನ್ನ ಕೊಡ್ತಾ ಇದ್ದೇವೆ. ಆ ಸಮಯಾವಕಾಶದಲ್ಲಿ ನೀವು ಪೊಲೀಸರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡದಿದ್ರೆ ಈ ಸರ್ಕಾರ, ಜಿಲ್ಲಾಡಳಿತ ಈ ದಲಿತ ಕುಟುಂಬಕ್ಕೆ ನ್ಯಾಯವನ್ನ ಕೊಡಿಸದಿದ್ರೆ ಖಂಡಿತವಾಗಿಯೂ ನಾವು ಮಂಗಳೂರಿಂದ ಬಂದಿದ್ದೇವೆ. ಮಂಗಳೂರಿನ SP ಕಚೇರಿಯಿಂದ ವಿಟ್ಲದ ಪೊಲೀಸ್ ಠಾಣೆವರೆಗೆ ನಿಮ್ಮ ಎಲ್ಲ ಬರ್ತಕ್ಕಂತ ಎಲ್ಲಾ ವಿಭಾಗದ ಪೊಲೀಸ್ ಅಧಿಕಾರಿಗಳ ಕಚೇರಿಯ ಮುಂದೆ ನಾವು ಧಿಕ್ಕಾರವನ್ನ ಕೂಗ್ತೀವಿ, ನಿಮ್ಮ ಠಾಣೆಯ ಮುಂದೆ ಮುತ್ತಿಗೆಯನ್ನು ಹಾಕ್ತೀವಿ. ಅದರ ಒಳಗೆ ಮಹೇಶ್ ಭಟ್ಟ ಎಷ್ಟೇ ಪ್ರಭಾವಶಾಲಿ ಆಗಿದ್ರು ಕೂಡ, ಆತ ಯಾವುದೇ ಪಕ್ಷದಲ್ಲಿ ಇದ್ರು ಕೂಡ ಆತನನ್ನ ಬಂಧನ ಮಾಡಿ ಕಾನೂನಿನ ಮುಂದೆ ತರ್ತಕ್ಕಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬೇಕು ಅಂತ ನಾನು ಒತ್ತಾಯವನ್ನ ಮಾಡ್ತಾ, ನಾನು ಮತ್ತೊಮ್ಮೆ ಈ ಒಂದು ವಿಚಾರದಲ್ಲಿ ಸರ್ಕಾರದ ಮುಂದೆ ನಾನು ವಿನಂತಿಯನ್ನ ಮಾಡ್ತಾ ಇರೋದು, ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತ ಅಶೋಕ್ ರೈ ಅವರು ಈ ಒಂದು ದಲಿತ ಬಾಲಕಿಯ ಮೇಲೆ ಸಹಾನುಭೂತಿಯನ್ನು ವ್ಯಕ್ತಪಡಿಸಿ ನೀವು ಏನು ಆಕೆ ಮನೆಗೆ ಹೋಗಿ ಸಂತ್ರಸ್ತ ಕುಟುಂಬವನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನವನ್ನು ಹೇಳಿದ್ರಿ. ಕೇವಲ ಸಾಂತ್ವನ ಸಾಲದಿಲ್ಲ ಅಶೋಕ್ ರೈ ಅವರೇ, ನೀವು ಇದರ ಬಗ್ಗೆ ಒಂದು ದಲಿತ ಬಾಲಕಿಯ ಬಗ್ಗೆ ನ್ಯಾಯ ಕೊಡಿಸುವಂತ ಇಚ್ಛಾಶಕ್ತಿಯನ್ನ ನೀವು ಪ್ರದರ್ಶನ ಮಾಡಬೇಕು. ಇವತ್ತು ಈ ರೀತಿಯ ಹೋರಾಟಗಳಿಗೆ ನೀವು ಬೆಂಬಲವಾಗಿ ಬರಬೇಕು ಮತ್ತು ಈ ದಲಿತ ಕುಟುಂಬದ ಪರವಾಗಿ ನೀವು ಧ್ವನಿ ಎತ್ತಬೇಕು ಅಂತ ವಿನಂತಿಯನ್ನ ಮಾಡ್ತಾ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ. ಮಹೇಶ್ ಭಟ್ಟ ಯಾವ ಬಿಲದಲ್ಲಿ ಅಡಗಿದ್ರು ಕೂಡ ಅವನ ಎದೆ ಸಿಡಿದು ಹೋಗುವಂತೆ ನಾವು ಜೈ ಭೀಮ್ ಹೇಳಬೇಕಾಗಿದೆ. ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್. ಈ ಒಂದು ಹೋರಾಟವನ್ನು ಮುನ್ನಡೆಸಿರುವಂತ ದಲಿತ ಹಕ್ಕುಗಳ ಹೋರಾಟ ಸಮಿತಿ ಹಾಗೂ ಎಲ್ಲ ಸಮಾನ ಮನಸ್ಕ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳನ್ನು ಎಲ್ಲ ನಾಯಕರಿಗೆ ಹಾಗೆ ಮಹಿಳಾ ನಾಯಕರಿಗೆ ಎಲ್ರಿಗೂ ವಂದಿಸುತ್ತಾ, ಅದೇ ರೀತಿ ಇಂದಿನ ಈ ಒಂದು ಪ್ರತಿಭಟನೆಯಲ್ಲಿ ನಮಗೆ ನಮ್ಮ ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು, ಮಹೇಶ್ ಭಟ್ಟನನ್ನು ಬಂಧನ ಆಗ್ಲೇಬೇಕು ಅಂತ ನಮ್ಮ ಈ ಒಂದು ಹೋರಾಟಕ್ಕೆ ಬಂದಿರುವಂತ ಎಲ್ಲ ಭೀಮಸೇನಾನಿಗಳಿಗೆ ಜೈ ಭೀಮ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಈ ಒಂದು ಹೋರಾಟದಲ್ಲಿ ಏನೋ ಮೊನ್ನೆ ನಮ್ಮ ಹೆಣ್ಣು ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ. ಈ ಒಂದು ಲೈಂಗಿಕ ದೌರ್ಜನ್ಯವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಪರಿಶಿಷ್ಟ ಜಾತಿ ಘಟಕವು ಪ್ರಪ್ರಥಮವಾಗಿ ಖಂಡಿಸ್ತದೆ ಎಂಬ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ಇತ್ತೀಚೆಗೆ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಏನಿದೆ, ಈ ಘಟನೆ ಬಗ್ಗೆ ಬಿಜೆಪಿಯ ಕರ್ನಾಟಕದ ಕೆಲವು ನಾಯಕರು ನಮ್ಗೆ ಹೇಳುವಂತದ್ದು ಕೇಳಿದ್ದೇನೆ.
ಯಾವ ರೀತಿ ಹೇಳ್ತಾರೆ ಅಂತ ಕೇಳಿದ್ರೆ ಮಹೇಶ್ ಭಟ್ಟ ಯಾವ ತಪ್ಪು ಕೂಡ ಮಾಡ್ಲಿಲ್ಲ ಅಂತ ಹೇಳ್ತಾರೆ. ಅದು ಬಿಜೆಪಿಯ ಕಲ್ಲಡ್ಕದ ನಾಯಕರು. ಇದು ನಮಗೆ ಆಲ್ರೆಡಿ ವಾಯ್ಸ್ ರೆಕಾರ್ಡ್ ನಮ್ಮಲ್ಲಿ ಇರುವಂತದ್ದು. ಈ ವಿಚಾರ ಯಾಕೆ ಈ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಬಿಜೆಪಿಯ ಒಬ್ಬ ಮಹೇಶ್ ಭಟ್ಟ, ಅವನ್ ಬಿಜೆಪಿಯ ನಾಯಕ. ನಾನು ಕೇಳುವಂತದ್ದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲ ಭಾಗದಲ್ಲಿ ಎಲ್ಲಿಯೂ ಕೂಡ ಈ ಮುರುವ ಅಥವಾ ಇಲ್ಲಿ ಎಲ್ಲೂ ಕೂಡ ಬ್ರಾಹ್ಮಣ ಸಮುದಾಯದವರು ವಿನಾಕಾರಣ ದಲಿತರ ಗುಡಿಸಲಿಗೆ, ದಲಿತರ ಹಟ್ಟಿಗೆ ಬರುವಂತ ವ್ಯವಸ್ಥೆ ಇಲ್ಲ. ನಮ್ಮ ಜೊತೆ ಸಂಬಂಧ ಇದೆಯಾ ಅವ್ರ ಜೊತೆ? ನಮ್ಮ ಹಟ್ಟಿಗೆ, ನಮ್ಮ ಮನೆಗೆ ಬರ್ತಾರ ಅವರು? ಇಲ್ಲ. ಬರ್ತಾರಾ? ಇಲ್ಲ. ಹಾಗಾದ್ರೆ ಅವತ್ತು ನಮ್ಮ ಹೆಣ್ಣು ಮಗಳು ಒಂಟಿಯಾಗಿರುವಂತಹ ಸಂದರ್ಭದಲ್ಲಿ ಯಾಕೆ ನಮ್ಮ ದಲಿತ ಹೆಣ್ಣು ಮಗಳ ಮನೆಗೆ ಬಂದಿದ್ದಾನೆ ಎಂಬ ಪ್ರಶ್ನೆಯನ್ನು ನಾವು ಬಿಜೆಪಿ ಅವರಿಗೆ ಈ ಸಂದರ್ಭದಲ್ಲಿ ಆ ಕಲ್ಲಡ್ಕದ ಯುವಕರಿಗೆ ನಾನು ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಅವರ ಕುಟುಂಬದವರು ಬರುವಾಗ, ಏನು ಅವರ ಮನೆಯ ತಾಯಿ ತಂದೆ ಬರುವಾಗ ಆ ಹೆಣ್ಣು ಮಗು ಆ ಮಹೇಶ್ ಭಟ್ಟನಿಂದ ತಪ್ಪಿಸಿಕೊಂಡು ಮನೆಯ ಅಟ್ಟದಲ್ಲಿ ಹೋಗಿ ಕೂತ್ಕೊಳ್ತಾರೆ, ಹೆದರಿಕೊಂಡು ಕೂತಿರ್ತಾರೆ. ಯಾಕೆ ಹೀಗಾಗಿದೆ ಅಂತ ಕೇಳುವಾಗ ಅವಳು ಬಾಯಿ ಬಿಡುವುದಿಲ್ಲ. ಸಾಮಾನ್ಯವಾಗಿ ಹಳ್ಳಿಯಲ್ಲಿರುವಂತ ಮಕ್ಕಳು ಹೆದರ್ಕೊಂಡಿರ್ತಾರೆ, ಅವರು ಬಾಯಿ ಬಿಡುವುದಿಲ್ಲ, ಏನು ಹೇಳಲಿಕ್ಕೆ ಹೋಗುದಿಲ್ಲ. ಈ ಪ್ರಶ್ನೆಯನ್ನು ಕೂಡ ಕಲ್ಲಡ್ಕದಲ್ಲಿರುವಂತ ಏನು ಬಿಜೆಪಿಯ ನಾಯಕರುಗಳಲ್ಲಿ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲೇ ಒಂದು ದಲಿತ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ. ಇವತ್ತು ಯಾವುದೇ ಹಿಂದೂ ಸಂಘಟನೆಗಳು ಮುಂದೆ ಬಂದು ಮಾತಾಡುವುದಿಲ್ಲ, ಬಿಜೆಪಿ ಅವರು ಮಾತಾಡುವುದಿಲ್ಲ. ದಲಿತ ಯುವಕರಿಗೆ, ದಲಿತ ಮಹಿಳೆಯರಿಗೆ, ದಲಿತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದಾಗ ದಕ್ಷಿಣ ಕನ್ನಡ ಜಿಲ್ಲೆಯ ದಲಿತ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಮಾತ್ರ ಮಾತಾಡ್ತದೆ. ನಿಮಗೊಂದು ಕಿವಿ ಮಾತು ಕಂಡರೆ ಹೇಳ್ತಾ ಇದ್ದಾರೆ, ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಅನ್ಯಾಯ ಆದಾಗ ಯಾರು ಮುಂದೆ ಬರುವುದಿಲ್ಲ, ದಲಿತ ಸಂಘಟನೆಗಳು ಮಾತ್ರ ಮುಂದೆ ಬರ್ತದೆ ಎಂಬ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಚ್ಛೆ ಪಡ್ತದೆ. ಮಾತಾ ಲೀಡರ್ ನಮಕ್ ಮನವರಿಕೆ ಮಾಡ್ತೇವೆ. ಬಹುಶಃ ಒಂಜಿ ಪೊನ್ನಾಗ ಆಯ್ನಂಚಿನ ಅನ್ಯಾಯದ ಬಗ್ಗೆ ನಮ್ಮ ಮಾತೇರ್ಲ ಜಾತಿಗೆ ಸೀಮಿತ ಮಲ್ಪ ಅಂದೆ ಒಂಜಿ ಪೊನ್ನು ಬಂದ್ಬಿಟ್ಟ ಭಾವನೆ ನಮ್ಮ ಅಲ್ಲಿಗೆ ನ್ಯಾಯ ಕೊರ್ಪಣ ನಮ್ಮ ಮುಖ್ಯ ಆದ್ಯ ಕರ್ತವ್ಯ ಅಂದ್ ಪಣದು ಈ ಸಂದರ್ಭ ಅನ್ಪಣಿ ಇಚ್ಛೆ ಪಡಪೆ ದಯಪಂಡ ಎಂಕ ಕೆಲವು ಕಾಲ್ ಮಂತ್ ಕೇಂದಿರು ಕ್ಷೇತ್ರ ಪ್ರೇಣಿಯ ಪ್ರತಿಭಟನೆ ಉಂಡು ಅವು ಪೊನ್ನು ವ ಸಮುದಾಯದ ಅಲ್ಲಂದು ಬಹುಶಃ ದಲಿತ ಸಂಘಟನೆ ಫಲ ವ ಸಮುದಾಯದ ಪೊಣ್ಣು ಕೆಂಜೇರು ದಲಿತ ಸಂಘಟನೆ ವೈನಿಕೆ ಏನ್ ಬೇರೆ ಪಂಡ ಅಲ್ಲಿ ಪೊಣ್ಣ ಅಪ್ರಾಪ್ತೇನಾ ಅಲ್ಲಿಗೆ ಅನ್ಯಾಯ ಆಗ್ತಾನ ಅನ್ಕೊಂಡು ಏನ್ ಬೇರೆ ಏನಕ್ಕೇನ ಪಂಡೆ ಅಂದು ಸರ ಓ ಮೊಗೇರ ಕಮ್ಮಿ ಹಿಡಿದ ಪೊಣ್ಣು ನಮ್ಮ ದಲಿತ ಸಮುದಾಯದ ಪೊಣ್ಣು ಪಣ್ಣಾಗ ಮೊಗೇರನ ಅಂದೆ. ಈ ರೀತಿಯ ಒಂಜಿ ವ್ಯವಸ್ಥೆ ನಮ್ಮಲ್ಪ ಇತ್ತನ ಹಿಡಿದುವರ ನಮ್ಮ ಮಿತ್ತಿ ನಿರಂತರವಾಯಿನ ದೌರ್ಜನ್ಯ ಆವೊಂದಿಲ್ಲ ಪಣಿಯರಿ ಅನ್ ಬೇಸರ ವ್ಯಕ್ತಪಡಿಸಬೆ. ಕಣಿಯೂರು ಕನ್ಯನ ಗ್ರಾಮದ ಕಣಿಯೂರು ಒಂಜಿ ಮುಸ್ಲಿಂ ಹುಡುಗನ ಕಿರುಕುಲಾಡು ಒಂಜಿ ಅಪ್ರಾಪ್ತ ಪಣ್ಣು ಆತ್ಮಹತ್ಯೆ ಮಾಡ್ತಾನ ಬಾಲ್ ಸಾಧಾರಣ ಒಂಜಿ 2 ವರ್ಷ 3 ವರ್ಷ ದುಂಬು ಮಾಧ್ಯಮ ಸುದ್ದಿ ಹಾಕೊಂಡು ಹಿಂದೂ ಯುವತಿಗೆ ಮುಸಲ್ಮಾನ್ ಯುವಕರಿಂದ ಕಿರುಕುಳ ಪನ್ಪುಟ ಮಲ್ಲ ವಿಚಾರ ಅಪಿದೆ ಬರ್ಕೊಂಡು ಈ ಭಾಗದ ಸ್ವಾಮೀಜಿ ನಕ್ಲು ಬಿಜೆಪಿದ ಮಲಮಲ್ಲ ಲೀಡರ್ ನಕ್ಲು ಹಿಂದೂ ಸಂಘಟನೆದ ಲೀಡರ್ ನಕ್ಲು ಐನ ವಿರುದ್ಧ ಮಲ್ಲ ಹೋರಾಟ ನಮ್ಮ ವಿಟ್ಲಾಡು ದೀಪೆ. ಬಹುಶಃ ನಮ್ಮ ಸಂಘಟನೆಲ ಹಲವಾರು ದಲಿತ ಸಂಘಟನೆದ ಒಟ್ಟಿಗೂ ನಮ್ಮಲ್ಲ ಆ ಘಟನೆ ಖಂಡಿಸಾದು ಆ ಕುಟುಂಬ ನ್ಯಾಯ ಗೋರ್ಪಣಂಚಿನ ಕೆಲಸ ಮಲ್ಪೇರ ನಮ್ಮಲ್ಲ ಪ್ರಯತ್ನ ಮಾಡ್ತದ. ಐದು ಬುಕ್ಕ ವಿಟ್ಲ ಠಾಣಾ ವ್ಯಾಪ್ತಿಡು ಆರೋಪಿನ ಬಂಧಿಸಬೇರು ಪೊಲೀಸ್ ದಾಖಲು ಅಕ್ಲಿನ ಸಂದರ್ಭ ಅಭಿನಂದಿಸದೆ. ಐದು ಬುಕ್ಕ ಅಪ್ರಾಪ್ತ 1ನೇ ಕ್ಲಾಸ್ದ ಪೊಣ್ಣನ್ನು ವಿಟ್ಲ ಠಾಣಾ ವ್ಯಾಪ್ತಿಡು ಬಜರಂಗ ದಳದ ಯುವಕಿಯರು ಒಂದು 7 ಜನ ಹೆಣ್ಮಜನ ಸೇರಿದು ಅತ್ಯಾಚಾರ ಮಲ್ಪೇರು. ಈ ಅತ್ಯಾಚಾರ ನಡತನಂಚಿನ ಬರ್ತೋಡು ಒವ್ವೇ ಹಿಂದೂ ಸಂಘಟನೆದ ಲೀಡರ್ ನಕ್ಲಾವಾಡು ಒವ್ವೇ ಈ ಭಾಗದ ಸ್ವಾಮೀಜಿ ನಕ್ಲಾವಾಡು ಆ ಘಟನೆ ಖಂಡಿಸಾವ್ತಿಯರು. ಅಪರ ದಾದ ಮಲ್ಪೇರ ಬಂಡ ಎಂಗ್ಲ ಐನ ವಿರುದ್ಧ ಒಂದು ಹೋರಾಟನ ದೀಡ್ನಾಗ ಆ ಇಲ್ಲಲ್ದಕ್ಲೇನು ಏರು ಈ ಅತ್ಯಾಚಾರ ಮಲ್ತಿದಾರ ಅಕ್ಲನ ಪುಡೆತ್ತ ಲೀಡರ್ ನಕ್ಲಿ ಕೆಲವು ಎಂದ ವಿರುದ್ಧನೇ ಇಂಗ್ಲ ಸಂಘಟನೆ ವಿರುದ್ಧನೇ ಕಂಪೇಟ್ ಗೊರ್ಪಣಂಚಿನ ಕೆಲಸ ವಿಟ್ಲ ಸ್ಟೇಷನ್ ಹಾಕೊಂಡು
ಸೇಸಪ್ಪ ಬೆದ್ರಕಾಡು ಒವ್ವೇ ಕಾರಣಗಳ ಎಂಕ್ಲ ಪಣ್ಣನ ವಿಚಾರಣ ಒಂದು ಹೋರಾಟ ಮಲ್ಪೆರಬಲ್ಲಿ ಬಹುಶಃ ಪೊಲೀಸ್ ತಗಲಿ ಕೂಡ ಬೇರೆ ಸೇಸಪ್ಪ ಬೆದ್ರಕಾಡ್ರೆ ನೀವು ಅವರ ಪರವಾಗಿ ಯಾವುದೇ ಹೋರಾಟವನ್ನು ಮಾಡಬಾರ್ದು ಅಂತ ಹೇಳಿ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ ಅಲ್ಲ ಇಂಕ್ಲ ಹೋರಾಟ ಮಲ್ಪಣ ಮಲ್ತದ ಘಟನೆ ಖಂಡಿಸದ ಮಾನಿಲದ ಪ್ರಕರಣದ ಬಗ್ಗೆ ಅದಕ್ಕೆ ಸದಾರ್ವೋತ್ಸವ ಮಲ್ಪಂಜಿ ಘಟನೆ ಆಯ್ತದ ಆ ಘಟನೆಗೆ ನಮ್ಮದು ಹೆಂಚಿನ ನ್ಯಾಯ ಕೊಡ್ರೆ ಅಪ್ಪ ನಮ್ಮ ಆಪುರತಲ್ಲ ಭೇಟಿ ಕೊಡ್ದು ನ್ಯಾಯ ಕೊಡ್ತು ಮಾನಿಲ್ಲದ ಘಟನೆ ಸೇಸಪ್ಪ ಬೆದ್ರಕಾಡು ಗೊತ್ತಾಗಿದೆಯಪ್ಪ ಬಂಡ ಹೆಂಗೆ ಕತ್ತಲೆಗೆ ಮಾಧ್ಯಮದವರೊಂದು ಕಾಲ್ ಮಾಡ್ಬೇರು ಸೇಸಪ್ಪ ಬೆದ್ರಕಾಡ್ರೆ ದಾಪಣ ನಮ್ಮ ಇಟ್ಲ ಪರಿಸರ ಇಪ್ಪು ಜನ ಬೇದ ಬೆತ್ತಿಗೆ ಫೋನ್ ಇಪ್ಪ ಇಂಚಿನ ಒಂದು ಘಟನೆ ಆಯ್ತಂದ್ರೆ ಇದೇ ಗೊತ್ತುಂಡದಲ್ಲ ಅಂದ್ ಇಚ್ಚು ಸರಿ ನಾನು ನ್ಯೂಸ್ ತೊಗೊಂಡಿಲ್ಲ ಅವು ದಲಿತ ಹಕ್ಕುಗಳ ಹೋರಾಟ ಸಮಿತಿ ಇನ್ನು ಭಾರಿ ಸ್ಟ್ರಾಂಗ್ ಆಗ್ತದೆ ತೊಂದರೆ ಮನ್ಪುಣ ವಿಚಾರ ನಮಕ್ ಬರ್ತದನ್ನು ಗೊತ್ತಾನ ಬಂಡೇನು ಮನದನೆ ಅಕ್ಲೆ ಇಲ್ಲಡೆ ಭೇಟಿ ಕೊಡ್ತು ಅಕ್ಲೆ ಸಾಂತ್ವನ ಪಣ ಧೈರ್ಯ ಕೊಡ್ತು ಆ ಪನ್ನಡಲೆಂಗ್ಲ ಪಾತ್ಯದೆ ಇಂಚಿನ ಮನೆಯಲ್ಲ ಎಲ್ಲ ಪೊಡಿಪಾದ್ಯಾರ ನಿಕ್ಕೆಲ್ಲ ಬೆದರಿಕೆ ಕೊಡ್ತಾರ ಅತ್ತು ನಾನು ಇತ್ತ ಏನ ಬೆದರಿಕೆ ಪಾಡೊಂದಿಲ್ಲ ಅನ್ನಕ್ಕೆ ಏನಕ್ಕೆ ಏನೋ ಒಂದು ವ್ಯಕ್ತಿ ನಾಲ್ಕು ಪುದರ್ ಬಂಡೆ ಹಿಂಗ ಪುದರ್ ನೆನಪಾರು ಬಚ್ಚಿ ಏನ್ ಹಬ್ಬಕ ಬಂಡಿ ಏನ್ ನಿಕ್ಲೆ ಬೆದರಿಕೆ ಪಾಡೊಂದಿಲ್ಲ ఆయన నీకు భలే ఆయన మీద తెల్లని ఇట్లా రేషన్ కంప్ಲೇಂಟ್ ಮಲ್ಪುವ ನಮ್ಮ ಮಕ್ಕಳಿಗೆ ಪಂಡದ ನಮ್ಮ ಬೈದ ಬಹುಶಃ ಅಕ್ಲೆ ನಮ್ಮ ಸಂಘಟನೆದ ಲೀಡರ್ ಅಕ್ಲೆ ಬತ್ತೊಂದು ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದೇವೆ ಬಹುಶಃ ನಮ್ಮ ಪೂರ ಈ ದಲಿತ ಪುಂಜೋಕ್ಲ ಮಿತ್ತು SC/ST ಪುಂಜೋಕ್ಲ ಮಿತ್ತು ಈ ರೀತಿದ ದೌರ್ಜನ್ಯನ ಹಿಂದುಲು ಮಲ್ಪನಾಗ ಒವ್ವೇ ಹಿಂದೂ ಸಂಘಟನೆ ಪಾತ್ಯರ್ಜೇರು ಆಂಡ ಮುಸ್ಲಿಂ ಯುವಕರ ನಮಕದಾಲ ತೊಂದರೆ ಆಂಡ ಅಂಚ ಪಂಡ ಮುಸ್ಲಿಂ ಯುವಕರ ಮಲ್ಪಣ ಸರಿ ನಾಮ ಬನ್ಪುಜ ಅತ್ಯಾಚಾರ ಮಾಡ್ತಾನೆ ಅತ್ಯಾಚಾರಣೆ ಆ ಮುಸ್ಲಿಂ ಆದಿಪಾಡು ದಲಿತ ಆದಿಪಾಡು ಹಿಂದುಳ ಆದಿಪಾಡು ಆಂಡ ಆ ಬರ್ತರು ನಮಕ್ ಬೋರ್ತಿನಂತ ಜನ ಸೇರ್ಸಾವಣ ಹೋರಾಟ ಮಲ್ಪಣ ವಿಚಾರಣ ಹಿಂದೂ ಸಂಘಟನೆಗಳು ತೆತ್ತೊಂದೇರು ಐಕ್ಯನ ಮೂಲ ಸೇರಿನಂಚಿನ ಮಾತೆರೆಲ್ಲ ಬಂದ್ಬಿಟ್ಟಿಂಚಿನ ಬಂಡ ನಮ್ಮ ಕುಳ್ಳದ ಆಲೋಚನೆ ಮಲ್ಪಡು ನಿರಂತರವಾದ ನಮ್ಮ ಮಿತ್ತು ದಾಯಿ ದೌರ್ಜನ್ಯ ಹಾಕೊಂಡು ನೆಕ್ ಮೂಲ ಕಾರಣ ಎಂಚಿನ ಈ ಅತ್ಯಾಚಾರ ಹತ್ತು ನಮ್ಮ ಮಿತ್ತ ದೌರ್ಜನ್ಯ ಹಾಪಡಿ ನಮ್ಮ ಹೆಂಚ ಉಂಟಾವಳಿ ಬಂದ ನಮ್ಮ ಮಾತೆಲ್ಲ ಒಗ್ಗಟ್ಟಾದಿತ್ತನ ಮಾತ್ರ ಉಂಟು ಎದುರಿಸವಳಿ ಎತ್ತಂದೆ ಇಜಿನ ಖಂಡಿತವಾದ ಲೈನ್ ಉಂಟಾರ ಸಾಧ್ಯ ಇಜ್ಜಿ ನಿರಂತರವಾದ ನಮ್ಮ ಹೋರಾಟದ ಮೂಲಕ ನ್ಯಾಯತೆ ತೊಂದಂಚಿನ ಪರಿಸ್ಥಿತಿ ನಿರ್ಮಾಣ ಹಾಪುಣ ಬಂಡ ನಮ್ಮ ಎಚ್ಚೆತ್ತುನ ಅವಶ್ಯಕತೆ ಉಂಡು ವೈಡ್ದು ಎಚ್ಚೆತ್ತವಡು ಬಂಡ ಒಂಜಿ ಪೊನ್ನಗಾಯಿನ ಅನ್ಯಾಯನ ಒವ್ವೇ ಕಾರಣಗಳ ನಮ್ಮ ಜಾತಿದ ನೆಟ್ಟು ತೂಪುಣ ನಮ್ಮ ಉಂತವನ ಕಡಿಮೆ ಮಲ್ಪೋಡು ಒವ್ವೇ ವಿಚಾರ ನಮ್ಮ ಪ್ರತಿಭಟನೆ ಬಂದಾಗ ಒಂದು ಪೊನ್ನಗ ಅನ್ಯಾಯತನ ನಮ್ಮ ನೇರವಾದ ಅಲ್ಲಿ ಬರುದು ಇನ್ನು ಸೌಜನ್ಯನ ಬಗ್ಗೆ ನಿಗ್ಲಿ ಗೊತ್ತಿಪ್ಪು ಮಾತಾದಲ್ಲಿ ಸಂಘಟನೆ ನಾಯಕನ ಆ ಸೌಜನ್ಯ ಬೋಡ ಅದು ಮಸ್ತ್ ಸಂಘಟನೆಗಳು ಹೋರಾಟ ಕೈ ಜೋಡಿಸಾದ ಅಂದ್ರೆ ಇನ್ನಿಲ್ಲ ತಿಮ್ಮನೋಡಿ ಸಾರಡೆ ಇನ್ನು ಮನೆ ಮೇಲ್ತೊಂದಲ್ಲೇ ಮೂರ್ಲಂಚಿನ ಘಟನೆಗಳು ಆವಂದಿಲ್ಲ ಆ ಸೌಜನ್ಯನ ಪ್ರಕರಣದ ಹೋರಾಟದಲ್ಲಿ ಇಂಚ ಭಾಗವಹಿಸೋದಿಲ್ಲಾರ ಎಂಕ್ಲ ಸಮುದಾಯದ ಬಣ್ಣಲೆಗಳ ನ್ಯಾಯ ಕೊರಪಂಚಿನ ಬೇಲೆ ನೀರು ಮಲ್ಪಡದ ಬಣ್ಣ ಜನ ತಿಮ್ಮರಿ ಒಟ್ಟೆ ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ತೊಂದಲ್ಲೇ ದಾಬಣ ಇಂಕ್ಲ ಜಾತಿ ತೂತು ಜಾಕ್ಲ ಇಟ್ಟು ಆ ಪಣ್ಣು ಗೌಡ ಸಮುದಾಯದ ತೂತು ಜಾ ನಮ್ಮ ಅಕ್ಲ ಪ್ರತಿ ಹೋರಾಟಗಳ ಬೆಂಬಲ ಸೂಚಿಸಾದ ಆಂಡ ಮೂಳು ದಲಿತರ ಮಿತ್ತ ದಾಳಿ ಆನಾಗ ಆ ದಾಳಿ ಮಲ್ತನೆ ಜಾತಿನ ತೂಪುನ ಪರಿಸ್ಥಿತಿ ನಿರ್ಮಾಣ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅದಕ್ಕೆ ನಮ್ಮ ಜಾತಿ ಬುಡ್ದು ನಮ್ಮ ಮಾತೆರ್ಲ ಒಗ್ಗಟ್ಟಾದ ಈ ಒಂಜಿ ಆ ಮಾನ್ಯಲ ಅಪ್ರಾಪ್ತಗಾಯದಂಚಿನ ಅನ್ಯಾಯದ ವಿರುದ್ಧ ಅಲ್ಲಿಗೆ ಹೆಂಚಿನ ನ್ಯಾಯತೆ ಕೂಡ ಐನು ಪೊಲೀಸ್ ದಾಖಲೆ ಐನಾತು ಬೇಗ ಆರೋಪಿನ ಬಂಧಿಸದು ಆ ಕುಟುಂಬಕ್ಕೆ ನ್ಯಾಯ ಕೊರ್ಪುನಂಚಿನ ಕೆಲಸ ಮಲ್ಪೋಡು ಸತ್ಯಾಂಶ ಬಿದೆ ಬರೋರು ನಾಡ ಆ ಪುಣ್ಣ ಮೆಡಿಕಲ್ ಆವಡೆ 5 ಇಂಗ್ಲ ಒತ್ತಾಯ ಇಂಚಿನ ಬಂಡ ಅಲ್ಲಿ ಮೆಡಿಕಲ್ ಮಲ್ತಂದ ಖಂಡಿತವಾದ ಸತ್ಯಾಂಶ ಬಿದೆ ಬರ್ಪುನಂಚಿನ ಒಂಜಿ ನಂಬಿ ಈ ದಾದ ಮುರುವ ಕೇಸ್ ಬಗ್ಗೆ ಇತ್ತಿನಟ ಮಾತಾ ನಾಯಕರಲ್ಲಿ ಬಾತೇರಿಯದೆ ಮುರುವ ಕೇಸಲ್ಲಿ ಪೊಲೀಸ್ ದಕ್ಕಲು ಹಾಕ್ಲೇನು ಇಲ್ಲದಕ್ಲೇ ಇದು 1 ಜನವರಿ ಈ ಘಟನೆ ನಡೆಯುತ್ತಲ್ಲ ಮುರಾಣಿ ನೋಡಿ 25/3 ಪೊಲೀಸ್ ತಗಲು ಲೆಪ್ಪೇರು ಇಲ್ಲದಕ್ಲೇ ನಿಕ್ಲು ಹೊರಪ್ಪು ಸ್ಟೇಷನ್ ಬಲ್ಲಿ ಬಂದು ಒಂಜಿ ಕೇಸಲ್ಲಿ ದಾಖಲ್ ಮಲ್ಪದು ಅಲ್ಪ ಬೈ ಲೈಟ್ ಕೇಸ್ ಗುಡ್ ಮಹೇಶ್ ಭಟ್ರು ಬಾಲೇನು ಗುಡ್ಡೆಯಲ್ಲಿತ್ತಿದ್ದೀನ ಬಗ್ಗೆ ವಿಷಯ ಮಾತ್ರ ಅವು ಓವಲೆ ದುಂಪು ಹೊರ ಬಲ್ಲಿ ಮುಲ್ಪನೆ ಮುಗಿಪುಗ ಬಂಪಿನ ಒಂಜಿ ಉದ್ದೇಶ ಹೊಡಕಲು ಆ ಕೇಸನ್ನು ದಾಖಲು ಮಲ್ಪೇರು ಮುಲ್ಪನೆ ಖಾಲಿ ಮಲ್ಪುಗ ನಾನು ಮಲ್ಲಾಪುಡು ಅಂಚ ಬಂಡದು ಆಂಡ ಇಟ್ಟು ಕೊಡ್ತೀರಿ ಗುಡ್ಡಕ್ಕೆ ಕರೆದಿದ್ದಾರೆ ಮಗುವನ್ನು ಅಂತಂದು ಗುಡ್ಡೆಗೆ ದಾಯದೇಗಲ್ಲ ಅವರಿಗೊಬ್ಬರಿಗೆ ಲೆಪ್ಪೇರು ಏರಾಂಡಲ್ಲ ಒಂಜಿ ಪೊಣ್ಣನು ಗುಡ್ಡೆಗೆ ಲೆಪ್ಪನ್ ಬಂಡ ಆತು ಸುಲಭನ ಅಕ್ಕಲಿಲ್ಲದಕ್ಕಲಿನ ಗುಡ್ಡೆಗಿಲ್ಲ ತಂಬಾಡು ಮೂಲಪುರ ನಮ್ಮ ಈತ್ ಜನ ಇತ್ತೆ ದೇಶಡುಪ್ಪನ ಮಾತಾ ಜಲಕುಲೆಂಡ ದುಡಿಯುವವರ್ಗನೇ ಜಾಸ್ತಿ ಇಲ್ಲೇರು
ಈ ದುಡಿಯುವವರೆಗೂ ಒಂಜಿ ಬೇತ ಇಲ್ಲಾಡಬಹುದು ಕೆಲಸ ಮಲ್ಪ ಅಂದ್ರೆ ಬೇತೆ ವಿಧಿಜಿ ದೇವನ್ನಾಗ ಅಕಲ್ನ ಆರ್ಥಿಕ ಪರಿಸ್ಥಿತಿ ಕಮ್ಮಿಂಡು ಸಾಧಾರಣ ದುಡಿಯುವರಗಳು ಹಿಂದುಳಿದ ವರ್ಗ ದಲಿತರು ಈ ಇಂಚಿನ ದುಡಿಯುವ ವರ್ಗ ನಗಲ್ನ ಅಕಲು ಇಲ್ಲಾಗ ಬೆಲೆ ಕೊಂಡ ಅಕಲ್ಲ ಬದ್ ಅಕಲ್ನೇ ಬುಕ್ಕು ತಿಂಪಿನ ಈ ಕಿರಾತಕ ನಗಲಿ ದಿವೋಳಿಯ ಇಂಚಿನ ಅಕಲಿನ ಸಪೋರ್ಟ್ನವರ ಪೊಲೀಸ್ ಇಲಾಖೆ ಓಲುಂಡುತ್ತೆ ಅವತ್ತಂದೆ ಹೆಚ್ಚಿನ ಗಮನಿಸವನು ದಲಿತ ಹಿಂದುಳಿದ ಅಕಲ್ನ ಜೋಕುಲು ಅಕಲ್ನ ಬಗ್ಗೆನೇ ದೌರ್ಜನ್ಯ ಅಕಲ್ನೇ ಅತ್ಯಾಚಾರ ದಾಯೆ ಮಲ್ಲಕಲ್ನ ಜೋಕುಲು ಮತ್ತೆ ತಿಕ್ಕುಜಿರ ದಾಯಗೆ ನಮಾಲ ಅರ್ಥ ಮಾತೋಡು ದಲಿತರು ಮಾತ್ರ ಅತ್ಯಾಚಾರ ದಾಯಿಗೆ ಮಕ್ಕಳಿಗೆ ದುಮ್ಮು ಹೋಯರೆ ಆಬುಜಿ ಪಾಪ ಅಂತ ಗೊತ್ತುಂಡು ಅಕಲಿಗೆ ಇಲ್ಲಡೆ ಒಂಜಿ ಕೇಸ್ ಮಲ್ಪನಾದ ಪೊಲೀಸ್ ಸ್ಟೇಷನ್ ಹೋದ್ ಗೊತ್ತುಜಿ ಮಕ್ಕಳೇ ಈಸಿ ಹಾಪಡು ಅವತ್ತಂದೆ ಈರು ಮಹೇಶ್ ಭಟ್ ತಾತಲ್ಯರ ಆರು ಪ್ರಭಾವಿ ಹತ್ತಂದೆ ಭೂಮಾಲಿಕೆರು ಬೊಕ ರಾಜಕೀಯ ಪಕ್ಷಗಳು ಗುರುತಿಸಿದವರು ಅಕಲೆ ಬೋಡ್ತ ಲೆಕ್ಕ ಅಕಲನ ಜನಗಳು ಹಿಂಬಾಲಕರು ಪೇರು ನಮನಪುರ ಹಿಂದುಲು ನವೆಲ್ಲ ಒಂದು ಬಂಡಲ ಪಿರಾವುಡ್ ನಿಗುಲು ಬೇತೇನೆ ದಲಿತರು ಹಿಂದುಲತ್ತ ಅಂಚಾದ ಪಾಗ ಈ ಮಹೇಶ್ ಭಟ್ ಪಿರಾವುಡ್ ಏರು ಮತ ಉಲ್ಲೇರ ಅಕಲೆಲ್ಲ ಪುರ ಎಫ್ಐಆರ್ ಮಾಡೋಡು ಅಕಲೇನ ಪೂರ ಏರಿಯರ್ ಪೂರ ಕಲ್ವೇರ್ ನಗುಲ್ಲೇರು ಅಕಲ ಪಿರಾವುಡು ಅಕಲೆ ಸಪೋರ್ಟ್ ಬಂದ ಅಕಲೆಲ್ಲ ಪೂರ ಸೇರ್ದು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಒತ್ತಾಯ ಮಾಡ್ಬೋಡು ಎಂಗಳಿಗೆ ಸುರತಾಗಿದೆ ಎಂಗುಲು ಮುರಾಣಿ SP ನಡಿ ಪೋಯ SP ಬೆಂಗಳೂರು ಹೋಗ್ತಾರೆ ಇಮಿಡಿಯೇಟ್ ಆಡ್ ಎಂಗುಲು ವಿಟ್ಲ ಸಂತ್ರಸ್ತ ಇಲ್ಲ ಬಹುದು ಭೇಟಿ ಮಲ್ತ ಅಕಲೆ ಸಾಂತ್ವನ ಪನ್ಯ ಇಮಿಡಿಯೇಟ್ ಕೋಡ ಎಂಗುಲು ಪತ್ರಿಕಾಗೋಷ್ಠಿಯಲ್ಲಿ ಎತ್ತದಾಂಡು ಅಂಚಾಡ ಬೈಯಾಡು ಕೂಡ ಎಂಗುಲು ಅಡಿಷನಲ್ SP 20 ಅಡಿಷನಲ್ SP ಇಟಾಯ ಎಂಗುಲು ಅಡಿಷನಲ್ SP ಡೈರೆಕ್ಟ್ ಆಗಿ ಬಂತ ನಿಖಿಲಿಗೆ ಈತಿ ನೆಟ್ಟಲ್ಲ ಒಂಜಿ ಮನುಷ್ಯನ್ ಪತ್ತರಾಯ್ಜಿ ನಿಖಿಲ್ ಗೋವಾ ಅವೇ ಬುತ್ತ ಮುರಾಣಿ ಬಂಗಾರ ಗಂಡಿನ ಕೇಸ್ ಪಟಪಟ ಬತ್ತವರು ಪೂರ ಗಡಿಟ್ಲ ಬತ್ತವರು ಐ ಕಾರ್ ಬಂಡೇರು ಅವು ಅಕ್ಕಲು ಪೂರ ಸಿಮ್ ಕಾರ್ಡ್ ಚೇಂಜ್ ಮಲ್ಪೇರು ಅಂಚ ಮಲ್ಪೇರು ಇಂಚಲಿ ಪತ್ತರ ಬಜಿ ಮನುಷ್ಯಗೆ ಒಂಜಿ ಪತ್ತೋಳು ವಂಪಿನ ಒಂಜಿ ಇತ್ತುಂಡ ಇತ್ತುಂಡ ಅವೇನು ಎಂಚಲ ಪತ್ತರ ಆಪುಂಡು ಉದಯನ ಪುರ ಇಂಚ ಡಿಲೇ ಮಾಡ್ತದೆ ಅಗಲ ಜಾಮೀನು ತಿಕ್ಕುನಾಡು ಮೊಟ್ಟ ನಿಗಲು ಕಾಪುನವನ್ನ ಉಡಮಟ್ಟ ಆಪುಂಡು ಎಂಕಲು ಕೋಡೇನೆ ಬಂತ SP ಚಲೋ ಆಪುನ ಒಡೆ ಮುಟ್ಟ ನಿಗ್ ಪ್ರವೃತ್ತಿ ಇಂದು ಪಂಡ ಎಂಕಲು ಆರೆಗೆ ವಿನಂತಿ ಮಲ್ತಂದ ಎಂಕಲು ಆಯನಾತ ಬೇಗ ಅರೆಂಡು ಪತ್ತೋಡು ಒಂದಲ ಬಂತ ಒಂದು ಎಲ್ಲ ಕಡೆ ಇರುವಂತ ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ಕೆಲಸಕ್ಕೆ ಬರುವಂತವರ ಮೇಲೆ ನಡೆಸುವಂತ ದೌರ್ಜನ್ಯಗಳು ತನ್ನ ಹೊಟ್ಟೆಪಾಡಿಗಾಗಿ ಬದುಕಲಿಕ್ಕಾಗಿ ಕೆಲಸಕ್ಕೆ ಬರುವಂತವರನ್ನು ಈ ರೀತಿಯಲ್ಲಿ ದೌರ್ಜನ್ಯಕ್ಕೊಳಪಡಿಸಬಾರದು, ಲೈಂಗಿಕ ದೌರ್ಜನ್ಯ ಆಗಬಾರದು, ಅವನಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಕಾರ್ಮಿಕ ಕಾನೂನುಗಳೆಲ್ಲ ಇವೆ. ಆದ್ರೆ ಕೃಷಿ ಕೆಲಸಕ್ಕಾಗುವಾಗ ಈ ಯಾವ ಕಾನೂನುಗಳು ಅನ್ನೇ ಆಗುದಿಲ್ಲ ಅಂತ ಹೇಳುವಂತದ್ದು ಈಗ ಮಹೇಶ್ ಭಟ್ರ ಪ್ರಕರಣದಲ್ಲಿ ಮತ್ತೆ ಸಾಬೀತಾಗ್ತಾ ಇದೆ. ಈಗ ದಲಿತ ಬಾಲಕಿ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ಮಾಡಿದ್ರು ನನ್ನನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವ ದರ್ಪವನ್ನು ತೋರಿಸುವಂತ ಈ ಒಂದು ವ್ಯವಸ್ಥೆಗೆ ಅಥವಾ ಅವರಿಗೆ ಆ ಧೈರ್ಯ ತುಂಬುವಂತ ವ್ಯವಸ್ಥೆಗೆ ಖಂಡಿತ ಕೂಡ ಈ ಪ್ರಜ್ಞಾವಂತ ನಾಗರಿಕ ಸಮಾಜ ವಿರೋಧ ಮಾಡಲೇಬೇಕು. ಮಹೇಶ್ ಭಟ್ರಂತ ನೀಚರನ್ನು ಈ ಸಣ್ಣ ಅವರ ಮಗಳ ಪ್ರಾಯದಕ್ಕಿಂತಲೂ ಕಡಿಮೆ ಪ್ರಾಯದಂತ ಒಂದು ಹುಡುಗಿಯ ಮೇಲೆ ಈ ರೀತಿ ಲೈಂಗಿಕವಾಗಿ ದೌರ್ಜನ್ಯ ಎಸಗ್ತಾನೆ ಅಂತ ಹೇಳಿದ್ರೆ ಅದನ್ನು ನಾವು ಖಂಡಿಸೇ ಇದ್ರೆ ನಾವೆಲ್ಲರೂ ಕೂಡ ಅಪರಾಧಿಗಳಾಗ್ತೇವೆ ಅಂತ ಹೇಳೋದನ್ನು ಈ ಸಮಾಜ ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಮ್ಮ ದೇಶದಲ್ಲಿ ಅದೆಷ್ಟೋ ಆಸ್ತಿಗಳನ್ನು ಲೂಟಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಂದು ಖಾಸಗಿ ಆಸ್ತಿ ಅಂತ ಹೇಳಿ, ಅದು ಸಾರ್ವಜನಿಕ ರಂಗದ ವಿಮಾನ ನಿಲ್ದಾಣಗಳಿರ್ಬೋದು ಅಥವಾ LIC ಇರ್ಬೋದು, ರೈಲ್ವೆ ಇರ್ಬೋದು, ಸಾರ್ವಜನಿಕ ರಂಗಗಳೆಲ್ಲವೂ ಕೂಡ ನನ್ನ ಖಾಸಗಿ ಆಸ್ತಿ ಅಂತ ಹೇಳಿ ಗ್ರಹಿಸಿ ಈ ರೀತಿ ಅದು ಲೂಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳುವಂತ ಸರ್ಕಾರದ ನಡುವೆ ಒಂದು ಮಹಿಳೆಯನ್ನು ಕೂಡ, ಅದು ಮಹಿಳೆ ಮಾತ್ರ ಅಲ್ಲ, ಒಂದು ಬಾಲಕಿಯನ್ನು ಕೂಡ ಅದು ನನ್ನ ಖಾಸಗಿ ಆಸ್ತಿ ಅಂತೇಳಿ ನಿರ್ಧರಿಸಿ ಲೂಟಿ ಮಾಡಲಿಕ್ಕೆ ಈ ಸಮಾಜ ಅವಕಾಶ ಕೊಡ್ತಂತ ಅಂತ ಆದ್ರೆ ನಮ್ಮ ಮನೆಯಲ್ಲೂ ಮಗಳಿದ್ದಾಳೆ, ನಮ್ಮ ಮನೆಯಲ್ಲೂ ಮಹಿಳೆ ಇದ್ದಾಳೆ ಅಂತ ಹೇಳುವ ಪ್ರಜ್ಞೆ ಪ್ರತಿಯೊಂದು ಪ್ರಜ್ಞಾವಂತ ನಾಗರಿಕರಿಗೆ ಗೊತ್ತಬೇಕು. ಈ ರೀತಿಯಲ್ಲಿ ಇವತ್ತು ನಡೆಯುವಂತ ಈ ಎಲ್ಲಾ ಘಟನೆಗಳಿಗೆ ನಾವು ಕಾರಣೀಭೂತರಾಗಬಾರದು. ಖಂಡಿತ ಕೂಡ ಇದು ನಿಲ್ಲಬೇಕು ಅಂತ ಹೇಳುವಂತದ್ದು ನಾವು ಅರ್ಥ ಮಾಡಿಕೊಳ್ಬೇಕು. ಒಂದು ಕಡೆ ಧರ್ಮಸ್ಥಳದಲ್ಲಿ 12-13 ವರ್ಷದಿಂದ ಗಲಾಟೆ ನಡೀತಾ ಇದೆ. ಸೌಜನ್ಯ ಅಂತ ಹೇಳುವ ಒಂದು ಮಗುವಿನ ಮೇಲೆ, ಅದು ಕೂಡ PUC ಕಲಿಯುವ ಹುಡುಗಿಯ ಮೇಲೆ ಯಾವ ರೀತಿ ದೌರ್ಜನ್ಯ ಆಗಿದೆ, ಅದು ಅತ್ಯಾಚಾರ ಆಗಿ ಕೊಲೆಯಾಗಿದೆ. ಇವತ್ತಿನವರೆಗೂ ನ್ಯಾಯ ಕೊಡ್ಲಿಕ್ಕೆ ನಮ್ಮ ಸರ್ಕಾರಗಳಿಂದ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ಆಕ್ರೋಶ ಮೇಲೆ ನಮಗೆ ಬೆಂಬಲ ಕೊಡಬೇಕು, ಈ ಆಕ್ರೋಶ ಮೇಲೆ ನಮಗೆ ಗೌರವ ಬರಬೇಕು. ಯಾಕಂದ್ರೆ ಈ ಸಮಾಜದಲ್ಲಿ ಒಂದು ಮಹಿಳೆ ಮೇಲೆ, ಒಂದು ಬಾಲಕಿ ಮೇಲೆ ದೌರ್ಜನ್ಯ ಆದ್ರೆ ನ್ಯಾಯ ಕೊಡಿಸುವಂತ ವ್ಯವಸ್ಥೆ ಇಲ್ಲ ಅಂತ ಹೇಳು ರೋದನ ಆವತ್ತು ಆ ರೀತಿಯ ಒಂದು ನೋವು ಇವತ್ತು ಜನಸಾಮಾನ್ಯರಲ್ಲಿ ಮನೆ ಮಾಡುವಂತಾಗಿದೆ. ಹೋರಾಟ ಮಾಡುವವರಿಗೆ ಮಾತು ಹೇಳ್ತಾರೆ,
ಅತ್ಯಾಚಾರ ವಿರುದ್ಧ ಅತ್ಯಾಚಾರಕ್ಕೆ ಬೆಂಬಲ ಕೊಡುವವರು, ಅತ್ಯಾಚಾರದ ಪರವಾಗಿರುವವರು, ಅತ್ಯಾಚಾರಿಗಳ ವಿರುದ್ಧ ಹೋರಾಟ ಮಾಡುವವರನ್ನು ಮೊನ್ನೆ ಬೈತಾ ಇದ್ರು ಕಮ್ಯುನಿಸ್ಟ್ ನಾಯಿಗಳು ಅಂತೇಳಿ. ನನಗೆ ಗೊತ್ತಿಲ್ಲ ಇಲ್ಲಿ ಸೇರಿದವರಲ್ಲ ಕಮ್ಯುನಿಸ್ಟರ ಅಲ್ಲ, ಕಮ್ಯುನಿಸ್ಟ್ ನಾಯಿಗಳೇ ಆಗಿರ್ಲಿ. ನಾಯಿಯ ಕೆಲಸ ಎಂತದು? ಕಾವಲು ಕೆಲಸ. ಇವತ್ತು ಕಾವಲುಗಾರರಾಗಿ ಈ ಹೋರಾಟಗಾರರು ಇರ್ತಾರೆ. ಯಾವತ್ತೂ ಕೂಡ ಇಂಥ ದೌರ್ಜನ್ಯಕ್ಕೆ ಅವಕಾಶ ಕೊಡಬಾರದು. ನಮ್ಮ ಕಾವಲುಗಾರರಾಗಿರುವಂತ, ನಮ್ಮ ಸೇವಕರಾಗಿರುವಂತ ಕಾಕಿ ತೊಟ್ಟ ಕಡೆಗಳು ಕೂಡ, ನಮ್ಮ ಪೊಲೀಸ್ ವ್ಯವಸ್ಥೆ ಕೂಡ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು. ಇದರಲ್ಲಿ ಯಾವುದೇ ದಾಕ್ಷಿಣ್ಯ ಇರಬಾರದು. ಅದು ಮಹೇಶ್ ಭಟ್ ಆಗಿರ್ಲಿ ಅಥವಾ ಅದಕ್ಕಿಂತ ದೊಡ್ಡ ವ್ಯಕ್ತಿ ಆಗಿರ್ಲಿ, ಯಾವ ರಾಜ್ಯಕ್ಕೆ ನಾಯಕನೇ ಆಗಿರ್ಲಿ, ಎಂತ ಗಣ್ಯ ವ್ಯಕ್ತಿ ಆಗಿರ್ಲಿ, ನಮ್ಮ ದೇಶದಲ್ಲಿ ಸ್ವಾಮೀಜಿ ಮಾಡಿದಂತ ಅನ್ಯಾಯವನ್ನು ಕೂಡ ಸಹಿಸಿ ಕೂತುಕೊಳ್ಳಿಲ್ಲ, ಅವನನ್ನು ಜೈಲಿಗೆ ತಳ್ಳಿಕ್ಕಾಗಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಇನ್ನೂ ಅತ್ಯಾಚಾರದ ಪತ್ತೆ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಸ್ವಾಮೀಜಿ ಕೂಡ ಅತ್ಯಾಚಾರ ಮಾಡಿದಲ್ಲಿ ಬದುಕುಳಿಲಿಕ್ಕೆ ಆಗ್ಲಿಲ್ಲ, ಅವನನ್ನು ಜೈಲಿಗೆ ಕಳಿಸಲಿಕ್ಕೆ ಸಾಧ್ಯ ಆಗಿರುವಾಗ ಇವತ್ತು ಒಂದು ಬಾಲಕಿ ಮೇಲೆ, ನನ್ನ ಮನೆಯಲ್ಲೊಂದು ಬಾಲಕಿ ಇದ್ದಾಳೆ, ಅವಳಿಗೆ ಅನ್ಯಾಯ ಆದಂತೆ. ಇದು ಆಸ್ತಿ ಅಲ್ಲ, ಇದು ಜೀವಿ. ಈ ಜೀವಿಯ ಮೇಲೆ ಗೌರವ ಬೇಕು. ಅವಳಿಗಾದ ದೌರ್ಜನ್ಯ ನನ್ನ ಎದೆಗೆ ಮಟ್ಟಬೇಕು ಅಂತ ಹೇಳುವ ರೀತಿಯಲ್ಲಿ ಇವತ್ತು ಸರ್ಕಾರ ಅರ್ಥ ಮಾಡಿಕೊಳ್ಬೇಕು. ಎಲ್ಲ ಇಲಾಖೆಗಳು ಬರಬೇಕು ಇಲ್ಲಿಗೆ. ಮಹಿಳಾ ಇಲಾಖೆ ಇದೆ, ಶಿಕ್ಷಣ ಇಲಾಖೆಯವರಿದ್ದಾರೆ, ಬಾಲಕಿ ಮಕ್ಕಳ ಶಿಷ್ಯಾಭಿವೃದ್ಧಿ ಯೋಜನೆ ಇಲಾಖೆ ಇದೆ, ಇವತ್ತು ದಲಿತ ದೌರ್ಜನ್ಯ ಕಡಿದಾಗಿ ಆ ಇಲಾಖೆ ಇದೆ. ಯಾವ ಇಲಾಖೆಯವರು ಬಂದಿದೆ? ಇವರಿಗೆ ಧೈರ್ಯ ಕೊಡೋರು ಯಾರು? ಮುಖ ಎತ್ತಿ ಓಡಾಡುವ ಹೇಗೆ? ಈ ರೀತಿ ಅವಮಾನ ಆದಾಗ ಚಪ್ಪಾಳೆ ತೊಟ್ಟು ನಗುತ್ತಿರುವಂತ ಮನಗಳಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇದು ಚಪ್ಪಾಳೆ ತಟ್ಟು ಸಂತೋಷ ಪಡುವ ವ್ಯವಸ್ಥೆ ಸಮಯ ಅಲ್ಲ. ಕೈಯಾರೆ ಅವರನ್ನು ಹಿಡಿದುಕೊಡುವಂತ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಬರ್ತದೆ ಇವತ್ತು. ಅಂತ ನೀಚರನ್ನು ಈ ಸಮಾಜದಲ್ಲಿ ಬಹಿರಂಗವಾಗಿ ಇರ್ಲಿಕ್ಕೆ ಬಿಡಬಾರದು. ಅವನಿಗೆ 4 ಗೋಡೆ ಮತ್ತೆ ಕತ್ತಲ ಕೋಣೆಯಲ್ಲಿ ಹಾಕುವ ವ್ಯವಸ್ಥೆಯೇ ನಮ್ಮ ಸಂವಿಧಾನ ಕೊಟ್ಟಂತ ದೊಡ್ಡ ರೀತಿಯ ಕೊಡುಗೆ. ಈ ಸಂವಿಧಾನ ಉಲ್ಲಂಘನೆ ಮಾಡಿ ನೀವು ಏನೇ ಮಾಡಿದ್ರು ಕೂಡ ಈ ಸಮಾಜದ ಪ್ರಜೆಗಳು, ಈ ದೇಶದ ಪ್ರಜೆಗಳು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಕಾಕಿ ತೊಟ್ಟ ಪೊಲೀಸರಾಗಿರ್ಬೋದು, ಕಾಕಿ ತೊಟ್ಟ ರಾಜಕಾರಣಿಗಳಾಗಿರ್ಬೋದು, ಕಾಕಿ ತೊಟ್ಟ ಸ್ವಾಮಿಗಳಾಗಿರ್ಬೋದು, ತ್ರಿಮೂರ್ತಿಗಳಾದ ನೀವು ಈ ದೌರ್ಜನ್ಯವನ್ನು ಖಂಡಿಸಬೇಕು ಮಾತ್ರ ಅಲ್ಲ, ಪೊಲೀಸ್ ಇಲಾಖೆ ಮೂಲಕ ಅವರನ್ನು ಒಳಗೆ ಕೂಡಿಸಿ ಹಾಕುವ ರೀತಿಯಲ್ಲಿ, ಜೈಲುಗಳು ತಳ್ಳುವ ರೀತಿಯಲ್ಲಿ ವ್ಯವಸ್ಥೆ ಆಗಬೇಕು. ಮಾತ್ರ ಅಲ್ಲ, ಯಾವಾಗ ನೋಡ್ರು ಕೂಡ ಅಲ್ಲಲ್ಲಿ ಗಲ್ಲಿಯಲ್ಲಿ ಈ ರೀತಿ ಅತ್ಯಾಚಾರಗಳಾಗ್ತವೆ ಅಂತ ಹೇಳಿದ್ರೆ ನಾವು ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ, ಬಾಲಕಿಯರಿಗೆ ಯಾವ ರೀತಿ ಗೌರವ ಕೊಡ್ತಿದ್ದೇವೆ ಅಂತ ಆಲೋಚನೆ ಮಾಡಬೇಕು. ಎಲ್ಲ ಒಂದು ಕಡೆ ಆಯ್ತು ಅಂತ ಹೇಳಿಕೊಂಡು ನಾವು ಸುಮ್ಮನೆ ಬಾಯಿ ಕಟ್ಟಿಕೊಂಡು ಕೂತ್ಕೊಂಡ್ರೆ ಆಗುವುದಿಲ್ಲ. ನಮ್ಮ ಮನೆಗೆ ಬರ್ತಾ ಇದೆ, ಅದು ಕೂಡ ದಲಿತರಿಗೆ ಆದಂತಾದ್ರೆ ದಲಿತರ ಬಗ್ಗೆ ಒಂದು ಕಾಳಜಿ ಇಲ್ಲದಂತ ಈ ಸಮಾಜಕ್ಕೆ ಸರಿಯಾದ ತಕ್ಕ ಪಾಠ ಕಲಿಯಲಿಕ್ಕೆ ಈ ಪ್ರಕರಣ ನಮಗೆ ದಾರಿದೀಪ ಆಗಬೇಕು. ಇನ್ನು ಮುಂದೆ ಯಾವತ್ತೂ ಕೂಡ ಈ ಸಮಾಜದಲ್ಲಿ ಇಂಥ ಘಟನೆಗಳು ನಡೆದ್ರೆ ಈ ಸಮಾಜ ಪ್ರಜ್ಞಾವಂತ ನಾಗರಿಕ ಸಮಾಜ, ದಲಿತ ಸಮಾಜ, ಈ ದುಡಿಯುವ ವರ್ಗ ಯಾವತ್ತೂ ಸುಮ್ಮನೆ ಕೂತುಕೊಳ್ಳಲಿಲ್ಲ. ಇದರ ವಿರುದ್ಧ ಜೀವ ಕೊಟ್ಟಾದರೂ ನ್ಯಾಯ ಪಡೆಯುವಂತ ಕೆಲಸಕ್ಕೆ ನಾವು ಒಂದಾಗುತ್ತೇವೆ ಅಂತ ಹೇಳುವ ಎಚ್ಚರಿಕೆ ಕೊಡ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಬಹಳ ಬೇಜಾರ ಜೊತೆಗೆ ಸಂತೋಷನಾಗ್ತೇನೆ ಬಂದಿರತಕ್ಕಂತ ಇವತ್ತಿನ ಈ ಹೋರಾಟಕ್ಕೆ ಎಲ್ಲ ನಮ್ಮ ಬಂಧುಗಳಿಗನು ನನ್ನ ಹೃತ್ಪೂರ್ವಕವಾದ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಬಹಳ ಬೇಜಾರಾಗುತ್ತೆ. ನಮ್ಮ ಒಬ್ಬ ದಲಿತ ಪ್ರಾಪ್ತ ಬಾಲಕಿಗೆ ಮೇಲ್ವರ್ಗದ ಜಾತಿಯ ಮಹೇಶ್ ಭಟ್ ಮಾಡಿರತಕ್ಕಂತ ಅನ್ಯಾಯ ನಾವೆಲ್ಲ ಇದನ್ನ ಒಕ್ಕರಲಿಂದ ಪ್ರತಿಭಟಿಸಬೇಕು. ಯಾಕಂದ್ರೆ ನನಗೆ ನಿನ್ನೆ ಬಹಳ ಬೇಜಾರಾಯ್ತು. ನಮ್ಮ ಪುತ್ತೂರು MLA ಅವರ ಒಂದು ಕ್ಲಿಪ್ಪಿಂಗ್ ಅಲ್ಲಿ ನೋಡಿದೆ ನಾನು. ಅವರು ಏನು ಹೇಳಿದ್ರಂದ್ರೆ, ಪೊಲೀಸಿನವರು ಈಗ ಮಾಡಿರುವ FIR ಪ್ರಕಾರ ನಾನು ಹೋರಾಟವನ್ನ ಬೆಂಬಲಿಸ್ತೇನೆ ಅಂತ. ಒಬ್ಬ ಶಾಸಕತ್ವದ ನೆಲೆಯಲ್ಲಿ ಅವರು ಆ ಸಂತ್ರಸ್ತ ಕುಟುಂಬವನ್ನ ಭೇಟಿಯಾಗಿದ್ದ ನಂತರ ಅದನ್ನ ಅವಳ ಬೇರೆ ರೀತಿಯಲ್ಲಿ ಪೊಲೀಸ್ ಅವರು ಎಲ್ಲಿ ಲೋಪ ಎಸಗಿದ್ದಾರೆ ಅದನ್ನ ಮನಗಂಡು FIR ಮಾಡಿ ಆ ಹುಡುಗಿಯನ್ನ ವೈದ್ಯಕೀಯ ತಪಾಸಣೆ ಇದನ್ನ ಹೇಳ್ಬೇಕಿತ್ತು. ಪೊಲೀಸ್ನವರು ಈಗ ಹಾಕಿರೋದು ಸೆಕ್ಷನ್ ಸಪ್ಪೆ, ಅದರಲ್ಲಿ ಏನೇನಿಲ್ಲ. ನಮ್ಮ ಮಹೇಶ್ ಭಟ್ ನಾಳೆ ಇಲ್ಲಿ ರಾಜಾರೋಷವಾಗಿ ವಿಟ್ಲ ಪುತ್ತೂರಲ್ಲಿ ಅಡ್ಡಾಡಬಹುದು. ಬಹಳ ಬೇಜಾರಾಗುತ್ತೆ. ಯಾಕಂದ್ರೆ ನಾವು ಮೊನ್ನೆ ಈ ವಿಷಯ ಗೊತ್ತಾದಾಗ ಅಶೋಕ್ ಕೊಂಚಾಡಿ ನಾವೊಂದು 10-15 ಜನ ನಮ್ಮ ಇಲ್ಲಿ ಬಂಟ್ವಾಳದ ನಮ್ಮ ಮೊಗೇರ ಬಂಧುಗಳ ನಾಯಕತ್ವದಲ್ಲಿ ಆ ಮನೆಗೆ ಭೇಟಿ ನೀಡಿದಾಗ ನನಗೆ ಬಹಳ ಬೇಜಾರಾಯ್ತು. ನಾವೆಲ್ಲ ಈಗ ಎಲ್ಲರೂ ಕಣ್ಣು ತೆರೆಸುವಂತ ಯಾಕಂದ್ರೆ ಆ ಮನೆಗೆ 3 ಬಾಗಿಲಿದಾವೆ.
ಆ ಬಾಗಿಲಿಗೆ ಇದೆ, ಇನ್ನೂ ಬಾಗಿಲು ಮಾಡಿಲ್ಲ, ಖಾಲಿ ಓಪನ್ ಇದೆ, ಯಾವಾಗ ಬೇಕಾದ್ರೂ ಹೋಗ್ಬಹುದು ಬರ್ಬಹುದು. ಮಕ್ಕಳಿಗೆ ಏನಾದ್ರು ಭಯದಾಗೆ ಸಡನ್ ಯಾರಾದ್ರೂ ಮಹೇಶ್ ಭಟ್ಟನ್ ಅಂತ ಒಬ್ಬ ದೂರ್ತ ನುಗ್ಗುತ್ತಾನಂದ್ರೆ ಬಾಗಿಲು ಹಾಕೊಳ್ಳೋಣಂದ್ರೆ ಮನೆಗೆ ಬಾಗಿಲಿಲ್ಲ. ಇದು ದುರಂತ. ನಾನು ಯಾಕೆಂತ ಹೇಳ್ತಾ ಇದ್ದೇನೆ, ನಾವು ಇಂಥ ಈ ಮತಿಗೇಡು ಜನಗಳಂದ್ರೆ ಇವರಿಂದ ಏನಾಗಲ್ಲ, ಸಂಘಟನೆ ಇಲ್ಲ, ಇಲ್ಲೋ ಒಂದು ಅಡವಿಯಲ್ಲಿ ಮಕ್ಕಳಿದ್ದಾರೆ, ಅವರನ್ನು ಹೇಗ್ ಬಂದು ಮುಕ್ಕು ತಿಂದ್ರೆ ನಮ್ಮನ್ನು ಯಾರು ಏನ್ ಮಾಡಕ್ಕಾಗಲ್ಲ. ಅವರಿಗೆ ಸರಿಯಾದಂತ ಬೇರೆ ರೀತಿಯಲ್ಲಿ ಬಹಳ ಬೇಜಾರಾಗುತ್ತೆ. ನಾವು ಹಿಂದೂ ಒಂದು ಬಂದು ಎಲ್ಲ ಗೋಳಾಡ್ತಾರೆ, ಆದ್ರೆ ನಮ್ಮ ವಿಚಾರದಲ್ಲಿ ಬಹಳ ದುರಂತ ಮತವಾದಂತ ಒಂದು ಕೂಡು ನ್ಯಾಯ ನಮ್ಗೆ ಇದಾಗಿದೆ. ನಮ್ಮ ಮನವಿಯನ್ನು ಸ್ವೀಕಾರ ಮಾಡಲು ಈಗ ನಮ್ಮ ಮನವಿಯನ್ನ ಒಂದು ತಗೊಳ್ಳಿಕ್ಕೆ ಡಿಟಿ ಅವರು ಬಂದಿದ್ದಾರೆ. ಈಗ ಇವರಿಗೆ ಕೊಡುವಂತಹ ಮನವಿಯನ್ನ ನಾನು ಓದಿ ಹೇಳ್ತಿದ್ದೇನೆ. ಇವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು ಇವರ ಮೂಲಕ ಉಪತಹಶೀಲ್ದಾರರು, ನಾಡ ಕಚೇರಿ ಬಿಟ್ಲ, ಮಾನ್ಯರೇ, ವಿಷಯ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ದಲಿತ ಬಾಲಕಿಯ ಪ್ರಕರಣದ ಸಮಗ್ರ ತನಿಖೆ ನಡೆಸಿ ನ್ಯಾಯ ಒದಗಿಸುವ ಬಗ್ಗೆ. ಬಂಟ್ವಾಳ ತಾಲೂಕು ಮುರುವ ಗ್ರಾಮದಲ್ಲಿ ದಲಿತ ಅಪ್ರಾಪ್ತ ಬಾಲಕಿ ಲೈಂಗಿಕ ದೌರ್ಜನ್ಯ ಎಸಗಿದ, ಊರಲ್ಲಿ ತಲೆ ಎತ್ತಿ ನಡೆದಾಡಂತ ಮಾಡಿದ ಆರೋಪಿ ಮಹೇಶ್ ಭಟ್ ಅವರ ಮೇಲೆ ಈಗಾಗಲೇ ವಿಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತೋಟದ ಕೆಲಸಕ್ಕೆ ಬರುವ ದಲಿತರ ಮನೆಯ ಅಪ್ರಾಪ್ತ ಹುಡುಗಿಗೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪಿ ಮಹೇಶ್ ಭಟ್ ಅವರನ್ನು ಇನ್ನೂ ಬಂಧನವಾಗದಿರುವುದು ಮಾತ್ರ ಖಂಡನೀಯ. ಆದ್ದರಿಂದ ಈ ಕೆಳಗೆ ವಿವರಿಸಿದ ಬೇಡಿಕೆಗಳನ್ನು ಈಡೇರಿಸಿ ಬಡ ದಲಿತ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕಾಗಿ ವಿನಂತಿ. ಬಂಟ್ವಾಳ ತಾಲೂಕು ಮುರುವ ಗ್ರಾಮದ ದಲಿತ ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪಿ ಮಹೇಶ್ ಭಟ್ ಅವರ ಮೇಲೆ ಈಗಾಗಲೇ ಫೋಕ್ಸೋ, ದಲಿತ ದೌರ್ಜನ್ಯ ತಡೆ ಕಾಯ್ದೆಯಡಿ ಮತ್ತು ಭಾರತ ನ್ಯಾಯ ಸಂಹಿತೆಯಡಿ ಪ್ರಕರಣ ದಾಖಲಾಗಿದ್ದರು. ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯದ ವೈಫಲ್ಯ ಎದ್ದು ಕಾಣುತ್ತಿದೆ. ಆದ್ದರಿಂದ ಆರೋಪಿಯನ್ನು ತಕ್ಷಣ ಬಂಧಿಸಬೇಕು ಮತ್ತು ಪ್ರಕರಣಕ್ಕೆ ಸಂಬಂಧಿಸಿ ಇನ್ನಷ್ಟು ಕಠಿಣ ಕಾಲಂಗಳನ್ನು ಸೇರಿಸಿ ಬಡ ದಲಿತ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು. 2. ಬಡ ದಲಿತ ಅಪ್ರಾಪ್ತ ಬಾಲಕಿಯ ಮೇಲೆ ನಡೆದ ದಲಿತ ದೌರ್ಜನ್ಯ ಮತ್ತು ಲೈಂಗಿಕ ದೌರ್ಜನ್ಯ ಸಮಗ್ರ ತನಿಖೆ ನಡೆಸಬೇಕು. ಆ ಮೂಲಕ ಪ್ರಕರಣದ ಪೂರ್ಣ ವಿವರ ಕೇಸಲ್ಲಿ ದಾಖಲಾಗಬೇಕು. 3. ಈ ಪ್ರಕರಣದಲ್ಲಿ ಸಂತ್ರಸ್ತೆ ಬಾಲಕಿಯ ವೈದ್ಯಕೀಯ ಪರೀಕ್ಷೆ ನಡೆಸಬೇಕು. 4. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ದಲಿತ ಬಾಲಕಿಯ ಕುಟುಂಬಕ್ಕೆ ಬಂದಿರುವ ಬೆದರಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಅವರಿಗೆ ಸೂಕ್ತ ರಕ್ಷಣೆ ಒದಗಿಸಬೇಕು. 5. ಪ್ರಕರಣದ ಸಂತ್ರಸ್ತೆ ಬಾಲಕಿಯ ಸೂಕ್ತ ಪರಿಹಾರ ಒದಗಿಸಿ ಧೈರ್ಯ ತುಂಬ ಕೆಲಸವನ್ನು ಸರ್ಕಾರ ಮಾಡಬೇಕು. 6. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಮಹಿಳಾ ಇಲಾಖೆ, ಶಿಕ್ಷಣ ಇಲಾಖೆ, ದಲಿತ ಅಭಿವೃದ್ಧಿ ಇಲಾಖೆ ಮೊದಲಾದ ಸಂಬಂಧಪಟ್ಟ ಇಲಾಖೆ ಈ ಅಪ್ರಾಪ್ತ ಬಾಲಕಿ ದಲಿತ ಸಂತ್ರಸ್ತೆಯ ಮನೆಗೆ ಭೇಟಿ ನೀಡಿ ಸಾಂತ್ವನ ನೀಡುವುದರ ಜೊತೆಗೆ ಧೈರ್ಯ ತುಂಬ ಕೆಲಸ ಆಗಬೇಕು. 7. ಬಾಲಕಿಯ ಮುಂದಿನ ವಿದ್ಯಾಭ್ಯಾಸಕ್ಕೆ ಸೂಕ್ತ ವ್ಯವಸ್ಥೆ ಮತ್ತು ಸಹಾಯ ಒದಗಿಸಬೇಕು. ವಂದನೆಗಳೊಂದಿಗೆ ದಲಿತ ಹಕ್ಕು ಸಮಿತಿ ಅಧ್ಯಕ್ಷಗಳಿದೆ. ಸ್ವಲ್ಪ ಸೈಡ್ ಮಾಡಿ. ಕೃತಜ್ಞತೆಗಳು. ತಮ್ಮ ಬೇಡಿಕೆಯನ್ನು ಮತ್ತೆ ಮಾಹಿತಿಯನ್ನು ಸರ್ಕಾರಕ್ಕೆ ಮತ್ತೆ ಜಿಲ್ಲಾಧಿಕಾರಿಗೆ ವರದಿಯನ್ನು ಕೊಡ್ತೇವೆ ಇವತ್ತು, ಮತ್ತೆ ಪೊಲೀಸ್ ಇಲಾಖೆಯನ್ನು ಮುಂದಿನ ಕ್ರಮ ತಗೊಳ್ತಾರೆ. ಈಗ ತನಿಖೆಗೆ ಒತ್ತಾಯ ಕೊಡಬೇಕು. ಖಂಡಿತ ನ್ಯಾಯ ಕೊಡಿಸ್ಬೇಕು. ನಿಮ್ಮ ರೆಫರೆನ್ಸ್ ಬರಬೇಕು. ಆಯ್ತು.